ಪೂರ್ಣ ಚಿತ್ರಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವಂತೆ ನಾವು ಪೂರ್ವಕವಾಗಿಯೇ ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯ ಬೂರ್ಷ್ವಾ ಅರ್ಥಶಾಸ್ತ್ರಜ್ಞರನ್ನೇ ಉದ್ಧರಿಸಲು ಯತ್ನಿಸಿದ್ದೇವೆ. ಈ ಬೂರ್ಷ್ವಾ ಅರ್ಥಶಾಸ್ತ್ರಜ್ಞರು ಬಂಡವಾಳಶಾಹಿ ಆರ್ಥಿಕತೆಯ ಇತ್ತೀಚೆಗಿನ ಘಟ್ಟಕ್ಕೆ ಸಂಬಂಧಿಸಿದ ನಿರ್ದಿಷ್ಟವಾಗಿ ನಿರ್ವಿವಾದಕವಾಗಿ ಸತ್ಯ ಸಂಗತಿಗಳನ್ನು ಒಪ್ಪಿಕೊಳ್ಳುವ ಒತ್ತಾಯಕ್ಕೊಳಗಾದವರು ಎಂದು ಗಮನಿಸಬೇಕು. ಇದೇ ಉದ್ದೇಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ವಿವರವಾದ ಅಂಕಿ ಅಂಶಗಳನ್ನು ಉದ್ಧರಿಸಿದ್ದೇವೆ. ಬ್ಯಾಂಕ್ ಬಂಡವಾಳ ಇತ್ಯಾದಿಗಳು ಎಷ್ಟರವರೆಗೆ ಬೆಳೆದಿವೆ? ಪ್ರಮಾಣಾತ್ಮಕ ವಿಕಾಸ ಗುಣಾತ್ಮಕ ವಿಕಾಸವಾಗಿ ಬಂಡವಾಳಶಾಹಿಯು ಸಾಮ್ರಾಜ್ಯಶಾಹಿಯಾಗಿ ಪರಿವರ್ತನೆಗೊಳ್ಳುವುದು ನಿಖರವಾಗಿ ಯಾವುದರಲ್ಲಿ ವ್ಯಕ್ತಗೊಂಡಿದೆ ಎಂಬುದನ್ನು ಕಂಡುಕೊಳ್ಳಲು ಈ ಅಂಕಿ ಅಂಶಗಳು ಸಾಧ್ಯ ಮಾಡಿಕೊಡುತ್ತವೆ. ಪ್ರಕೃತಿಯಲ್ಲೂ ಸಮಾಜದಲ್ಲೂ ಎಲ್ಲೆಗಳು ಕೆಲವು ರೂಢಿಗಳಿಗೆ ಒಳಪಟ್ಟೇ ಇರುತ್ತವೆ. ಅವು ಬದಲಾವಣೆ ಕೂಡ. ಉದಾಹರಣೆಗೆ, ಸಾಮ್ರಾಜ್ಯಶಾಹಿಯು ಯಾವುದೇ ನಿರ್ದಿಷ್ಟ ವರ್ಷದಲ್ಲಿ ಅಥವಾ ದಶಕದಲ್ಲಿ ಖಂಡಿತವಾಗಿಯೂ ಸ್ಥಾಪಿತವಾಯಿತು ಎಂದು ವಾದ ಮಾಡುವುದು ಅವಿವೇಕವೆಂದು ಬೇರೆಯಾಗಿ ಹೇಳಬೇಕಾದಿಲ್ಲವೆನ್ನಿ. ಇಲ್ಲಿಗೆ ನನ್ನ ಓದು ಮುಕ್ತಾಯವಾಗುತ್ತದೆ. ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹಾಗೂ ಕೇಳಿಸಿಕೊಂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಓವರ್ ಕಾಮ್ರೇಡ್. ಧನ್ಯವಾದಗಳು. ಗುರುರಾಜ್, ಇನ್ನೊಂದು ವಿಡಿಯೋ ಪ್ಲೇ ಮಾಡ್ಬೋದಾ ಅಥವಾ ಮುಂದಕ್ಕೆ ಹೋಗೋದು? ಒಂದೇ ನಿಮಿಷ ಟ್ರೈ ಮಾಡ್ತೀನಿ ಅದನ್ನ. ಸೌಂಡ್ ಕೇಳಿಸ್ತಾ ಇಲ್ಲ ವಿಡಿಯೋದ್ದು. ಕೇಳಿಸ್ತಾ ಇಲ್ಲ ಬಿಡಿ, ಅದು ವಿಜಯ್ ಬೇರೆ ಬಂದ್ರು ಕಾಣುತ್ತೆ. ಓಕೆ, ಅದೇನು ಕೇಳಿಸ್ತಾ ಇಲ್ಲ, ಮುಂದಕ್ಕೆ ಹೋಗ್ಬೋದು. ಆ ಒವಿಡೋ ಅಂತಿದೆ ನೋಡಿ, ಅದಕ್ಕೆ ಇದು ಮಾಡಿ ವಿಡಿಯೋ ಆಡಿಯೋ ಆನ್ ಮಾಡಿ. ಅದೇ ಇರ್ಬೇಕು, ಒವಿಡೋ ಟಿಚಿಂಡ ಅಂತ ಇದೆ. ವಿಡಿಯೋ ಆನ್ ಮಾಡಿ, ವಿಡಿಯೋ ಗುರುರಾಜ್ ಹೇಳ್ತಾ? ಹೇಳಿ. ವೆಲ್ಕಮ್. ವಿಜಯ್ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರದ್ದೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಡೋದಾದ್ರೆ, ವಿಜಯ್ ಪ್ರಸಾದ್ ಅವರು ಈ ಕೆಂಪು ಪುಸ್ತಕ ದಿನದ ಒಂದು ರೀತಿಯ ಪ್ರವರ್ತಕರು ಅಂತ ಹೇಳ್ಬೇಕು. ಕಳೆದ ಕೆಲವು ವರ್ಷಗಳಿಂದ ಅಂತಾರಾಷ್ಟ್ರೀಯವಾಗಿ ಮತ್ತು ಭಾರತದಲ್ಲೂ ಈ ಕೆಂಪು ಪುಸ್ತಕ ದಿನಾಚರಣೆಗೆ ಒತ್ತು ಕೊಟ್ಟು ಚಾಲನೆ ಕೊಡ್ತಾ ಇದ್ದಾರೆ. ಈ ವರ್ಷನೇ ಹಲವು ಸಭೆಗಳು ಮಾತಾಡಿದ್ದಾರೆ. ಅವರೊಂದು ಸಣ್ಣ ಪರಿಚಯ ಕೊಡೋದಾದ್ರೆ, ಕರ್ನಾಟಕದ ಜನ ಎಲ್ರಿಗೂ ಗೊತ್ತಿರಲಿಕ್ಕಿಲ್ಲ ಅವರು ಮುಖ್ಯವಾಗಿ ನಮ್ಮ ದೃಷ್ಟಿಯಿಂದ ಲೆಫ್ಟ್ ವರ್ಡ್ ನ ಚೀಫ್ ಎಡಿಟರ್ ಒಂದ್ ಕಡೆ. ಇನ್ನೊಂದ್ ಕಡೆ ಅವ್ರದ್ದು ಪ್ರಧಾನ ಚಟುವಟಿಕೆ ಟ್ರೈಕಾಂಟಿನೆಂಟಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ರಿಸರ್ಚ್ ಅಂತ ಇದೆ. ಅದರ ಮುಖ್ಯ ಐಡಿಯಾ ಏನಂದ್ರೆ, ಟ್ರೈಕಾಂಟಿನೆಂಟ್ ಅಂದ್ರೆ 3 ಖಂಡಗಳು, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ. ಈ ಖಂಡಗಳು 3ನೇ ಜಗತ್ತಿನ ದೇಶಗಳ ಖಂಡಗಳು. ಅದರ ಸಾಮಾಜಿಕ ಚಳವಳಿಗಳು, ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ರಿಸರ್ಚ್. ಈ ಟ್ರೈಕಾಂಟಿನೆಂಟ್ ಅಂತೇಳುವಂಥವು ಒರಿಜಿನಲ್ ಐಡಿಯಾ ಬಂದಿರೋದು ಕ್ಯಾಸ್ಟ್ರೋ ಮತ್ತು ಚೇ ಅವರಿಂದ. ಟ್ರೈಕಾಂಟಿನೆಂಟಲ್ ಕಾನ್ಫರೆನ್ಸ್ ಎಲ್ಲ ಮಾಡ್ತೀವಿ 50 ದಶಕದಲ್ಲಿ.
ಒಂದು ಸಾಮ್ರಾಜ್ಯಶಾಹಿ ವಿರೋಧಿ ಚಳವಳಿಯ ಒಂದು ಪ್ಲಾಟ್ಫಾರ್ಮ್ ವೇದಿಕೆ ಆಗಿತ್ತು. ಸೊ ಅದಲ್ಲದೆ ಅವರು ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಪರಿಣತರು ಇತ್ಯಾದಿ ಇತ್ಯಾದಿ. ಮತ್ತು ಕಮ್ಯುನಿಸ್ಟ್ ಕಾಮ್ರೇಡ್ ಆಲ್ಸೋ ನಮ್ಮ ಜೊತೆ ಮಾತಾಡಿದ್ರು. ಸೊ ಅವರನ್ನ ಈ ಸಭೆಗೆ ಸ್ವಾಗತಿಸ್ತಾ, I welcome Comrade Vijay Prasad. He is right now in Tunisia. So he's an anti-imperialist fighter, record chief editor, director, psychological research, and so on and so forth, expert in international affairs. He tirelessly travels throughout the world. And right now he's fighting US imperialism in Tunisia, some corner. That's what he told me. So over to you, Vijay Prasad. Thanks a lot, Comrade Vasant. I think it's great to be with you. I am in Tunisia. In our meetings here, we are having very good discussions about the war in Gaza and with some of our Palestinian comrades from various political organizations. So, yes, this is a front, I suppose, in the war against imperialism in general. But, Comrade, it's also the centenary of Lenin's birth anniversary. Lenin was born in, death anniversary. Lenin died in 1924. This is 2024. He died very young. It's important to register that. Lenin was in his early 50s when he died, very young. The amount that he was able to accomplish in that short life period is incredible. He, grew up in a family that was critical of Tsarism. He himself, like his brother, entered the anti-Tsarist, anti-dictatorship movement. He built a career in fighting against, not only fighting against the Tsarist dictatorship, but also in battling for a more precise, strategic, better tactics, social democratic movement, the left movement. Spent a lot of his time assessing the ground realities in Russia, in the Tsarist Empire, coming to the idea that in Russia, it would not be possible to have a revolution which was going to be led only by the working class. The need to bring the peasantry into the struggle was clear to him. It was clear because he did a study of capitalism in Russia, and he found that the peasantry in Russia was largely getting proletarianized. Then he combated and confronted liberal forces. He combated and confronted liberal forces inside the social democratic movement. And most importantly, Lenin confronted the sections that said you don't need to build a socialist movement, a party. In his book, What is to be Done, which is an extraordinary book. Leftward Books has just published a new edition, annotated and so on, with an introduction by our comrade Prakash Karat. It's a great book. Highly recommend that book. But today, our class conversation is about Lenin's imperialism. Just to give you some context, Lenin, for instance, in the 1910s, was sent off into exile. He was living mostly in Switzerland by 1914, when World War I broke out, when the forces that came out of the Marxist movement, the German Social Democratic Party and so on, betrayed their heritage, and they went for a vote where they voted for the war. So Lenin in 1915 September gathered a small group of forces to a town called Zimmerwald in Switzerland, where they had a discussion about recomposing the international communist movement, where Lenin thought very hard about how do we recompose the Russian social democratic movement, which had drifted into jingoism and so on. At this period, Lenin began to work on an important pamphlet that he would publish
somewhat in 1916 made available, but really better known after the Russian Revolution. And this is his pamphlet on imperialism, which is a very important text, which I'm going to come to in a minute. So it was out of frustration with the reality of World War I, or the then called the Great War, that Lenin began to think about imperialism. Now, the reason he needed to reflect on this was, in a way, the working class movement, the socialist movement had made considerable advances from, say, the 1880s till 1914, had made considerable advances during the first Great Depression from 1873 to 1896. Working class movements were growing in Europe. The workers were struck hard by the impact of that Great Depression, and the working class movement grew in that context. So, comrades, you have to understand that in 1914, when the major European powers went to war with each other, this, in fact, it stalled, it broke the movement of the working class forward. Rosa Luxemburg, the Polish and German communist, contemporary of Lenin, wrote at the time of the beginning of World War I, the Great War. She said that work, and she's playing with a line from Marx and Engels' Communist Manifesto. The line in the manifesto is, "Workers of the world unite, you have nothing to lose but your chains." Rosa Luxemburg wrote after the Great War broke out in 1914. Rosa Luxemburg wrote, "Workers of the world unite in peacetime. Workers of the world unite in peacetime. During war, they slit each other's throats." A very bitter commentary on the state of the working class movement at the time. Workers of the world unite during peacetime. During war, they slit each other's throats. That was Luxemburg's reaction to the start of the Great War. And it's in that context that Lenin is trying to understand what took the countries of Europe to war and what dragged the forces, the political forces of the working class, the German Social Democratic Party and others, the French Socialist Party, what dragged them into the war consciousness? That was the question that Lenin proposed to answer in the text he wrote called Imperialism. Well, at the time, it was clear that there were competing imperial centers. There was the British Empire, the French Empire, the Russian Empire, which was largely territorial, and a German Empire, which was growing but had been stifled. See, it's important to recognize that Germany was the country that brought together all the imperial forces in 1884, 1885 to Berlin to carve up Africa. They divided Africa, said that's a French area, this is a British area, and so on. The Germans tried to operate as a kind of executive of the totality of the imperialist forces to create in a way, super imperialist consensus. This succeeded in Berlin. In fact, they did divide up the continent. The British got Nigeria, the French got Senegal, and so on. So the Germans played a leading role, but Germany was frustrated. Germany had the feeling that it was not able to exercise its full power as a colonial power, and also German capital, which was advancing pretty quickly, was running into a conflict with British capital. German industry had developed pretty well in the early part of the 20th century, and it was confronted by, say, American and British capital, which had gone into its own contradictions in this period after the first Great Depression, 1873, 1896. So Germany's role in prosecuting, getting the countries into war, and the reasons for this war, that's what motivated Lenin to write Imperialism. But what did Lenin argue in that text? Lenin argued that the way capitalism develops, the ordinary structure of capitalism leads to the creation of monopolies, near monopolies, or oligopolies. A monopoly, a firm that dominates a whole sector. A near monopoly, a firm that almost entirely dominates the whole sector. An oligopoly, a group of firms that dominate a whole sector. And what
Marxism has shown us is that there's a tendency in capitalism to generate monopolies, near monopolies, or oligopolies. And so what Lenin saw, looking at the work of others like Hilferding and so on, Hobson, what Lenin saw was that this development of monopolies was taking place within countries. So there were German monopolies or British monopolies. And to some extent, they were within the imperial territory. So in Britain, for instance, British monopolies had an advantage. They didn't just operate in Britain, they had so-called imperial preferences to operate out into the British colonies and so on. And they prevented, say, French monopolies from entering that area. So these monopolies, wanting to clash with each other, wanting to confront each other, took advantage in a way of state power, their close proximity to states and governments and so on. And then these monopoly firms or near monopoly firms, oligopolies, put pressure on their countries to enter into conflict with other countries. And so Lenin's argument is that, in a sense, the natural logic of capitalism, the logic of capitalism that generates monopolies and near monopolies inside countries, leads not only these monopolies to compete with monopolies in another country, an inter-capitalist rivalry, but takes advantage of its relationship to states, to have the states confront each other, and you get into an inter-imperialist rivalry. That's the essence of Lenin's 1916 text, Imperialism. Now, underneath that, there are a number of subsidiary and important points. For instance, that capitalism is able to only survive into this period of really, intense competition amongst capitals from different countries. It's only able to survive if it is able to suppress the workers' movement, the peasant movement in the colonies. The colony provides, in a way, income deflation. I'll come back to that concept. The colony provides a form of income deflation. So, what is this thing that we often know about how colonialism benefits capitalism? Well, yes, if you have a colonial power, go and conquer a piece of territory, and that territory has raw materials, whether under the ground or can be grown, those raw materials are monopolized by the firms of that country. So one is conquest of territory for raw materials. That's one. Secondly, conquest of territory for markets. That's another. These kind of points were already made by liberal writers. John Hobson, whose book that Lenin used, already made these kinds of points that, imperialism is about the grabbing of territory to take raw materials from there. Again, whether from mines or from territory. And secondly, imperialism is for creating new markets where you go and you can sell your products there. You have a captive market and so on. All of this basically is there in the liberal writers like John Hobson. So what's the added thing that Lenin did to that liberal tradition? Well, one of the features of Marxism, important features, is how surplus value is extracted. And Marx argued in Capital that there are two strategies that capitalists use to extract surplus value. The first strategy is the extraction of surplus value by lengthening the working day, making the worker work longer hours, taking less toilet breaks, and so on. And that is the extraction of surplus value through an absolute technique. Absolute surplus value is extracted through lengthening the working day and so on. In Marx's Capital, the chapter after absolute surplus value is called the working day. So the length of the working day is a major way in which capital tries to extract more surplus value for workers. If you have workers work an extra hour, that's much more surplus value than just 1 hour, because then the amount of surplus that is given to the workers to reproduce themselves is a smaller fraction of the total surplus generated by the workers. So, it's beneficial to increase the working day and so on. At any rate, that's one strategy of extracting surplus value, the absolute technique by, for instance, lengthening the working day.
The second technique that Marx writes about in Capital is relative surplus value. This is interesting. This is where Marx argues that if you mechanize the workplace, if you bring machines in, or you better organize the way workers are standing on the factory floor, if you mechanize or you improve the way in which workers are working together, you can increase the labor productivity. So in every hour, the workers produce much more than they produced in a previous technological system, or if it was a more disorganized form of production. So if you can increase the amount of production per hour, that means it takes less time a smaller share of the surplus is needed for the worker, and you have greater surplus value. That's what Marx called relative surplus value. Now, in Marx's writing, he suggests there's a third way. And indeed, this third way is something that is now completely clear through the Leninist tradition and other writers, including Prabhat and Utsa Patnaik's work and a whole range of important Marxist intellectuals in India. What is this third technique? This third technique effectively is something like super exploitation, where, for instance, you make the argument that, let's say, a worker who works in a factory outside Bangalore, this worker working in a factory outside Bangalore is doing the exact same work as a worker in South Korea. They're doing the exact same work. They have the same kind of technology. They're doing the exact same work. But you make the argument that, look, in Karnataka, the standard of living is lower. The expectations, cultural expectations of the workers are lower. People don't need to have very good health care or adequate transportation and so on. You can treat them, in a sense, the workers with a greater sense of contempt. This is rooted in forms of racism and colonialism, that some people, their lives are not valued as much as other people, that in certain parts of the world, you can basically use people, you can deflate their inflation, but their incomes as much as possible, reduce their incomes to the point where basically they just survive. They're not able to have a rich cultural life. So this third form of extracting surplus value is by, in fact, diminishing the amount, the share of the surplus necessary to pay to the worker by saying, well, you are a worker who doesn't need your children to go to school. After all, you don't care about education and so on. And this form of income deflation is actually pretty key in the way imperialism functions. Now, in this, Prabhat Patnaik has added a very interesting, stimulating point of discussion where he's argued quite clearly that there are certain kinds of tropical goods, like cotton, for instance. Cotton can't be grown in the temperate areas. It has to be grown in the greater tropics, let's say. And then a lot of minerals and metals seem to be found also, in the area between the tropics or just near the tropics. So there's a kind of impulse as capitalism develops and certain minerals and metals are needed and certain crops become key to the development of capitalism. There is a kind of tendency for colonialism in that period, the late 19th century onward, to become a fundamental aspect of capitalism. Capitalism always relied on colonialism. The point Prabhat makes in those articles which develop the Leninist argument, the point he makes is not only do you need those tropical crops like cotton at the early point of capitalism, what Marx in Capital calls primitive accumulation or originary accumulation, the first accumulation, that section of Capital is remarkable. It's not only that, but in fact, this theft takes place periodically. Every once in a while, Adivasi communities are removed from their land so that corporations can come and exploit that section and not pay them anything. Income deflation, wealth deflation. If I'm an Adivasi community and I live on a plot of land and underneath me, you suddenly discover there's some precious metal, we are not going to get any benefit. We are going to be evicted violently, ruthlessly. And that's what is known as accumulation by dispossession. Super exploitation, a subset of super exploitation. It is this super exploitation that powers imperialism. Imperialism is powered by this. I mean, the British didn't come to India to teach people mathematics, okay? They didn't come to India. When the British left India,
the literacy rate was 12.5%. It's not like they came for any humanitarian purpose. That was not what drove them. They came basically to take some benefits from the Indian people through income deflation, through accumulation by dispossession, and so on. So this is what Lenin actually figures out in the text of 1916. It goes beyond the liberal argument that imperialism is about going and grabbing resources and creating markets. No, imperialism is about income deflation. It's about making sure that large parts of the world are not going to get access to sufficient resources on lines of, although Lenin doesn't use words like this, lines of racism and so on. Why should Indians have a better standard of living? This is what Indians are used to. That kind of argument, which, you know, the Indian bourgeoisie has adopted. Why should we give a larger share of the wealth of resources to an Adivasi community? That wealth can be taken to the cities and it can benefit a small class of people from a certain set of castes or certain set of communities, but certainly not the Adivasis who live on top of that land. This is an attitude, an imperialist attitude that has now refracted itself all over the place. This is the attitude towards ensuring permanent income deflation of large populations of people around the planet. Okay, that was point number 2. Point number 1 was, why did Lenin write this book? To explain World War I or the Great War. Number 2 was income deflation, because that lay underneath this. You needed colonies, not only for raw materials and markets, but also to ensure a large tract of territory where you're able to produce things for an deflated income. And therefore you had permanent super exploitation in these parts of the world. When you compare wages in India, for instance, to wages in say the United Kingdom, it's quite, the variance is great. And that's how super exploitation functions, through that variance. Now, Lenin published the book around the time of the revolution in Russia. That's a long time ago. The material in the book is all based on the capitalism of that era. There's been a lot of changes since then, and I want to register the fact that, you know, you can't just read Lenin's book and say, well, that's how the world is now. No, we build our theory from the facts. We read our tradition in order to sharpen our thinking, to better understand our thinking, but we don't treat Lenin's imperialism as if it's a, you know, like a religious text that, well, Lenin figured everything out forever. Things change. And that's what I want to emphasize now as the third point. And this will be, you know, a little long in my final point, therefore. Okay, so this is interesting. Let's think about, or let's periodize capitalism and imperialism a little bit, because there is no imperialist epoch that lasts from, let's say, you know, the 19th century, or maybe you want to go back earlier to the present. There have been lots of important changes that have taken place in this period. At the time when Lenin was writing in 1915, 1916, at that time, there were actually colonies. Like Britain had colonies in India, and Britain had colonies in West Africa and in Southern Africa and East Africa and so on. They had actual colonies around the world. That was a period when imperialism manifested itself as colonialism and then created these, you know, imperial preference systems and so on to basically control vast areas of territory, much greater than the small European countries. You know, Belgium is, I think, 1/70th the size of the Congo, which Belgium held for over 100 years. So, you know, in this sense, I think it's erroneous. I think very much erroneous to think, well, all imperialism is the same. No, Lenin is writing about the era when there was the imperialism of colonies, of direct rule, political rule. That was one era. In that era, certainly Lenin was quite correct. The principal contradictions that were at work were the inter-imperialist conflict. In other words, the inter-capitalist rivalry between firms was not properly managed. There was no, in fact, what Marx writes in the Communist Manifesto, there was no broad executive of the global bourgeoisie. In that period, national bourgeoisies competed against each other, and this led to militarism, where they would go to war with each other to have greater gains and so on. So in that early period of colonies,
imperialism manifested itself as an inter-imperialist rivalry where different imperial centers tried to exert their own power over their colonies and other colonies. So that's that period. Then after the Russian Revolution and then related after World War II, there's a major change in the world. We enter a second phase. What is that change? Firstly, the Russian Revolution, then the revolution in Vietnam, 1945, the Chinese Revolution, and so on, 1949. They reorganized the world. No longer was the world organized merely into imperial centers and colonies that the empires controlled. And then they fought amongst themselves, basically to control larger and larger parts of the world. That was the earlier period. Now the new fabric, in a way, was this big socialist bloc, which was pretty united for about 10 years until the Sino-Soviet dispute. China and the USSR started to go their own ways. But still, there was a large socialist bloc. In fact, majority of the world's people seem to be in one way or the other affiliated to the socialist bloc. And the capitalist bloc spent a great deal of time from 1945 effectively creating a executive of the capitalist bourgeoisie. The United States, from the end of World War II onwards, began to subordinate the Europeans and the Japanese into a US project, eventually into the G7. They tried all kinds of military arrangements, NATO in the North Atlantic, SEATO, the Central Treaty Organization, which was based in Iran, and then SEATO, the Southeast Asian Treaty Organization based in Manila, the Baghdad Pact, the Manila Pact, and so on. They tried all kinds of mechanisms to subordinate the other capitalist powers under the leadership of the United States. In fact, they succeeded. In this second period, the United States began to mute inter-imperialist rivalry. In fact, it basically made a situation where the other imperialist powers no longer really had the strength to confront the United States. So one of the great examples of the subordination of the other imperial powers was the Suez Canal crisis of 1956, which was started by France, the United States, and Israel. And the United States France, United Kingdom, and Israel. The United States came in and effectively shut down the Suez crisis and made, effectively a deal with the Egyptian government. A very interesting moment where the US basically tells the British and the French, you're under our dominion. You have to listen to us. Why? Because we have a greater threat out there. That's the socialist bloc and the emerging non-aligned bloc. So in this second period, from roughly the 1940s all the way out, maybe to the maybe let's say, 1991, the collapse of the Soviet Union, this second period, there were two major competing blocs in the world, the socialist bloc and the capitalist bloc. And inter-imperialist rivalry was relatively muted. So if you think at that period, Lenin's text, in fact, doesn't reflect exactly what's going on in the world situation. And other texts and other theories began to have predominance. And here there are great disputes, say, between the Soviets and the Chinese and other Marxists trying to analyze the situation, the concrete situation of that period. I don't want to get too much, I don't have time for it, but I'm just going to put a bracket. That's the way of world imperialism, where the imperialist bloc is starting to consolidate. With the collapse of the Soviet Union and the Eastern European socialist state system, the capitalist bloc, which was now united through these imperialist structures, was basically the only game in town. That's what dominated the world. It's very interesting, comrades, because we don't think about this often. But if you think about this, in Russia, in Central Asia, in all the Eastern European countries, these were worker states. The bourgeoisie had been set aside. Even in China, the bourgeoisie had been set aside. So when they restored capitalism, in a way, in Russia and other countries, there was no bourgeoisie there. The worker state was defeated, and now the state structure basically took over. You had state capitalism. You don't really have a bourgeoisie. It takes hundreds of years to develop a bourgeoisie. You don't develop it overnight. I mean, there's a whole cultural, economic, political project involved
in the development of a bourgeoisie. These countries didn't really develop a bourgeoisie. They basically surrendered Russia under the leadership of Boris Yeltsin to the United States. There was no compelling challenge to the United States after the fall of the Soviet Union, which is why US officials began to talk about the creation of a unipolar world. Everything is around the United States. And that was interesting, which is why they basically used their military, their very powerful military, to destroy countries, to accelerate the use of the military to capture and subordinate places, and to put an end to the aspirations of sovereignty of countries. If a country wanted to have its sovereignty, the United States put an end to it. They were doing this in the 1950s and 60s, coup d'etats in Indonesia and Brazil and so on. But still there was this socialist bloc that confronted the capitalist. And so, but in this new period, there were no colonies. And these United States didn't want to recolonize the world. Instead, neoliberalism becomes the form of income deflation, austerity projects and so on, to cut people's wages down to as low as they go, very little social wages and so on. This period from 1991 to 2008 is, let's call it, a kind of imperialism through neoliberalism. You know, this is the third phase. There's the imperialism with colonies, then there's imperialism confronting the socialist bloc, and then there's the imperialism through neoliberalism. Well, I don't have time to go into this, but I want to share with you, our institute has done a text called Hyper-Imperialism, a dangerous decadent new stage. We published this in January 2024. In a way, it's an homage to Lenin. And you can get this on our website, thetricontinental.org. It's freely available. It's 186 pages. It's filled with a lot of data analysis, graphs and so on. I really, really recommend comrades have a look at this at least. You don't have to agree with it. We argue in this text that from 2008, the world has gone into the third Great Depression. The first Great Depression was 1873 to 96. Second was 1929 to 1945. Now we are in the third Great Depression from 2008 onwards. And in this period, for all kinds of reasons I don't have time to get into, you have the emergence of certain countries as major economic powerhouses: India, China, Indonesia, some extent Brazil, Nigeria, and so on. The center of gravity of the world economy is moved from Europe to Asia, certainly. And in this period, the old imperial countries led by the United States that believed there was a unipolar world that they could dominate forever, recognized that they would not be able to manage the world order through the political systems available to them or through the economic power which their power has declined. So what you see is an increased reliance on the military, and that's important. In our text, we did an analysis. We looked carefully at the actual military spending of the United States. And what we found was the US-led military bloc spends about 75%. The share of world military spending, 75% of it is spent by the US imperialist bloc. This is the material basis, comrades. This is the materialist basis of the new hyper-imperialism. I'm going to come back to why we call it hyper-imperialism in a second. I'm just going to take a few more minutes. It's important to recognize those who believe that there are competing imperialisms, Russia, China, because Lenin talked about inter-imperialist rivalry, we need to talk about inter-imperialist rivalry. Don't understand the world has changed. Lenin would look at this period differently. In fact, Lenin read a text written by Karl Kautsky, where Kautsky wrote about ultra-imperialism. And Lenin said, well, this is not the case now. It might be the case later. In fact, we don't believe that Kautsky's ultra-imperialism is what's going on now. We have a very different account. Our term is hyper-imperialism. This is not the case where the world bourgeoisie has united against the world proletariat. Far from it. There are lots of inter-country and inter-regional rivalries taking place, but they're not inter-imperialist. Look at the case of China. The United States-led military bloc takes up 75% of world military spending. China only 12%. You can't have a country that spends only 12% of the world military budget
at a parity with 75%. And plus, China is largely a standing army. A lot of that 12% goes to wages, not to weapon systems. United States builds weapon systems which allow it to obliterate countries. They don't have a standing army that can come and colonize the world, but they can really hurt a country from the sky. Very much what the Israelis are doing in Gaza and so on. Okay, so what is the term hyper-imperialism? It effectively means that because the US-led military bloc, which had this habit of being a unipolar power, no longer has economic or political power to establish itself or establish a stable system, it is going to use mainly military power, but also information power to push its agenda. And it's looking for allies, but it's not finding allies in the global south like it used to. Even India is a strange ally now. India continues to have its own interests being manifest through these ties with Russia. But this is not a progressive thing. The Indian government's view of Russia, in my opinion, is to create an alliance between Moscow and Delhi against Beijing. I mean, that's what I think the Indian government is trying to do. But nonetheless, the United States is not there at the center of it. It's unable to dominate. And this is what makes this phase dangerous. It's dangerous because they have the most powerful weapon systems, but they don't really have a project for the planet. They are militarizing every conflict. Anytime they have a conflict with somebody, they militarize it. Ukraine or Taiwan, the military aspect leads. It's decadent because they don't have a project for the planet. Look at the United States elections this year between Mr. Biden and Mr. Trump. Neither do they have a project for their own country. They have no project for the world. They don't have a vision of how the world should settle its compelling dilemmas, the problems of climate change and so on. They have no project. And because they have no project, they are trying to lead a process in a dangerous way with a decadent ideology, an ideology which says that they should run things even though they don't have any idea what that would mean. They are pushing confrontation over collaboration. Now, I don't want to speak for Lenin. Lenin has been gone for a long time, 100 years. Lenin wrote a terrific book in 1916. It's one of the most important texts in our Marxist tradition. We must read the text in order to understand what our comrades were saying at a certain point. But we are also Marxists. We need to constantly evaluate the actual movement of history. We need to see how things have shaped, what are the actual power balances and so on. Yes, there are inter-capitalist rivalries today, but there is no inter-imperialist rivalry any longer. We have one major imperialist bloc, which is trying to exert its power in a dangerous and decadent way. This is the hyper-imperialist bloc led by the United States. So that's how I wanted to present today to you. I'm so happy to be with you. Again, Comrade Vasant, I'm here, in a meeting, very interesting meeting about the different debates and discussions around Palestine in the Arab world, trying to understand what the political forces here are trying to do. And they are very clear that there is, in fact, a dangerous and decadent power that is trying to enforce its authority on the world. And that dangerous and decadent power is the US-led military bloc, which includes Israel. Okay, so you're done. So can we have some interaction? You have some 10 minutes. So ಈಗ ಎಲ್ಲರೂ ವಿಜಯ್ ಪ್ರಸಾದ್ ಅವರ ಮಾತು ಕೇಳಿದ್ದೀರಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಒಂದು 5-10 ನಿಮಿಷ ಇದ್ರೆ. ಪ್ರಶ್ನೆ ಕೇಳುವಂತವ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅನ್ಮ್ಯೂಟ್ ಕೊಡುತ್ತೆ. ವಿಜಯ್ ಕೆನಾರ್ ಅನ್ಮ್ಯೂಟ್ ಮಾಡಿ. Okay, are you able to listen to me? Yes, comrade. I'm indeed very happy to have listened to Comrade Vijay Prasad. To me, a devotee of Lenin, although it is very wrong for me to put that term devotee, but my
sense does not permit me to use any other term. I very highly appreciate the way he has presented it. And to my mind, my association with Marxism is over 60 years now. And I'm happy to have heard the best lecture possible. But I have my own criticism. That is how Marxism works. He has rightly put all things in the very perfect framework of today's hyper-imperialism. That is very correct. It is different from the ultra-imperialism which Kautsky thought, and this is very correct. But there is a need for us to update the way in which Lenin did it 100 years back or 107 years back. The production process has undergone tremendous changes from industry 1, 2, 3, 4, etc. I'm able to explain each phase differently. And the very objective results of this is, apart from the third concept of that is income deprivation and all these racial and exploitation of the people, that's very correct. But how does it operate? It operates in a primary way. Lenin said that in the imperial stage, the highest stage, so we have to find layers in this higher state, higher than what Lenin would have understood. This is a particular stage in which, how is this basic competition maintained even today? In this hyper-imperialist stage is that monopolies organizing their own units. Each unit to compete themselves. A unit in Germany and unit in Bangalore, a unit in China, they compete each other. And the race to the bottom happens. I don't have much time to explain. I am a person directly associated with these trade unions and able to understand these things and place it correctly before my movement also. But I don't find that theoretically we have built up our own ideological niceties in these aspects. In order that we understand it correctly, using the very line adopted by Lenin to update it to the 21st century and make it as the real force to confront imperialism by combating first with our own national bourgeoisie and their alliance with the foreign finance capital. This I just wanted to mention before him to be able that such great comrades pay attention to these facts. I'm prepared to join discussion some other time with much more details and capacity to analyze things. That's all what I wanted to say, comrade. Thank you. Thank you. ಪ್ರತಾಪ್ ಸಿಂಹ ಇದು ಮಾಡಿದ್ದು ನೋಡಿ. ಅನ್ಮ್ಯೂಟ್ ಮಾಡ್ಬೇಕಾ ಏನು ಮ್ಯೂಟ್ ಮಾಡ್ಬೇಕಾ? Comrade, it was a great presentation. So while presenting, comrade has said that there are stages starting from 1915 or the stages of a crisis, that first, second and third, and now we are at the third stage, or the third Great Depression started from 2008. But while presenting, comrade has said that from 1940 to 1991, the second period, wherein the socialist bloc and capitalist bloc, where the socialist bloc got disintegrated. At the same time, during 1940 to 1991, this inter-imperialist rivalry got muted. And at the end also, comrade has said that now, post 2008, this inter-capitalist contradiction does not exist. The inter-capitalist contradiction exists, but inter-imperialist contradiction is muted.
Am I correct? And how these contradictions against erect and whether the socialist bloc can come down and can face this imperialist onslaught, comrade. Over, comrade. Okay, Comrade. Vijay, you can answer that. Yeah, okay. Both really terrific questions. The first question by Comrade Nair about the question of the economies, how monopolies operate across countries and so on, transfer payments. Sometimes the same firm in two different countries, he said, compete with each other. Sometimes, of course, it enables them through transfer payments to have advantages. It's not always that they are competing. They can make transfer profits in a sense. We call it transfer payment, but often it's transfer profit, not just transfer payment. But yeah, I mean, this needs to be studied more. How are the 21st century giant capitalist firms operating? And what gives them the kind of advantages that they have over other firms? Well, one of the areas where we are studying this closely is the digital space. You know that 80% of the world users of the digital space, which is about 2 billion people, use the Google Chrome browser to enter the internet. 80%. Most of us just use a lot of Google tools. There's a free software movement in India, but the free software uses 2-3% of those 2 billion. Google dominates the landscape of the digital world, but it is not able to dominate some countries. Like in China, for instance, they have their own search engines. India, so many clever people in the internet world. Comrade, you are talking, you're in Karnataka and Bangalore, some of you are there. Such a great number of software engineers and so on. But what national sovereignty has India been able to exercise on the digital space? Almost zero. When Mr. Modi said we are going to ban Chinese apps, how many Indian apps are there? Real, genuine Indian apps with a global usership? Minimal. Why? Because we've surrendered our digital sovereignty. So the way forward, in a sense, is through the exercise either of national or regional sovereignties, whether it's over raw materials or it's over the digital space. And this is something that is not really being discussed much like, let's say, India. It's not discussed much. I mean, how much do we have on digital sovereignty? The fact that in India, we're basically using US tools. We're not developing our own tools. The Chinese have developed their own tools. Now, some of that has to do with language and so on. But listen, language is not a barrier here. Even if you're searching in any language, you can develop your own various tools, your chat mechanisms and so on. Of all the chat functions, WhatsApp, Telegram, none of them are developed in India. They're all developed outside. If bits and pieces might be developed by software engineers in India that surrender the patents to foreign companies, that's become our role in the world. So all of this needs to be studied more. I don't want to make a reckless comment about the nature of monopolies right now. I would say that we need to study much more how big firms are able to have massive footprints across countries, how they're able to create vertical domination of the economies of the world. We really don't have enough information. Some of this is, you might know that the United States government fought to close down the UN Center on Transnational Corporations in the 1990s. Basically a UN body set up in 1975. They shut it down in the 1990s. They said, no, you don't need to closely study transnational corporations. So that's that. In terms of Comrade Murthy's question about the stages and will the socialist camp be able to confront the situation now? Look, firstly, we are nowhere near the construction of a socialist camp at this time in world affairs. Let's not exaggerate the situation. What we are in the middle of is some changes taking place in global South countries. There is a new mood that has emerged. South Africa took Israel to the International Court of Justice. It was backed by Bolivia, backed by Colombia, backed by Namibia, and so on. I mean, this is a monumental change, but
This is not the creation of a socialist bloc. This is not a socialist bloc. This is a new mood emerging. I feel that in the next period, the mood that is going to push forward some kind of agenda is the mood of sovereignty, the fight to establish sovereignty against US imperialism. And this fight is going to create its own contradictions. It can remain sovereignty for the bourgeoisie. That's pretty much the limit of the political program of the BJP. Sovereignty for Mr. Gautam Adani to do whatever he needs to do. That's the limit of the BJP government's understanding of sovereignty. But other countries might accelerate their sovereignty to demand dignity for the people, a better share of the profits, bringing in wealth to create bridges and so on. So let's see where this goes, comrades. But I don't want to exaggerate the situation we're in now. We are in a difficult time for the left for a period, not just in India, but around the world. We'll have to keep fighting. I mean, Comrade Vasant knows that we are not going to. What does it mean to say we are going to keep fighting? We have always been fighting. That goes without saying. But we have to also be very accurate in our assessment of the current world situation and the domestic situation. As far as the world situation is concerned, don't look forward to the emergence of a socialist bloc. Maybe there may be one or two breakthroughs, but the principal new architecture that's developing is not a socialist bloc, but it's in fact a bloc of a kind of new non-alignment. And that's where we are. Anybody else? Very questions? I had a question. Yeah, I'm sure you say that Russia or China, we can't call them imperialist. But what do we call them? Are they fighting for their national sovereignty, or what exactly is the basis of conflict? Well, Russia and China are two different countries. As I said, Russia, after the worker state was destroyed, you got a kind of kleptocratic class that emerged, a class that took advantage of the state power of their allies to basically dismantle the state, and they benefited as individuals. It's a political setup where the actual fabric of politics is really not beneficial to a socialist position. It is entirely about national sovereignty. Okay, in fact, the names of Mr. Putin's party over the last decades are all revealing. United Russia, Russia First, and so on. These are national sovereignty political formations. Very much Russian in their orientation. This is not Lenin, who argued against great Russian chauvinism. So we need to understand that. But Russia is nonetheless playing an important role, because in exercising the national sovereignty of a large country with nuclear weapons, it produces a certain natural rebalancing in the world. It's a major producer of raw materials that produces opportunities for poorer countries in the world. China is different. China never had a complete restoration, destruction of the worker state. Communist Party is still in charge. The large parts of the economy remain under the basically state management, which is why the whole world is suffering from a lack of growth. China still has a pretty good growth rate in the context of the world economy. That's because they're managing the economy a lot better than let's say, other big countries, okay, Brazil and others, which are in the doldrums economically in terms of growth rates. So that's the first part. Second part of it is that, look, all socialist countries, Comrade Vasant and I, we know this implicitly, that all socialist countries always struggle in a contradiction between the national interests of the state and socialist internationalism. We know this because the Soviet Union also struggled with this. There were times when the Soviet state would insist that communist parties around the world would be effectively the embassies of the USSR. But on the other side, they would offer assistance and help to expand the socialist project. This contradiction is there. And it's certainly there in China. The Chinese state has its national interests and so on. The difference is that China, for reasons of very clever management of the neoliberalism period, industrialized the country, and became a major surplus
holding country. It is a major surplus holding country. Any country that holds a surplus, you have two choices with the surplus. First, you can take that surplus and you can park the surplus in tax havens by not taxing your rich. That's what the West is doing. They're not interfering with the work of their elites. So they're parking all the surplus, $37 trillion in tax havens. That's one option. The Chinese are taking the more conventional option, which is recycling the surplus. You need to put the surplus back in motion. That's what Marx talks about in volume 3 of Capital. Got to recycle the surplus. How are they recycling the surplus? The Belt and Road Initiative. That's a form of recycling. Now, it's certainly not socialist, okay? So let's not have any crazy illusions and misname things. The Belt and Road Initiative is not a socialist project. It is effectively a form of recycling the surplus, which has beneficial impacts for lots of countries that are struggling to survive. So it's a good thing in some, but I wouldn't call the Belt and Road Initiative a socialist initiative per se, because it's not like China is not benefiting from recycling the surplus. They're making a profit on it. And that's the purpose of recycling. When you have a surplus, you can either sit on it or you do something with it. They're doing something with it. They're not giving the money away to other countries. Okay. Thank you. I think there are a few more questions, but I think we don't have time. Thank you very much for joining us on the Order of the Issue. Thanks a lot, my dear comrade. See you later. And thanks to everybody who came. We had a recorded attendance. ಓಕೆ ಸೊ ಟೈಮ್ ಆಗಿರೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಸಣ್ಣ ಈ ಲೆಕ್ಚರ್ ನಂತರ ಇನ್ನೊಂದು ಲೆಕ್ಚರ್ಗಿಂತ ಮೊದಲು ಒಂದು ಕವನ ಕೇಳೋಣ ಮಹಾಂತೇಶ್ ಅವ್ರ ಹತ್ರ. ಮಹಾಂತೇಶ್ ಅವರು ಆಗ್ಲೇ ಇನ್ನೊಂದು ಅಜೆಂಡಾನು ಕೊಟ್ಟಿದ್ದಾರೆ ನಮಗೆ. ದೇವೇಂದ್ರ ಶರ್ಮಾ ಅಂತ ಒಬ್ರು ಮೀಟಿಂಗ್ ಮಾಡಿದ್ರು, ಅದನ್ನ ತೋರಿಸಿ ಇದ್ರ ಬಗ್ಗೆ ಮಾತಾಡ್ತಾರೆ. ಮಹಾಂತೇಶ್ ಕವನ ಅವರು. ಸಂಗಾತಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ಪ್ಯಾಲಿಸ್ಟೈನ್ ಮಕ್ಕಳ ಕುರಿತಾಗಿ ಕೇಳ್ತಾ ಇದೆಯಲ್ಲ ಕಾಮ್ರೇಡ್? ಓಕೆ. ಪ್ಯಾಲಿಸ್ಟೈನ್ ಮಕ್ಕಳ ಕುರಿತಾಗಿ ಬರೆದಂತ ಕವನವನ್ನ ವಾಚನ ಮಾಡಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಪೇಂಟಿಂಗ್ ನಿಮ್ಮ ಎದುರುಗಡೆ ಪ್ರದರ್ಶನ ಆಗ್ತಾ ಇದೆ. ಇದನ್ನ ರಚಿಸಿದವರು ಕಾಮ್ರೇಡ್ ದೇವೇಂದ್ರ ಶರ್ಮಾ ಅವರು. ಆಕ್ಚುಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ರೈಟ್ ನಾವು ಆಕ್ಚುಲಿ ಅವರು ಇವತ್ತು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ, ಕಳೆದ ಒಂದು ವಾರ 10 ದಿವಸದಿಂದ. ಅವರು ದೆಹಲಿಯ ಸಂಗಾತಿಯವರು, ರಿಟೈರ್ಡ್ ಪ್ರೊಫೆಸರ್ ಅವರು. ಮತ್ತು ಅವರು ಸಫ್ದರ್ ರಶ್ಮಿ ಏನು ಹತ್ಯೆ ಆದಂತ ಪ್ರದೇಶ ಇದೆ, ಸಾಯಿದಾಬಾದ್, ದೆಹಲಿಯ ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತ ಒಬ್ಬ ಸಂಗಾತಿ. ಅವರು ಮಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಗಂಡ ಹೆಂಡತಿ ಇಬ್ರು ಕೂಡ ಇಲ್ಲಿಗೆ ಪದೇ ಪದೇ ಬರ್ತಾ ಇರ್ತಾರೆ. ಇತ್ತೀಚೆಗೆ ಆಫೀಸನ್ನ ಹುಡ್ಕೊಂಡು ಕೂಡ ಅವ್ರು ಬಂದಿದ್ರು, 2-3 ಬಾರಿ ಭೇಟಿಯಾಗಿದ್ದಾರೆ. ನಾಳೆ ಬೆಳಗ್ಗೆ ಅವರು ಡೆಲ್ಲಿಗೆ ಹೋಗ್ತಾರೆ. ಬಟ್ ನಿನ್ನೆ ನನ್ನ ಜೊತೆ ಸುಮಾರು ಹೊತ್ತು ಒಂದು 1 hour ಚರ್ಚೆಗಳನ್ನ ಮಾಡಿದ್ರು ಅವರು. ಮತ್ತು ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ ನಂತರ ನಿನ್ನೆ ಗೊತ್ತಾಗಿದ್ದು ಅವರು ಸ್ವತಃ ಚಿತ್ರ ಕಲಾವಿದರು, ಪೇಂಟರ್ಸ್ ಕೂಡ ಅಂತೇಳಿ. ಅವರು ರಚಿಸಿದಂತ ಪೇಂಟಿಂಗು ಬೆಂಗಳೂರಿನಲ್ಲಿ ಒಂದು 10-12 ವರ್ಷದ ಕೆಳಗಡೆ ಇಲ್ಲಿ ಪ್ರದರ್ಶನ ಕೂಡ ಆಗಿದೆ ಅನ್ನೋಂತ ಮಾಹಿತಿಯನ್ನು ಹೇಳಿದ್ರು. ನಾನು ಈ ತರ ಯುದ್ಧ ವಿರೋಧಿಯಾದಂತ ಒಂದು ಕಾರ್ಯಕ್ರಮ ಮತ್ತು ಸಾಮ್ರಾಜ್ಯಶಾಹಿ ವಿರೋಧಿಯಾದಂತ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಒಂದು ಪೇಂಟಿಂಗ್ಸ್ ಅನ್ನ ನನಗೆ ಕಳಿಸಿದ್ರು. ಇದು ಇರಾಕ್ ವಾರ್ನ ನಂತರದಲ್ಲಿ ರಚಿಸಲ್ಪಟ್ಟಂತ ಅವರ ಪೇಂಟಿಂಗ್ಸು. ಅದರಲ್ಲಿ ಮತ್ತು ಅದರ ಮುಂದುವರೆದ ಭಾಗವಾಗಿ ಏನ್ ಗುಜರಾತ್ ನ ಗಲಭೆ ನಡೀತು, ಆ ಗುಜರಾತ್ ಗಲಭೆಯನ್ನು ಕೂಡ ಒಳಗೊಂಡು ಅವರು ಇದರಲ್ಲಿ ಪೇಂಟಿಂಗ್ಸ್ ಅನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಸದ್ದಾಂ ಹುಸೇನ್ ಮೂರ್ತಿಯನ್ನ ಬೀಳಿಸಿದ್ದು ಮತ್ತು ಗುಜರಾತ್ ಗಲಭೆಯ ಒಂದು ಚಿತ್ರಗಳು ಕೂಡ ಅದರಲ್ಲಿ ಒಳಗೊಂಡಿದಾವೆ ಅನ್ನೋಂತ ಎಕ್ಸ್ಪ್ಲನೇಷನ್ ಅವ್ರು ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನ ಇಲ್ಲಿ ನಮ್ಮ ಕಾಮ್ರೇಡ್ ವಸಂತರಾಜ್ ಅವರಿಗೆ ಶೇರ್ ಮಾಡಿದೆ. ಮತ್ತು ಅದು ಇವತ್ತು ನಿಮ್ಮ ಎದುರುಗಡೆ ಇದೆ ಅನ್ನೋಂಥದ್ದನ್ನ ಹೇಳ್ತಾ,
ಮುಂದಿನ ದಿನಗಳಲ್ಲಿ ಅವರ ಇನ್ನೂ ಹೆಚ್ಚು ಕಲಾಕೃತಿಗಳನ್ನ ನಾವು ಬಳಸಬಹುದು ಅಂತ ಹೇಳಿ ನಮ್ಮ ಬೇರೆ ಬೇರೆ ಪುಸ್ತಕಗಳಿಗೆ ಮತ್ತು ಇದಕ್ಕೂ ಕೂಡ ಬಳಸಬಹುದು ಅನ್ನೋಂತ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಷ್ಟು ಆ ಪೇಂಟಿಂಗ್ ಬಗ್ಗೆ ಹೇಳ್ತಕ್ಕಂಥದ್ದು. ಆ ಸಂಗಾತಿ ನಮಗೇನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳು. ಈಗ ನಾನು ಈ ಕಾರ್ಯಕ್ರಮದಲ್ಲಿ ಇತ್ತೀಚೆಗೇನು ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ, ವಿಶೇಷವಾಗಿ ಪ್ಯಾಲೆಸ್ತೈನ್ ಜನರ ಮೇಲೆ ಒಂದು ಕ್ರೂರ ದಾಳಿಯನ್ನ ಹರಿಯಬಿಟ್ಟಿದೆ. ಅದಕ್ಕೆ ಸುಮಾರು ಒಂದು 5 ತಿಂಗಳು ಕಳೆದೋಯ್ತು. ಈಗ ನಿನ್ನೆ 2 ದಿನಗಳ ಕೆಳಗಡೆ ಅನ್ನಕ್ಕಾಗಿ ಒಂದು ನಿರಾಶ್ರಿತ ಶಿಬಿರದಲ್ಲಿ ಕ್ಯೂ ನಿದ್ದಂತ ಜನರ ಮೇಲೆ ಇಸ್ರೇಲ್ ಪಡೆಗಳು ದಾಳಿಯನ್ನು ನಡೆಸಿ ಒಂದೇ ದಿನದಲ್ಲೇ ಆ ಸ್ಪಾಟ್ ಅಲ್ಲಿ 100 ಜನ ಸತ್ತೋಗಿದ್ದಾರಂಥದ್ದು ನಿಮಗೆ ಗೊತ್ತಿದೆ. ಈ ಒಂದು ಅವಧಿಯಲ್ಲಿ ಸುಮಾರು 30,000 ಜನ ಇಸ್ರೇಲ್ನ ನಾಗರಿಕರು, ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಅದರಲ್ಲಿ ದಾಳಿಗೊಳಗಾಗಿದ್ದಾರೆ. ಪ್ರತಿ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿದ್ರೆ, ಪ್ರತಿ 10 ನಿಮಿಷಕ್ಕೊಂದು ಮಗು ಅಲ್ಲಿ ಸಾಯ್ತಾ ಇದೆ ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗಿದೆ. ಮತ್ತು ಪ್ರತಿ 2 ಗಂಟೆಗೆ ಒಬ್ಬ ಮಹಿಳೆ ಅಲ್ಲಿ ಇಸ್ರೇಲ್ ಪಡೆಯಿಂದ ಹತರಾಗ್ತಾ ಇದ್ದಾರೆ ಅನ್ನೋಂಥ ಒಂದು ಅತ್ಯಂತ ಆತಂಕದ ಒಂದು ವರದಿಗಳು ನಮಗೆ ಬಂದಿರುತ್ತದ್ದು. ಹಾಗಾಗಿ ಇಸ್ರೇಲ್ ತನ್ನ ಯುದ್ಧಕೋರ ನೀತಿಯನ್ನ ನಿಲ್ಲಿಸಬೇಕು ಮತ್ತು ಯುದ್ಧವನ್ನ ಕೊನೆಗಾಣಿಸ್ಬೇಕು. ಪ್ಯಾಲೆಸ್ತೈನ್ ಜನರ ಹಕ್ಕುಗಳನ್ನ ಮಾನ್ಯ ಮಾಡಿ ಅವರಿಗೆ ಸ್ವತಂತ್ರವಾದಂತ ತಾಯ್ನಾಡನ್ನ ಒದಗಿಸುವ ನಿಟ್ಟಿನಲ್ಲಿ ಮಾತುಕತೆಗಳನ್ನು ನಡೆಸಬೇಕು ಅಂತೇಳಿ ಒತ್ತಾಯವನ್ನು ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ. ಇದು ಈ ಕವನ ನಾನು 5 ತಿಂಗಳ ಕೆಳಗಡೆ, ಅಂದ್ರೆ ಇಸ್ರೇಲ್ ಯುದ್ಧ ಆರಂಭ ಪ್ಯಾಲೆಸ್ತೈನ್ ಜನರ ಮೇಲೆ ಯುದ್ಧವನ್ನ ಹರಿಯಬಿಟ್ಟಂತ ಸಂದರ್ಭದಲ್ಲಿ ಬರೆದಂಥದ್ದು. ಆಗ ನಾನು ಅದ್ರ ಬಗ್ಗೆ ಏನಾದ್ರೂ ಒಂದು ಬರಿಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ಭಾರತದ ಒಟ್ಟು ನಮ್ಮ ಸುತ್ತಮುತ್ತ ನಡೀತಕ್ಕಂತ ಯಾವ ಘಟನೆಗಳು ಕೂಡ ಅದಕ್ಕೊಂದು ಅವಕಾಶವನ್ನ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಕವಿತೆಯನ್ನ ಯಾಕೆ ಬರೆಯಕ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕವಿತೆಯನ್ನ ನಾನು ಬರೆದೆ. ವಿಶೇಷವಾಗಿ ಆ ಕಾಲಘಟ್ಟದಲ್ಲಿ 5 ತಿಂಗಳ ಹಿಂದ್ಗಡೆ ನಾವು ಭಾರತ ಪಾಕಿಸ್ತಾನ್ ಒಂದು ವರ್ಲ್ಡ್ ಕಪ್ ಮ್ಯಾಚ್ ನಡೆಯುವಂತ ಒಂದು ಅದರ ಉತ್ತುಂಗದ ಸ್ಥಿತಿಯಲ್ಲಿದ್ವಿ. ಅದರಲ್ಲೂ ಕೂಡ ಅಹಮದಾಬಾದ್ ನಲ್ಲಿ ಆ ಮ್ಯಾಚ್ ನಡೀತಾ ಇತ್ತು. ಅದರ ಒಂದು ಬಹಳ ಪ್ರಚಾರದ ಭರಾಟೆಯಲ್ಲಿದ್ವಿ. ಹಾಗೇನೆ ವಿಜಯದಶಮಿಯ ವಿಜೃಂಭಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ನಂತರ ಮುಂದೆ ಬರ್ತಕ್ಕಂಥ ದೀಪಾವಳಿಯ ಹಬ್ಬದ ಸೆಲೆಬ್ರೇಷನ್ ಕೂಡ ನಾವು ಮಾಡೋರಿದ್ವಿ. ಹಾಗಾಗಿ ನನಗೆ ಅಲ್ಲಿ ಇಸ್ರೇಲ್ ಪ್ಯಾಲೆಸ್ತೈನ್ ಕಂದಮ್ಮಗಳ ಮೇಲೆ ನಡೆಸ್ತಕ್ಕಂಥ ಆ ಕ್ರೂರ ದಾಳಿಗಳು ನನ್ನನ್ನ ಒಂದು ರೀತಿಯಲ್ಲಿ ವಿಚಲಿತನಾಗಿ ಮಾಡ್ತು. ಆ ನಿಟ್ಟಿನಲ್ಲಿ ನಾನು ಭಾರತದ ಸಮಕಾಲೀನ ಪರಿಸ್ಥಿತಿ ಮತ್ತು ಗಾಜಾ ಪಟ್ಟಿಯಲ್ಲಿ ಆ ಮಕ್ಕಳ ಮೇಲೆ ನಡೀತಕ್ಕಂಥ ದಾಳಿಗಳನ್ನ ಕಂಪೇರ್ ಮಾಡಿ ನಾನು ಈ ಕವನವನ್ನ ರಚನೆ ಮಾಡಿದ್ದೀನಿ. ದಯಮಾಡಿ ನಾನು ಅದನ್ನು ಓದ್ತಾ ಇದ್ದೀನಿ. ಪ್ಯಾಲೆಸ್ತೈನ್ ಯುದ್ಧ ಆರಂಭ ಬಳಿಕ ನಿತ್ಯ ಸಾವನ್ನಪ್ಪುವ ಹಾಗೂ ದಾಳಿಗೆ ಈಡಾಗುತ್ತಿರುವ ಮುದ್ದು ಕಂದಮ್ಮಗಳಿಗೆ ನನ್ನ ಈ ಕವನ ಅರ್ಪಣೆ. ಕವನದ ಶೀರ್ಷಿಕೆ ಹೇಗೆ ಬರೆಯಲಿ ನಾ ಕವಿತೆ. ಓ ನನ್ನ ಪ್ರೀತಿಯ ಪ್ಯಾಲೆಸ್ತೈನ್ ಮಗುವೆ, ಓ ನನ್ನ ಪ್ರೀತಿಯ ಪ್ಯಾಲೆಸ್ತೈನ್ ಮಗುವೆ, ಅರಾಫತ್ ಎನ್ನುವ ಕನಸುಗಾರನ ಕುಡಿಯೇ, ಅರಾಫತ್ ಎನ್ನುವ ಕನಸುಗಾರನ ಕುಡಿಯೇ, ನೀ ನಿಂತಿರುವ ಮನೆಗಳ ಮಹಡಿಗಳ ಮೇಲೆ, ನೀ ನಿಂತಿರುವ ಮನೆಗಳ ಮಹಡಿಗಳ ಮೇಲೆ ಎತ್ತಿಂದಲೂ ಹಾರಿ ಬರಬಹುದು ರಾಕೆಟ್ಗಳ ದಾಳಿ. ನೀ ನಿಂತಿರುವ ಮನೆಗಳ ಮಹಡಿಗಳ ಮೇಲೆ ಎತ್ತಿಂದಲೂ ಹಾರಿ ಬರಬಹುದು ರಾಕೆಟ್ಗಳ ದಾಳಿ. ಆದರೆ ನಾ ಕುಂತಿರುವ ಮನೆಯಲ್ಲಿ ಈಗ ಭಾರತದ ಬೌಲರ್ಗಳು ಕೂಡ ಸಿಡಿಸುತ್ತಿದ್ದಾರೆ ರನ್ಗಳ ಮಹಾಮಳೆ ದಾಳಿ. ನಾ ಕುಂತಿರುವ ಮನೆಯಲ್ಲಿ ಈಗ ಭಾರತದ ಬೌಲರ್ಗಳು ಕೂಡ ಸಿಡಿಸುತ್ತಿದ್ದಾರೆ ರನ್ಗಳ ಮಹಾದಾಳಿ. ವ್ಯತ್ಯಾಸವಿಷ್ಟೇ, ನೀ ಯುದ್ಧ ಎಂಬ ರಣಾಂಗದಲ್ಲಿ ಏಕಾಂಗಿಯಾಗಿ ಅಳುತ್ತಿರುವೆ.
ನಾನು ಲಕ್ಷಾಂತರ ಜನರ ಜಯದ ಕೇಕೆಯಲ್ಲಿ ಮೈ ಮರೆತಿರುವ ದೇಶದಲ್ಲಿರುವೆ. ಈ ಸಂತಸದ ಗಳಿಗೆಯಲ್ಲಿ ನಾ ಹೇಗೆ ತಾನೇ ಬರೆಯಲಿ ನಿನ್ನ ಸಂಕಟದ ಬಗೆಗಿನ ಕವಿತೆ. ಈ ಸಂತಸದ ಗಳಿಗೆಯಲ್ಲಿ ನಾ ಹೇಗೆ ತಾನೇ ಬರೆಯಲಿ ನಿನ್ನ ಸಂಕಟದ ಬಗೆಗಿನ ಕವಿತೆ. ಓ ನನ್ನ ಪ್ರೀತಿಯ ಪ್ಯಾಲಿಸ್ಟೈನ್ ಮಗುವೆ, ನೀ ನಿಂತ ಆ ಮನೆಯ ಸುತ್ತಲೂ ಕವಿದಿದೆ ಕತ್ತಲೆಯ ಕಾರ್ಮೋಡ. ನೀ ನಿಂತ ಆ ಮನೆಯ ಸುತ್ತಲೂ ಕವಿದಿದೆ ಕತ್ತಲೆಯ ಕಾರ್ಮೋಡ. ಯಾವ ಕ್ಷಣದಲ್ಲಾದರೂ ಚಿಮ್ಮಬಹುದು ಕೆಂಡದಂತ ಕ್ಷಿಪಣಿಗಳ ಕ್ರೋಧ. ಯಾವ ಕ್ಷಣದಲ್ಲಾದರೂ ಚಿಮ್ಮಬಹುದು ಕೆಂಡದಂತ ಕ್ಷಿಪಣಿಗಳ ಕ್ರೋಧ. ಆದರೆ ನಾನಿರುವ ಊರಿನಲ್ಲೀಗ ನವರಾತ್ರಿ ವಿಜಯದಶಮಿ ಹಬ್ಬಗಳ ಸಂಭ್ರಮ. ನಮ್ಮಲ್ಲೀಗ ಕೋಟೆ ಕೊತ್ತಲಗಳಿಗೂ ಗೋಡೆ ಗುಮ್ಮಟಗಳಿಗೂ ಅರಮನೆ ಗುರುಮನೆಗೂ ಬಣ್ಣ ಬಣ್ಣದ ಅಲಂಕಾರ. ನಮ್ಮಲ್ಲೀಗ ಕೋಟೆ ಕೊತ್ತಲಗಳಿಗೂ ಗೋಡೆ ಗುಮ್ಮಟಗಳಿಗೂ ಅರಮನೆ ಗುರುಮನೆಗೂ ಬಣ್ಣ ಬಣ್ಣದ ಅಲಂಕಾರ. ಏಳು ಮಗುವೆ, ನಾ ಹೇಗೆ ತಾನೇ ನೀನಿರುವ ಕತ್ತಲ ಕೋಣೆಯ ಬಗ್ಗೆ ಕವಿತೆ ಬರೆಯಲಿ. ಏಳು ಮಗುವೆ, ನಾ ಹೇಗೆ ತಾನೇ ನೀನಿರುವ ಕತ್ತಲ ಕೋಣೆಯ ಬಗ್ಗೆ ಬರೆಯಲಿ ಕವಿತೆ. ಓ ನನ್ನ ಪ್ರೀತಿಯ ಪ್ಯಾಲಿಸ್ಟೈನ್ ಮಗುವೆ, ನನಗೆ ಗೊತ್ತು ಈ ಯುದ್ಧದಲ್ಲಿ ನಿನ್ನದಲ್ಲದ ತಪ್ಪಿನಿಂದ ಎತ್ತವರನ್ನು ಕಳಕೊಂಡು ರೋಧಿಸುತ್ತಿರುವ ಅನಾಥ ನೀನೆಂದು. ನನಗೆ ಗೊತ್ತು ಈ ಯುದ್ಧದಲ್ಲಿ ನಿನ್ನದಲ್ಲದ ತಪ್ಪಿನಿಂದ ಹೆತ್ತವರನ್ನು ಕಳಕೊಂಡು ರೋಧಿಸುತ್ತಿರುವ ಅನಾಥ ನೀನೆಂದು. ಆದರೆ ನಾವೀಗ ನಮ್ಮಯ ಹಿರಿಕರ ಪಿತೃಪಕ್ಷದ ನೆಪದಲ್ಲಿ ತರತರದ ಭಕ್ಷ್ಯಗಳನ್ನು ಮಾಡಿ ಹತ್ತಾರು ಜನರ ಹೊಟ್ಟೆ ತುಂಬಿಸಿದ ಭಾವಬಂದಿಯಲ್ಲಿ ಮೈಮರೆತಿರುವುವು. ಏಳು ಮಗುವೆ, ದೂರದಲ್ಲಿ ಒಡ ಹುಟ್ಟಿದವರ ಕಳಕೊಂಡು ಅನಾಥರಾಗಿರುವ ನಿನ್ನ ನೋವಿನ ಬಗ್ಗೆ ನಾ ಹೇಗೆ ಬರೆಯಲಿ ಕವಿತೆ. ಏಳು ಮಗುವೆ, ದೂರದಲ್ಲಿ ಒಡ ಹುಟ್ಟಿದವರ ಕಳೆದುಕೊಂಡು ಅನಾಥರಾಗಿರುವ ನಿನ್ನ ನೋವಿನ ಬಗ್ಗೆ ನಾ ಹೇಗೆ ಬರೆಯಲಿ ಕವಿತೆ. ಓ ನನ್ನ ಪ್ರೀತಿಯ ಪ್ಯಾಲಿಸ್ಟೈನ್ ಮಗುವೆ, ಅರಾಫತ್ ಎನ್ನುವ ಕನಸುಗಾರನ ಕುಡಿಯೇ, ಅಲ್ಲಿ ನಿನಗೆ ನಾಳೆಗೆಂಬುದೇ ಮರೀಚಿಕೆಯಾಗಿದೆ. ಬಂಧುಗಳೆಂಬವರು ಕೂಡ ಇಲ್ಲವಾಗುತ್ತಿಹರು, ಮನೆಗಳೆಂಬುದೇ ನಾಶವಾಗುತ್ತಿವೆ. ರಾತ್ರಿ ಬೆಳಗಾಗುವ ಖಾತ್ರಿಯೇ ಇಲ್ಲ ನಿನಗೆ. ಆದರೆ ನಮಗೋ ಇಲ್ಲಿ ಮನೆಗಳ ಕಟ್ಟುವ ಭವಿಷ್ಯದ ಕನಸುಗಳಿವೆ. ನಾಳಿನ ದೀಪಾವಳಿಗೆ ದೀಪ ಹಚ್ಚುವ ಬಣ್ಣ ಬಣ್ಣದ ಪಟಾಕಿಗಳ ಸಿಡಿಸುವ ಆಸೆಗಳಿವೆ. ಆದ್ರೆ ನಮಗೋ ಮನೆಗಳ ಕಟ್ಟುವ ಭವಿಷ್ಯದ ಕನಸುಗಳಿವೆ. ನಾಳಿನ ದೀಪಾವಳಿಗೆ ದೀಪ ಹಚ್ಚುವ ಬಣ್ಣ ಬಣ್ಣದ ಪಟಾಕಿ ಸಿಡಿಸುವ ಆಸೆಗಳಿವೆ. ಸಾಲದೆಂಬಂತೆ ಊರೂರು ತಿರುಗುತ್ತಾ ಬಿರುದು ಬಾವಲಿಗಳನ್ನು ಪಡೆಯುವ ನಾ ಬರೆದ ಕಾವ್ಯಕ್ಕೆ ಪ್ರಶಸ್ತಿಗಳ ಕಿರೀಟ ಧರಿಸುವ ಕನವರಿಕೆ ಮತ್ತು ಬಯಕೆಗಳಿವೆ. ಇಂತಹ ಸುಮಧುರ ಗಳಿಗೆಯಲ್ಲಿ ನಾ ಹೇಗೆ ತಾನೇ ನಿನ್ನ ನೋವಿನ ಬಗ್ಗೆ, ನಿನ್ನ ಸಂಕಟಗಳ ಬಗ್ಗೆ, ನಿನ್ನ ಹೆತ್ತವರನ್ನು ಕಳೆದುಕೊಂಡು ನೀ ಒಬ್ಬಂಟಿಯಾಗಿ ರೋಧಿಸುತ್ತಿರುವ ಬಗ್ಗೆ, ನಿನ್ನ ಹಸಿವಿನ ಬಗ್ಗೆ, ಹಾಗೂ ನಿನ್ನ ಕೆನ್ನೆ ಮೇಲೆ ಇಳಿದು ಒಣಗಿ ನಿಂತ ನಿನ್ನ ಕಣ್ಣೀರಿನ ಬಗ್ಗೆ, ಹೇಗೆ ಬರೆಯಲಿ ನಾ ಕವಿತೆ. ಏಳು ಮಗುವೆ, ನಾ ಹೇಗೆ ಬರೆಯಲಿ ಕವಿತೆ. ಧನ್ಯವಾದಗಳು. ಹಲೋ, ಕೇಳ್ತಾ ಇದೆಯಾ? ಕೇಳುತ್ತೆ ಕಾಮ್ರೇಡ್ ನನ್ನಿ. ಓಕೆ, ಸರಿ. ನಂದು ಕಂಪ್ಯೂಟರ್ ಶಟ್ ಡೌನ್ ಆಯ್ತು, ಮೊಬೈಲ್ ಮಾಡ್ತಾ ಇದ್ದೀನಿ. ಮಹದೇಶ್ ಅವರಿಗೆ ಧನ್ಯವಾದಗಳು. ಈಗ ನಾವು ಎಲ್ಲರೂ ಕಾಯ್ತಾ ಇರುವ ಪ್ರಕಾಶ್ ಅವರು ಉಪನ್ಯಾಸ ಮಾಡ್ತಾರೆ. ಪ್ರಕಾಶ್ ಅವರು ಏನು ನಮ್ಮ ವಿಜಯ ಪ್ರಸಾದ್ ಅವರು ಹೇಳಿದ್ದು ಅದನ್ನು ಮುಂದುವರಿಸಿ ಒಟ್ಟಾರೆಯಾಗಿ ಸಾಮ್ರಾಜ್ಯಶಾಹಿ ಬಗ್ಗೆ ಮಾತಾಡ್ತಾರೆ. ಪ್ರಕಾಶ್.
ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕನ್ನಡ ವಸಂತ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ? ಓಕೆ ಓಕೆ. Good. ಸಂಗಾತಿಗಳೇ, ಕಾಮ್ರೇಡ್ ವಿಜಯ್ ಪ್ರಸಾದ್ ಅವರ ಒಂದು ಅತ್ಯದ್ಭುತವಾದಂತ ಉಪನ್ಯಾಸವನ್ನ ನೀವು ಕೇಳಿದಿರಿ. ಸೊ ಆ ಉಪನ್ಯಾಸವನ್ನ ಅದು ಹೆಂಗೆ ಅಂದ್ರೆ ಲೋಡೆಡ್ ವಿತ್ ಐಡಿಯಾಸ್, ಟೂ ಮೆನಿ ಐಡಿಯಾಸ್ ಅನ್ನೋ ರೀತಿಯ ಒಂದು ಉಪನ್ಯಾಸವನ್ನ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಈ ಆನ್ಲೈನ್ ಉಪನ್ಯಾಸ ಇದರಲ್ಲಿ ಭಾಗವಹಿಸಿರ್ತಕ್ಕಂತ ಕೆಲವು ಸಂಗಾತಿಗಳಿಗಾದ್ರೂ ಕನ್ನಡ ಮಾತ್ರ ಗೊತ್ತಾಗುತ್ತೆ ಅಂತೇಳಿ ಭಾವಿಸಿದ್ದೀನಿ. ಇಂಗ್ಲಿಷು ಗ್ರಹಿಸೋದು ಸ್ವಲ್ಪ ಕಷ್ಟ ಆಗಿರ್ಬೋದು ಅಂತ ಅನ್ಕೊಂಡು, ಅವ್ರು ಹೇಳದಂತ ವಿಚಾರಗಳು ತುಂಬಾ ವಿಚಾರಗಳನ್ನ ಅವ್ರು ತುಂಬಾ ಕಡಿಮೆ ಅವಧಿಯಲ್ಲಿ ಹೇಳಿದ್ದಾರೆ. ಅವೆಲ್ಲವುಗಳನ್ನ ನಾನು ಪುನರಾವರ್ತನೆ ಮಾಡಕ್ ಹೋಗಲ್ಲ. ಆದ್ರೆ ಅವ್ರು ಹೇಳಿರ್ತಕ್ಕಂಥ ಒಂದ್ 2-3 ಅಂಶಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಮತ್ತು ಅದರ ಆಧಾರದಲ್ಲಿ ಕೊನೆಯಲ್ಲಿ 1-2 ಅಂಶಗಳನ್ನ ಮಾತಾಡಕ್ಕೆ ಬಯಸ್ತೀನಿ. ಈ ಉಪನ್ಯಾಸ ಏನಿದೆ, ನಾವು ಲೆನಿನ್ ಅವರ 100ನೇ ಅವರ ನಿಧನರಾದಂತ 100ನೇ ವರ್ಷದ ಹಿನ್ನೆಲೆಯಲ್ಲಿ ಈ ಉಪನ್ಯಾಸಗಳನ್ನ ನಾವೇನು ಸಂಘಟನೆ ಮಾಡ್ತಾ ಇದ್ದೀವಿ. ಅವರು ಲೆನಿನ್ ಅವರು ತೀರ್ಕೊಂಡಿದ್ದು ಬಹಳ ಸಣ್ಣ ವಯಸ್ಸಲ್ಲಿ ಎನ್ನುವಂಥದ್ದು. ಸಣ್ಣ ವಯಸ್ಸು ಅಂತಂದ್ರೆ ಅವ್ರು ತೀರ್ಕೊಂಡಾಗ 50ರ ಆಸ್ಪಾಸಲ್ಲಿ ಅವ್ರು ಇದ್ದದ್ದು. ಈ 50ರ ವರ್ಷ ಅವರು ನಿಧನ ಆಗೋದು ಅನ್ನುವಂಥ ಪ್ರಶ್ನೆ ಏನಿದೆ, ಅದು ಒಬ್ಬ ಕ್ರಾಂತಿಕಾರಿಯ ಜೀವನದಲ್ಲಿ ಮತ್ತು ಅವ್ರು ಸಾಧನೆ ಮಾಡಿದಂತ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ, ಅವರ ಸಣ್ಣ ವಯಸ್ಸಿಗೆನೆ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಕ್ಕಂತ ಹಲವಾರು ಅಂಶಗಳನ್ನ ಅವರು ಈ ಜಗತ್ತಿನ ಮುಂದೆ, ಅದ್ರ ಜಗತ್ತಿನ ದುಡಿಯುವ ಜನರ ಮುಂದೆ ಇಟ್ಟು ಹೋದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಲೆನಿನ್ ಅವರು ರಷ್ಯಾದ ಕಾರ್ಮಿಕ ವರ್ಗ ಮತ್ತು ರೈತಾಪಿ ವರ್ಗದ ನಡುವಿನ ಸಖ್ಯತೆ ಯಾಕೆ ಬೇಕು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಅವರ ಈ ಕ್ರಾಂತಿಯ ಪ್ರತಿಪಾದನೆ ಏನಿದೆ ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಅಂಶ ಇದೆ. ರಷ್ಯಾದ ಒಳಗಡೆಯಲ್ಲಿ ಕಾರ್ಮಿಕ ವರ್ಗದ ಕ್ರಾಂತಿ ಅನ್ನುವಂಥದ್ದು ರೈತರ ಪಾತ್ರ ಇಲ್ಲದೇನೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಗೆ ಮತ್ತು ತೀರ್ಮಾನಕ್ಕೆ ಲೆನಿನ್ ಅವರು ಅಷ್ಟೊತ್ತಿಗಾಗ್ಲೇ ಬರ್ತಾರೆ ಅನ್ನುವಂಥದ್ದು. ಯಾಕೆ ಬರ್ತಾರೆ ಅಂತಂದ್ರೆ, ಅವರು ರಷ್ಯಾದ ಬಂಡವಾಳಶಾಹಿ ಬೆಳವಣಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಬಹಳ ವಿಸ್ತಾರವಾದ ನೆಲೆಯಲ್ಲಿ ಅಧ್ಯಯನ ಮಾಡಿರ್ತಾರೆ. ಅದು ರಷ್ಯಾದ ಕಾರ್ಮಿಕ ವರ್ಗದ ನಡುವೆ ಮತ್ತು ರೈತಾಪಿ ನಡುವೆ, ಅಂದ್ರೆ ಕೃಷಿಯ ಒಳಗಡೆಯಲ್ಲೂ ಕೂಡ ಈ ಬಂಡವಾಳಶಾಹಿ ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಅದರ ಸ್ಥಿತಿಗತಿಗಳು ಹೇಗಿದಾವೆ ಅನ್ನುವಂಥದ್ದನ್ನ ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದರ ಹಿನ್ನೆಲೆ ಒಳಗಡೆಯಲ್ಲೇನೆ ಲೆನಿನ್ ಅವರಿಗೆ ಈ ಸಾಮ್ರಾಜ್ಯವಾದದ ಬಗ್ಗೆ ಒಂದು ಸಮರ್ಥವಾದಂತ ಒಂದು ಪ್ರತಿಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಮತ್ತು ಅವರ ಅಧ್ಯಯನದ ಕಾರಣದಿಂದಾಗಿನೇ ಅವರು ರಷ್ಯಾದಲ್ಲಿ ಆಗ ಪ್ರಚಲಿತವಾಗಿದ್ದಂತ ರಷ್ಯನ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ರಷ್ಯನ್ ಸೋಷಿಯಲ್ ಡೆಮಾಕ್ರಸಿಯ ಚಿಂತನೆ ಏನೋ ಒಂದು ಹರಿದಾಡ್ತಾ ಇತ್ತು. ಅದರ ಒಳಗಡೆಯಲ್ಲಿ ಬಹಳ ನಿರ್ಣಾಯಕವಾದಂತ ಒಂದು ಸಂಘರ್ಷವನ್ನ ಅವರು ಸೈದ್ಧಾಂತಿಕವಾಗಿ ನಡೆಸಬೇಕಾದಂತ ಅಗತ್ಯ ಕೂಡ ಇತ್ತು ಅವರಿಗೆ. ಹಾಗಾಗಿ ಅವರು ಆ ರೀತಿ ಬಹಳ ವಿಸ್ತಾರವಾದಂತಹ ರಷ್ಯನ್ ಸಮಾಜದ ಅಧ್ಯಯನವನ್ನ, ಅಲ್ಲಿನ ಬಂಡವಾಳಶಾಹಿ ಬೆಳವಣಿಗೆಯ ಅಧ್ಯಯನವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಹಿನ್ನೆಲೆಯಾಗಿ ಇಟ್ಕೋಬೇಕು ಅನ್ನುವಂಥದ್ದನ್ನ ಅವರು ಪ್ರಸ್ತಾಪ ಮಾಡಿದ್ರು. ಮತ್ತು ರಷ್ಯಾದಲ್ಲಿ 1917ರಲ್ಲಿ ಕ್ರಾಂತಿ ಆಗಿದ್ದು, ಆದ್ರೆ ಅವರು 1910ನೇ ಇಸ್ವಿ ಅಷ್ಟೊತ್ತಿಗೆನೆ ಅವರನ್ನ ಗಡೀಪಾರು ಮಾಡಲಾಗಿತ್ತು. ಅವರು ಭೂಗತರಾಗಿ ಬೇರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಇದ್ರು. ಒಂದೇ ಮಹಾಯುದ್ಧ ನಡೆಯುವಂತ ಕಾಲಘಟ್ಟಕ್ಕೆಲ್ಲ ಅವರು ಬೇರೆ ಕಡೆಯಲ್ಲಿ ಭೂಗತವಾಗಿರ್ಬೇಕಾಗಿ ಬಂದಿತ್ತು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 1915-16ನೇ ಇಸ್ವಿ ಅಥವಾ 16ನೇ ಇಸ್ವಿ ಅಂತ ನಿರ್ದಿಷ್ಟವಾಗಿ ಹೇಳೋದಾದ್ರೆ, ಅವರು ಈ ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿ ಅತ್ಯುನ್ನತ ಘಟ್ಟ ಸಾಮ್ರಾಜ್ಯವಾದ ಅನ್ನುವಂಥದ್ದನ್ನ ಅವರೇನು ಬರೆದಿದ್ದಾರೆ, ಅದೊಂದು ಕಿರುಹೊತ್ತಿಗೆಯ ರೂಪದಲ್ಲಿ ಅವರು ಆ ವರ್ಷದಲ್ಲಿ ಬರೆದಿದ್ದರು. ಆದ್ರೆ ಅದು ಆಗ ಪ್ರಕಟ ಆಗಿರ್ಲಿಲ್ಲ. ಆದ್ರೆ ಅನಂತರದ ಕ್ರಾಂತಿ ಆದ ನಂತರದಲ್ಲಿ ಅದು ಹೆಚ್ಚು ಬೆಳಕಿಗೆ ಬಂದಿದ್ದು, ಇದು ಪ್ರಚಲಿತ ಆಗಿದ್ದು ಅನ್ನೋಂಥ ಅಂಶವನ್ನ ಅವರು ಹೇಳಿದ್ದಾರೆ. ಆ ರೀತಿ ಅವರು ಈಗಾಗಲೇ ಹೇಳಿದಂಗೆ ರಷ್ಯನ್ ಸಮಾಜದ ಬಂಡವಾಳಶಾಹಿ ಬೆಳವಣಿಗೆಯನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲೇನೆ ಆ ಕಾಲಘಟ್ಟಕ್ಕೆ, ಅಂದ್ರೆ ಹೆಚ್ಚು ಕಡಿಮೆ ಆ ಸಮಕಾಲೀನ ಸಂದರ್ಭಕ್ಕೆನೆ ರೋಸಾ ಲುಕ್ಸಂಬರ್ಗ್ ಅವರು ದೊಡ್ಡ ಮಾರ್ಕ್ಸ್ವಾದಿ ಹೋರಾಟಗಾರರು, ಚಿಂತಕರು ಆಗಿದ್ದಂಥವ್ರು. ಅವರು ಒಂದು ಮಾತನ್ನ ಆ ಕಾಲಕ್ಕೆ ಪ್ರತಿಪಾದನೆ ಮಾಡ್ತಾ ಇದ್ರು. ಅಂದ್ರೆ ಮಾರ್ಕ್ಸ್ ಮತ್ತು ಏಂಗಲ್ಸ್ ಅವರು ಹೇಳದಂತ ಒಂದು ಬಹಳ ದೊಡ್ಡ ಹೇಳಿಕೆ ಏನಿದೆ, ಜಗತ್ತಿನ ಕಾರ್ಮಿಕರೆಲ್ಲರೂ ಕೂಡ ಒಂದಾಗಿ ಅನ್ನುವಂಥ ಮಾತಿದೆಯಲ್ಲ, ವರ್ಕರ್ಸ್ ಆಫ್ ದಿ ವರ್ಲ್ಡ್ ಯುನೈಟ್ ಅನ್ನುವಂಥ ಮಾತು. ನಾವು
ಈಗೆಲ್ಲ ಹೋರಾಟಗಳಲ್ಲಿ ಘೋಷಣೆಗಳ ರೂಪದಲ್ಲಿ ಅದನ್ನೇ ನಾವು ಆಗ್ತಿರ್ತೀವಿ. ಅದನ್ನ ಅವರು ಬಹಳ ಗಂಭೀರವಾದಂತ ಒಂದು ಟೀಕೆಗೆ ಒಳಪಡಿಸಿದ್ರು ರೋಸಾ ಲುಕ್ಸೆಂಬರ್ಗ್ ಅವರು ಅನ್ನುವಂಥದ್ದು. ಏನಂತಂದ್ರೆ ಅದು ಜಗತ್ತಿನ ಕಾರ್ಮಿಕರೆಲ್ಲರೂ ಕೂಡ ಒಂದಾಗ್ತಾರೆ, ಅದು ಶಾಂತಿಯ ಸಂದರ್ಭದಲ್ಲಿ ಅನ್ನುವಂತ ಮಾತನ್ನ ಅವರು ಹೇಳಿದ್ರು. ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಇದೇ ಕಾರ್ಮಿಕ ವರ್ಗ ಬೇರೆ ಬೇರೆ ದೇಶಗಳ ಕಾರ್ಮಿಕ ವರ್ಗಗಳ ಕತ್ತನ್ನ ಸೀಳುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಅವರು ವಿಶ್ಲೇಷಣೆಯನ್ನ ಮಾಡಿದ್ರು. ಇದು ಲೆನಿನ್ ಅವ್ರ ಮೇಲೆ ಸಾಕಷ್ಟು ಗಂಭೀರವಾದಂತ ಪರಿಣಾಮವನ್ನು ಬೀರಿತ್ತು. ಯಾಕೆ ಈ ರೀತಿ ಆಗ್ತದೆ ಅನ್ನುವಂತ ಪ್ರಶ್ನೆ. ಇದ್ರ ಹಿಂದೆ ಬಂಡವಾಳದ ಒಂದು ಪ್ರಕ್ರಿಯೆ ಮತ್ತು ಅದರ ಪ್ರಭಾವ ಹೇಗೆ ಕೆಲಸ ಮಾಡ್ತದೆ ಅನ್ನುವಂತ ಅಂಶಗಳನ್ನು ಕೂಡ ಅಧ್ಯಯನ ಮಾಡ್ಲಿಕ್ಕೆ ಅವರು ಗಮನಿಸಿದ್ರು ಅನ್ನುವಂಥದ್ದು. ಸೊ ಹೀಗಾಗಿ ಲೆನಿನ್ ಅವರು ಈ ಅಂಶದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಅಧ್ಯಯನ ಮಾಡ್ಲಿಕ್ಕೂ ಕೂಡ ಇದು ಮಾಡಿದ್ರು ಅನ್ನುವಂಥದ್ದು. ಮತ್ತೆ ಆಗ ಅವರಿಗೆ ಪ್ರಶ್ನೆ ಬಂದದ್ದು ಇದರಲ್ಲಿ ಬರೆದಿರುವಂತ ಅಂಶಗಳಲ್ಲೂ ಕೂಡ ಇರುವಂತದ್ದು 1889, 84, 85ರಿಂದ 96, 97ರ ಈ ಅವಧಿ ಕಾಲಘಟ್ಟದ ಒಳಗಡೆಯಲ್ಲಿ ಜರ್ಮನಿ ಯುರೋಪಿಯನ್ ಬಂಡವಾಳಶಾಹಿ ದೇಶಗಳ ಒಂದು ನಾಯಕನ ರೀತಿಯಲ್ಲಿ ಕೆಲಸ ಮಾಡ್ತಾ ಇಡೀ ಆಫ್ರಿಕಾವನ್ನ ವಿಭಜನೆ ಮಾಡುವಂತ ಕೆಲಸದಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನ ಜರ್ಮನಿ ಒಂದು ಬಂಡವಾಳಶಾಹಿ ದೇಶವಾಗಿ ಆ ಕೆಲಸ ಮಾಡಿತ್ತು. ಹಾಗಾಗೇನೆ ಸುಮಾರು ಒಂದೊಂದು ಇವತ್ತು ನಾವೇನ್ ಆಫ್ರಿಕಾ ಅಂತ ನೋಡ್ತಾ ಇದ್ದೇವೆ ದೇಶಗಳು ಅಂತೇಳಿ, ಈ ದೇಶಗಳ ವಿಭಜನೆ ಎಲ್ಲವೂ ಕೂಡ ಆ ಕಾಲಘಟ್ಟದಲ್ಲೇನೆ ನಡೀತಾ ಬಂದಿದೆ ಅನ್ನುವಂಥದ್ದನ್ನು ನಾವು ಹಿನ್ನೆಲೆಯಲ್ಲಿ ಗುರುತಿಸ್ಕೋಬೇಕಾಗ್ತದೆ. ಅಂದ್ರೆ ಇಡೀ ಯುರೋಪಿನ ಅತ್ಯಂತ ಪ್ರಮುಖ ಒಂದು ಬಂಡವಾಳಶಾಹಿ ಮುಂಚೂಣಿ ರಾಷ್ಟ್ರವಾಗಿ ಜರ್ಮನಿ ಯುರೋಪಿನ ಇತರೆ ಬಂಡವಾಳಶಾಹಿ ದೇಶಗಳನ್ನ ತನ್ನ ಜೊತೆಯಲ್ಲಿ ಅಣಿನಿರಿಸ್ಕೊಳ್ತಾ ಇಡೀ ಆಫ್ರಿಕಾ ಖಂಡವನ್ನೇ ವಿಭಜನೆ ಮಾಡಿ ಅದನ್ನು ವಸಾಹತುಗಳಾಗಿ ಹಂಚಿಕೆ ಮಾಡ್ಕೊಳ್ಳುವಂಥದ್ರಲ್ಲಿ 19ನೇ ಶತಮಾನದ ಕೊನೆ 2 ದಶಕಗಳಲ್ಲಿ ಬಹಳ ಗಂಭೀರವಾದಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಅದೇ ಜರ್ಮನಿ ನಂತರದ ದಿನಗಳಲ್ಲಿ ಮತ್ತು ದಶಕಗಳಲ್ಲಿ ಬ್ರಿಟಿಷ್ ಮತ್ತು ಇತರೆ ಬಂಡವಾಳದ ಜೊತೆಯಲ್ಲಿ ಸಂಘರ್ಷಕ್ಕೆ ಒಳಪಡುವಂತ ಒಂದು ಸಂದರ್ಭಗಳು ಕೂಡ ಮುಂದೆ ಬೆಳೆದು ಬರ್ತವೆ ಅನ್ನುವಂಥದ್ದನ್ನ ವಿಶೇಷವಾಗಿ ಲೆನಿನ್ ಅವರು ಅಧ್ಯಯನ ಮಾಡಿದಂತ ಅಂಶಗಳನ್ನ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಲೆನಿನ್ ಅವರು ಈ ಇದ್ರೊಳಗಡೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಈ ಏಕಸ್ವಾಮ್ಯ ಬಂಡವಾಳದ ಪ್ರಶ್ನೆ, ಏಕಸ್ವಾಮ್ಯ ಬಂಡವಾಳದ ನಾವು ಅದನ್ನ ಕಂಪನಿಗಳು ಅಂತ ಕರೆಯೋದಾದ್ರೆ ಅಥವಾ ಸಂಸ್ಥೆಗಳು ಅಂತ ಕರೆಯೋದಾದ್ರೆ, ಏಕಸ್ವಾಮ್ಯ ಬಂಡವಾಳಶಾಹಿ ಸಂಸ್ಥೆಗಳು ಅಥವಾ ಕಂಪನಿಗಳು ಅನ್ನುವಂಥದ್ದು ಒಂದು ಸ್ವರೂಪದಲ್ಲಿ ಬೆಳೆದ್ರೆ, ಮತ್ತೊಂದು ಬಂಡವಾಳಶಾಹಿಗಳ ಒಂದು ಗುಂಪು ಎಲ್ಲವನ್ನು ನಿರ್ಧಾರ ಮಾಡ್ತಕ್ಕಂಥ ರೀತಿಯ ಇನ್ನೊಂದು ಬೆಳವಣಿಗೆ ಕೂಡ ಒಟ್ಟೊಟ್ಟಿಗೆ ನಡೆದಿರುವಂತದ್ದನ್ನ ಈ ತಮ್ಮ ಕೃತಿಯಲ್ಲಿ ಲೆನಿನ್ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಒಂದು ಏಕಸ್ವಾಮ್ಯದ ಬಗ್ಗೆ, ಇನ್ನೊಂದು ಆಲಿಗಾರ್ಕಿ ಅಂತ ಹೇಳ್ತಾರೆ, ಅಲಿಗೋಪಲಿ ಅಂತ ಹೇಳಿ. ಅಂದ್ರೆ ಅದನ್ನ ನಾವು ಕನ್ನಡದ ಶಬ್ದ ಹೇಳಿದ್ರೆ ಮಿತ ಜನಾಧಿಪತ್ಯ ಅಂತ ಬೇಕಾದ್ರೆ ಬಳಸಬಹುದು ಅದನ್ನ. ಅಂದ್ರೆ ಒಂದು ಬಂಡವಾಳದಾರರ ಒಂದು ಗುಂಪಾಗಿ ಎಲ್ಲವನ್ನೂ ನಿರ್ಧರಿಸುವಂತ ಅಥವಾ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಬಂಡವಾಳಶಾಹಿಗಳ ಗುಂಪಾಗಿ ಕೆಲಸ ಮಾಡುವಂಥದ್ದು. ಈ ಬೆಳವಣಿಗೆ ಯುರೋಪಿನ ಬಂಡವಾಳಶಾಹಿ ದೇಶಗಳಲ್ಲಿ ಆಗ್ತಾ ಇದ್ದಂಥದ್ದನ್ನ ತೀವ್ರವಾಗಿ ಅಧ್ಯಯನ ಮಾಡ್ತಾರೆ ಅನ್ನುವಂಥದ್ದು. ಈ ಬೆಳವಣಿಗೆ ಲೆನಿನ್ ಅವರಿಗೆ ಅವರ ಈ ಸಾಮ್ರಾಜ್ಯವಾದದ ಕೃತಿಯನ್ನ ಬರೆಯುವಂಥದ್ರಲ್ಲಿ ಬಹಳ ಪ್ರಮುಖವಾದಂತ ಪ್ರಶ್ನೆಯಾಗಿತ್ತು. ಅದನ್ನ ಅವರು ಅಡ್ರೆಸ್ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದು. ಹಂಗ ಹೇಳುವಾಗ ಈ ಏಕಸ್ವಾಮ್ಯ ಬಂಡವಾಳ ಅನ್ನುವಂಥದ್ದು ಏನಿದೆ ಅದು ಒಂದು ರಾಷ್ಟ್ರೀಯ ಚೌಕಟ್ಟನ್ನು ಹೊಂದಿರ್ತದೆ. ಆ ಬಂಡವಾಳಕ್ಕೆ, ಏಕಸ್ವಾಮ್ಯ ಬಂಡವಾಳಕ್ಕೆ ಒಂದು ರಾಷ್ಟ್ರದ ನೆಲೆಯನ್ನ ಅಥವಾ ಹಿನ್ನೆಲೆಯನ್ನ ಅದಕ್ಕೆ ಕಲ್ಪಿಸಲಾಗ್ತದೆ ಅನ್ನುವಂಥದ್ದು ರಾಷ್ಟ್ರೀಯ ಬಂಡವಾಳ ಅನ್ನುವಂಥ ರೀತಿಯ ಒಳಗಡೆ. ಅದನ್ನ ಹಾಗೆ ಹೇಳೋದಾದ್ರೆ ಒಂದು ಬ್ರಿಟಿಷ್ ಬಂಡವಾಳ ಅಂತ ಹೇಳೋದು, ಜರ್ಮನಿಯ ಬಂಡವಾಳ ಅಂತ ಹೇಳುವಂಥದ್ದು, ಈ ರೀತಿಯಲ್ಲಿ ಒಂದು ರಾಷ್ಟ್ರದ ಬಂಡವಾಳದ ರೀತಿಯಲ್ಲಿ ಏಕಸ್ವಾಮ್ಯ ಬಂಡವಾಳ ರೂಪುಗೊಂಡಂತ ಒಂದು ಹಿನ್ನೆಲೆಯನ್ನ ಮತ್ತು ಅದಕ್ಕೊಂದು ರಾಷ್ಟ್ರದ ಸ್ವರೂಪವನ್ನ ಕೊಟ್ಟಂತದ್ದನ್ನ ಹೇಗದಾಯ್ತು ಯುರೋಪಿನ ಒಳಗಡೆಯಲ್ಲಿ ಅನ್ನುವಂಥದ್ದನ್ನು ಕೂಡ ಈ ಕೃತಿಯಲ್ಲಿ ಲೆನಿನ್ ಅವರು ಪ್ರಸ್ತಾಪಿಸಿದ್ದಾರೆ, ವಿಶ್ಲೇಷಿಸಿದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಈ ರಾಷ್ಟ್ರೀಯ ಬಂಡವಾಳವೇನೆ ಕ್ರಮೇಣ ಮುಂದಕ್ಕೆ ಒಂದು ಈ ಅಂತರ್ ಸಾಮ್ರಾಜ್ಯ ಸಂಘರ್ಷಗಳಿಗೆ, ಅಂದ್ರೆ ವಿವಿಧ ದೇಶಗಳ ಸಾಮ್ರಾಜ್ಯವಾದದ ಇದೇ ಅಂಶ ಏನಿದೆ ಅವುಗಳ ನಡುವಿನ ಸಂಘರ್ಷಕ್ಕೂ ಕೂಡ ಈ ರಾಷ್ಟ್ರೀಯ ಬಂಡವಾಳ ಅನ್ನುವಂಥದ್ದು ಹೇಗೆ ಅದು ಕಾರಣಕರ್ತ ಆಗ್ತಾ ಹೋಗ್ತದೆ ಮುಂದಕ್ಕೆ ಅನ್ನುವಂಥ ಅಂಶವನ್ನ ಅವರು ಅದರಲ್ಲಿ ಇದು ಮಾಡಿದ್ದಾರೆ. ಸೊ ಹಾಗಾಗಿ 2 ಅಂಶಗಳು ನಾವು
ಲೆನಿನ್ ಅವರು ಇದನ್ನ ವಿಶ್ಲೇಷಣೆ ಮಾಡುವಾಗ ಅಷ್ಟೊತ್ತಿಗಾಗ್ಲೇನೆ ಎರಡು ಪ್ರಮುಖವಾದಂತ ತಿಳುವಳಿಕೆಗಳು ಜಗತ್ತಿನ ಬಂಡವಾಳಶಾಹಿ ಬೆಳವಣಿಗೆಗಳಲ್ಲಿ ಬಂಡವಾಳಶಾಹಿ ಅರ್ಥಶಾಸ್ತ್ರಜ್ಞರೇ ಅದನ್ನ ರಾಜಕೀಯ ತಜ್ಞರೇ ವಿಶ್ಲೇಷಣೆ ಮಾಡಿದ್ರು. ಒಂದು ಪ್ರದೇಶಗಳಿಗಾಗಿ ಒಂದು ಆಕ್ರಮಣ ಮಾಡ್ತಕ್ಕಂಥದ್ದು ಅಥವಾ ಪ್ರದೇಶಗಳನ್ನ ಹಿಡಿಲಿಕ್ಕಾಗಿ ಆಕ್ರಮಣ ಮಾಡತಕ್ಕಂಥದ್ದು. ಪ್ರದೇಶಗಳನ್ನ ಹಿಡಿಯೋದು ಯಾಕೆ ಅಂತಂದ್ರೆ, ಅಥವಾ ಕೆಲವು ಭೂ ಪ್ರದೇಶಗಳನ್ನ ವಶಪಡಿಸ್ಕೊಳ್ಳೋದು ಯಾಕೆ ಅಂತಂದ್ರೆ, ಆ ಭೂ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕಚ್ಚಾ ಪದಾರ್ಥಗಳೇನಿದಾವೆ, ಖನಿಜ ಸಂಪತ್ತು ಇರ್ಬೋದು, ಬೇರೆ ಬೇರೆ ಪದಾರ್ಥಗಳೇನಿದಾವೆ, ಆ ಖನಿಜ ಸಂಪತ್ತು ಮತ್ತು ಅಲ್ಲಿರ್ತಕ್ಕಂಥ ಇತರೆ ಸಂಪತ್ತನ್ನ ವಶಪಡಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ನಡೆಯುವಂತ ಒಂದು ಅಂಶ ಅದಕ್ಕೆ ಕಾರಣ ಆಗಿರ್ತದೆ. ಅಂದ್ರೆ ಪ್ರದೇಶಗಳನ್ನ ಆಕ್ರಮಿಸೋದು, ಇಟ್ಕೊಳ್ಳೋದು ಅನ್ನುವಂಥದ್ದು. ಎರಡನೇದು ಇನ್ನೊಂದು ಕಾರಣಕ್ಕಾಗಿ ಕೂಡ ಇದು ಸಂಭವಿಸ್ತಾ ಇರ್ತದೆ, ಮಾರುಕಟ್ಟೆಗಳನ್ನ ಹಿಡಿಯುವಂಥದ್ದು. ಈ ಸಾಮ್ರಾಜ್ಯವಾದಿ ಅಥವಾ ಏಕಸ್ವಾಮ್ಯ ಬಂಡವಾಳ ಅದು ದೇಶೀಯ ಬಂಡವಾಳವಾಗಿ ಇರೋ ಸಂದರ್ಭದಲ್ಲೇನೆ ಮಾರುಕಟ್ಟೆಗಳನ್ನ ಹಿಡಿಲಿಕ್ಕಾಗಿ ಕೆಲಸ ಮಾಡುವಂಥದ್ದು. ಮಾರುಕಟ್ಟೆಗಳನ್ನ ಯಾಕೆ ಹಿಡಿಬೇಕು ಅಂತಂದ್ರೆ, ಇವರು ತಯಾರು ಮಾಡ್ತಕ್ಕಂಥ ಸರಕುಗಳೇನಿದಾವೆ ಆ ಸರಕುಗಳನ್ನ ಮಾರಾಟ ಮಾಡ್ಲಿಕ್ಕೆ ಕೂಡ ಇವರಿಗೆ ಪ್ರದೇಶಗಳು ಬೇಕಾಗ್ತವೆ. ಹೀಗಾಗಿ ಒಂದು ಭೌಗೋಳಿಕ ಪ್ರದೇಶಗಳನ್ನ ಆಕ್ರಮಿಸೋದು, ವಶಪಡಿಸ್ಕೊಳ್ಳುವಂಥದ್ದು ಒಂದು ಅಂಶ ಇದಕ್ಕೆ ಅಗತ್ಯ ಆಗ್ತಾ ಹೋಗ್ತದೆ. ಎರಡನೇದು, ಈ ತಾವು ಉತ್ಪಾದನೆ ಮಾಡಿದಂತ ಸರಕುಗಳನ್ನ ಮಾರಾಟ ಮಾಡ್ಲಿಕ್ಕೆ ಕೂಡ ಮಾರುಕಟ್ಟೆಗಳು ಬೇಕಾಗ್ತವೆ ಅನ್ನುವಂಥದ್ದು. ಗಾಡಿ ತರ್ತಾ ಇದೀನಾ? ಈ ಅಂಶಗಳನ್ನ ತಗೊಂಡೆ ಹೊಸದು. ಮಹಂತೇಶ್, ಸಾರಿ, ಎರಡು ಪ್ರಶ್ನೆಗಳನ್ನ ಅಷ್ಟೊತ್ತಿಗಾಗ್ಲೇ ಬಂಡವಾಳಶಾಹಿ ಅರ್ಥಶಾಸ್ತ್ರಜ್ಞರೇ ಈ ಅಂಶಗಳನ್ನ ಪ್ರತಿಪಾದನೆ ಮಾಡಿದ್ರು. ಲೆನಿನ್ ಅವರಿಗೆ ಇದನ್ನು ಮುಂದುವರಿಸಿ, ಇದನ್ನ ಈ ಬೆಳವಣಿಗೆಯನ್ನು ಮುಂದುವರಿಸಿ ಹೇಳೋದು ಬಹಳ ಮುಖ್ಯ ಆಗಿತ್ತು ಅನ್ನುವಂಥದ್ದು. ಅದು ಏನು ಅಂತಂದ್ರೆ, ಮಾರ್ಕ್ಸ್ ಅವರು ಬಂಡವಾಳ ಕೃತಿಯಲ್ಲಿ ಪ್ರತಿಪಾದನೆ ಮಾಡಿದಂತ ಅಂಶಗಳೇನಿತ್ತು ಅದರಲ್ಲಿ ಎರಡು ಮುಖ್ಯವಾದಂತ ಅಂಶಗಳನ್ನ ಮಾರ್ಕ್ಸ್ ಪ್ರತಿಪಾದನೆ ಮಾಡಿದ್ದು, ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಲೆನಿನ್ ಅವರು ಈ ಎರಡು ಅಂಶಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡ್ಲಿಕ್ಕೆ ಹೊರಟರು ಅನ್ನುವಂಥದ್ದು. ಒಂದು, ಈ ಮಿಗುತಾಯ ಮೌಲ್ಯ ಏನಿದೆ, ಈ ಮಿಗುತಾಯ ಮೌಲ್ಯವನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಅಂದ್ರೆ ತೆಗೆಯೋದು. ಈ ಮಿಗುತಾಯ ಮೌಲ್ಯವನ್ನ ಪಡಿಲಿಕ್ಕೆ ಬಂಡವಾಳಶಾಹಿ ಯಾವ ರೀತಿ ವಿಧಾನಗಳನ್ನ ಅನುಸರಿಸ್ತದೆ ಅನ್ನುವಂಥದ್ದು. ಅದರಲ್ಲಿ ಒಂದು ವಿಧಾನ ಅಬ್ಸಲ್ಯೂಟ್ ಸರ್ಪ್ಲಸ್ ವ್ಯಾಲ್ಯೂ ಅನ್ನುವಂಥದ್ದು. ಈ ಅಬ್ಸಲ್ಯೂಟ್ ಅನ್ನುವಂಥದ್ದನ್ನ ಹೇಗೆ ಹೇಳ್ಬೋದು, ಪರಿಪೂರ್ಣವಾದಂತ ಅಥವಾ ನಿರಂಕುಶವಾಗಿರ್ತಕ್ಕಂಥ ಮಿಗುತಾಯ ಮೌಲ್ಯವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ ಬಂಡವಾಳ ಅನ್ನುವಂಥದ್ದು ಒಂದು ಅಂಶ. ಅದು ಹೇಗೆ, ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥ ತಮ್ಮ ಅವಧಿ ಏನಿದೆ, ಕೆಲಸದ ಅವಧಿ, ಆ ಕೆಲಸದ ಅವಧಿಯನ್ನ ವಿಸ್ತರಿಸ್ತಾ ಹೋಗುವಂಥದ್ದು. ಬಂಡವಾಳದಾರರು 8 ಗಂಟೆ ಕೆಲಸ ಮಾಡ್ತಿದ್ರೆ 9 ಗಂಟೆ ಕೆಲಸ ಮಾಡಿಸ್ಬೇಕು, 10 ಗಂಟೆ ಕೆಲಸ ಮಾಡಿಸ್ಬೇಕು. ಹಾಗಾಗಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿಸೋದ್ರ ಮುಖಾಂತರವಾಗಿ ಮಿಗುತಾಯವನ್ನ ಕಸಿಬೇಕು ಅಥವಾ ಕದಿಬೇಕು ಅಂತಕ್ಕಂಥ ರೀತಿಯ ಬಂಡವಾಳಶಾಹಿಯ ಒಂದು ವಿಧಾನ ಏನಿದೆ, ಇದನ್ನ ಅಬ್ಸಲ್ಯೂಟ್ ಸರ್ಪ್ಲಸ್ ವ್ಯಾಲ್ಯೂ ಅನ್ನುವಂತ ಮಾತನ್ನ ಮಾರ್ಕ್ಸ್ ಅವ್ರು ಏನ್ ಹೇಳಿದ್ದಾರೆ, ಇದು ಒಂದು ಅಂಶ. ಎರಡನೇದು, ಇನ್ನೊಂದು ರಿಲೇಟಿವ್ ಸರ್ಪ್ಲಸ್ ವ್ಯಾಲ್ಯೂ ಅನ್ನುವಂತ ಮಾತಿದೆ. ಅಂದ್ರೆ ಸಾಪೇಕ್ಷವಾದಂತ ಮಿಗುತಾಯ ಮೌಲ್ಯ ಅನ್ನುವಂಥದ್ದು. ಈ ಸಾಪೇಕ್ಷವಾದಂತ ಮಿಗುತಾಯ ಮೌಲ್ಯದ ತಾತ್ಪರ್ಯ ಏನು, ಅಲ್ಲಿ ಕೆಲಸದ ಅವಧಿಯನ್ನು ವಿಸ್ತರಿಸೋದಿಲ್ಲ, ಕಾರ್ಮಿಕರ ಕೆಲಸದ ಅವಧಿ ವಿಸ್ತರಣೆಗೆ ಹೋಗಲ್ಲ. ಅದರಲ್ಲಿ ಬದಲಿಗೆ ತಂತ್ರಜ್ಞಾನವನ್ನ ಉತ್ತಮಪಡಿಸುವಂಥದ್ದು ಅಥವಾ ಉತ್ಪಾದಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಹೀಗಾಗಿ ಈ ತಂತ್ರಜ್ಞಾನ ಅಥವಾ ಉತ್ಪಾದಕತೆಯ ಮುಖಾಂತರ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದು, ಲಾಭ ಮಾಡುವಂಥದ್ದು. ಇದನ್ನ ಸಾಪೇಕ್ಷವಾದಂತ ಗಂಟೆಗಳು ಹೆಚ್ಚು ಮಾಡಕ್ ಹೋಗಲ್ಲ, ಕೆಲಸದ ಗಂಟೆಗಳನ್ನ, ಬದಲಿಗೆ ಅಷ್ಟೇ ಗಂಟೆಗಳು ಅಥವಾ ಅದಕ್ಕಿಂತ ಕಡಿಮೆ ಗಂಟೆಗಳಲ್ಲಿ ಹೆಚ್ಚು ಉತ್ಪಾದನೆ ಮಾಡತಕ್ಕಂತ ಒಂದು ವಿಧಾನವನ್ನ ಸಾಪೇಕ್ಷವಾದಂತ ಮಿಗುತಾಯ ಮೌಲ್ಯ ಅಂತ ಹೇಳಿ ಕರೆದಿದ್ದಾರೆ. ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಿಸ್ಕೊಳ್ತಕ್ಕಂತ ಈ ವಿಧಾನ. ಈ ಎರಡು ಅಂಶಗಳ ಬಗ್ಗೆ ಮಾರ್ಕ್ಸ್ ಅವರು ಬಂಡವಾಳದಲ್ಲಿ ಇಷ್ಟೊತ್ತಿಗಾಗ್ಲಿ ಹೇಳಿದ್ರು. ಅದನ್ನು ಮುಂದುವರಿಸಿ ಇನ್ನೊಂದು ಅಂಶ ಭಾರತದಲ್ಲೂ ಕೂಡ ಈ ವಿಚಾರಗಳನ್ನ ಲೆನಿನ್ ಅವರ ನಂತರದಲ್ಲೂ ಅಭಿವೃದ್ಧಿ ಪಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಪ್ರಭಾತ್ ಪಟ್ನಾಯಕ್ ಅವರು, ಉತ್ಸಾಹ ಪಟ್ನಾಯಕ್ ಅವರು ಮತ್ತು ಲೆನಿನ್ ಅವರು ಸೇರಿಸಿ ಈ ಎರಡು ಮಿಗುತಾಯ ಮೌಲ್ಯಗಳಿಗಿಂತ ಇನ್ನೂ ಮುಂದುವರೆದಂತ ಒಂದು ಮಿಗುತಾಯ ಮೌಲ್ಯಗಳ ಪ್ರಶ್ನೆಯನ್ನ ಈಗ ನಂತರದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಏನಂತಂದ್ರೆ, ಇದನ್ನ ಥರ್ಡ್ ಟೆಕ್ನಿಕ್ ಅಂತೇಳಿ ವಿಜಯ್ ಪ್ರಸಾದ್ ಅವರು ಕರೆದ್ರು ಅದನ್ನ.
ಏನದು ಸೂಪರ್ ಪ್ರಾಫಿಟ್ ಗಳನ್ನ ಮಾಡ್ತಕ್ಕಂಥದ್ದು. ಈ ಸೂಪರ್ ಪ್ರಾಫಿಟ್ ಅಂತಂದ್ರೆ ಕೇವಲ ಮಿಗುತಾಯ ಮೌಲ್ಯದ ಪ್ರಶ್ನೆ ಅಲ್ಲ, ಅದು ಅತ್ಯಂತ ಅಧಿಕವಾದಂತ ಮಿಗುತಾಯ ಮೌಲ್ಯದ ಪ್ರಶ್ನೆ ಆಗಿದು. ಈಗ ಬೆಂಗಳೂರಲ್ಲಿ ಇರ್ತಕ್ಕಂತ ಒಬ್ಬ ಕಾರ್ಮಿಕ ಏನ್ ಕೆಲಸ ಮಾಡ್ತಾನೋ, ಎಷ್ಟು ಗಂಟೆ ಕೆಲಸ ಮಾಡ್ತಾನೋ ಅಷ್ಟೇ ಗಂಟೆಯನ್ನ ಬೇರೆ ಇನ್ಯಾವುದೋ ದೇಶದಲ್ಲಿ ಕೂತು ಕೆಲಸ ಮಾಡ್ತಕ್ಕಂತ ಕಾರ್ಮಿಕ ಮಾಡಿದಾಗ್ಲೂ ಕೂಡ ಅಲ್ಲಿ ಬಂಡವಾಳದಾರನಿಗೆ ಸಿಗ್ತಕ್ಕಂತ ಲಾಭ ಏನಿದೆ, ಮಿಗುತಾಯ ಮೌಲ್ಯ ಏನಿದೆ, ಅದಕ್ಕಿಂತಲೂ 10 ಪಟ್ಟು ಜಾಸ್ತಿ ಲಾಭ ಸಿಗ್ತಕ್ಕಂತ ಒಂದು ಅಂಶ ಬೆಂಗಳೂರಲ್ಲಿ ಕೆಲಸ ಮಾಡುವಾಗ ಅದೇ ಕೆಲಸ ಮಾಡುವಾಗ ಸಿಕ್ಕುತ್ತೆ ಅನ್ನುವಂಥದ್ದು ಬಂಡವಾಳದಾರನಿಗೆ. ಈ ವಿಧಾನ ಇದೆಯಲ್ಲ, ಅಂದ್ರೆ ಒಂದೇ ರೀತಿಯ ಕೆಲಸವನ್ನ ಎರಡು ಬೇರೆ ಬೇರೆ ಸ್ಥಳಗಳಲ್ಲಿದ್ದು ಮಾಡುವಾಗ ಈ ಮಿಗುತಾಯ ಮೌಲ್ಯ ಅನ್ನುವಂಥದ್ದು ಒಂದೇ ಪ್ರಮಾಣದಲ್ಲಿರಲ್ಲ, ಅದು ಸೂಪರ್ ಪ್ರಾಫಿಟ್ ರೀತಿಯಲ್ಲಿ ಅದು ಬಂಡವಾಳದಾರರಿಗೆ ಸಿಗ್ತಿರ್ತದೆ. ಇದು ಬಂಡವಾಳದ ಈ ಸಾಮ್ರಾಜ್ಯಶಾಹಿ ಗುಣ ಏನಿದೆ, ಅದು ಹೆಚ್ಚು ಶ್ರಮವನ್ನ ಹೀರ್ತಕ್ಕಂಥ, ಹೆಚ್ಚು ಲಾಭವನ್ನ ಮಾಡ್ತಕ್ಕಂಥ ಒಂದು ಗುಣವಾಗಿ ಅದು ಪರಿವರ್ತನೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಮಾರ್ಕ್ಸ್ ಮತ್ತು ಏಂಗೆಲ್ಸ್ ಅವರು ಬಂಡವಾಳದಲ್ಲಿ ಹೇಳದಂತ ಅಂಶಗಳೇನಿದಾವೆ ಅದನ್ನ ಮತ್ತಷ್ಟು ಮುಂದುವರಿಸಿ ಲೆನಿನ್ ಅವರು ಈ ಪ್ರತಿಪಾದನೆಯನ್ನ ಆಗ್ಲೇನೆ ಮಾಡ್ತಾರೆ ತಮ್ಮ ಸಾಮ್ರಾಜ್ಯವಾದದ ಕೃತಿ ಒಳಗಡೆಯಲ್ಲಿ. ಈಗದು ಮತ್ತಷ್ಟು ಇನ್ನೂ ವಿಸ್ತೃತವಾಗಿ ಪ್ರಭಾತ್ ಪಟ್ನಾಯಕ್, ಉತ್ಸಾಹದವರೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಸ್ತಾಪಕ್ಕೆ ತಂದಿದ್ದಾರೆ. ಈ ಇನ್ನೊಂದು ಅಂಶ ಇದ್ರ ಭಾಗವಾಗಿ ಅವ್ರು ಹೇಳಿದ್ದೇನಂತಂದ್ರೆ, ಈ ಉದಾಹರಣೆಗೆ ಕರ್ನಾಟಕನೇ ತಗೊಳ್ಳಿ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ನಡುವಿನ ಪ್ರಶ್ನೆ ಹೇಗ್ ಗಮನಿಸ್ತಾರೆ ಬಂಡವಾಳಶಾಹಿಗಳು ಅನ್ನೋ ಪ್ರಶ್ನೆ ಬರುವಾಗ, ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕನಿಗೆ 10 ಪಟ್ಟು ಕಡಿಮೆ ಸಂಬಳದ ಕೊಡಬಹುದು ಅದೇ ಪ್ರಮಾಣದ ಕೆಲಸಕ್ಕೆ ಅಂತ ಹೇಳುವಾಗ, ಇಲ್ಲಿನ ಆರೋಗ್ಯದ ಪ್ರಶ್ನೆ ಆಗ್ಲಿ, ಕಾರ್ಮಿಕನ ಶಿಕ್ಷಣದ ಪ್ರಶ್ನೆ ಆಗ್ಲಿ, ಅವರ ಪೌಷ್ಟಿಕಾಂಶದ ಪ್ರಶ್ನೆ ಆಗ್ಲಿ, ಒಟ್ಟು ಜೀವನ ಮಟ್ಟದ ಪ್ರಶ್ನೆ ಆಗ್ಲಿ, ಅವರ ಸಾಂಸ್ಕೃತಿಕ ಅಭಿರುಚಿಯನ್ನ ಅದಕ್ಕೆ ಅವಕಾಶ ಕೊಡ್ತಕ್ಕಂತ ಪ್ರಶ್ನೆಗಳಾಗ್ಲಿ ಯಾವುದು ಕೂಡ ಮುಖ್ಯ ಆಗೋದಿಲ್ಲ ಇದರೊಳಗಡೆಯಲ್ಲಿ. ಇದೊಂದು ರೀತಿಯಲ್ಲಿ ವಸಾಹತುಶಾಹಿಯಾದಂತ ರೀತಿಯ ಒಂದು ಮನೋಭಾವ, ಇದು ವಿಧಾನಗಳು ಅನ್ನುವಂಥದ್ದನ್ನ ಗಮನಿಸಬೇಕು. ಇದನ್ನೇ ಅವರು ಇನ್ಕಮ್ ಡಿಫ್ಲೇಷನ್ ಅಂತ ಹೇಳಿ ಕರೆದಿದ್ದಾರೆ. ಇನ್ಕಮ್ ಡಿಫ್ಲೇಷನ್ ಅಂತಂದ್ರೆ ಆದಾಯವನ್ನ ಕುಗ್ಗಿಸ್ತಕ್ಕಂತ ಒಂದು ವಿಧಾನ. ಈ ಆಧುನಿಕ ಸಾಮ್ರಾಜ್ಯಶಾಹಿಯ ಮುಂದುವರೆದ ಒಂದು ಪ್ರಶ್ನೆ ಏನಂತಂದ್ರೆ, ಈ ವಿಧಾನಗಳಲ್ಲಿ ದುಡಿಮೆ ಮಾಡ್ತಕ್ಕಂಥ ಜನರ ಆದಾಯವನ್ನು ಕುಗ್ಗಿಸ್ತಾ ಹೋಗ್ತಕ್ಕಂಥದ್ದು, ಅದರ ಮುಖಾಂತರವಾಗಿ ಸೂಪರ್ ಪ್ರಾಫಿಟ್ ಗಳನ್ನ ಮಾಡ್ತಕ್ಕಂಥ ಒಂದು ವಿಧಾನಕ್ಕೆ ಇದು ಬಂದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅದನ್ನೇ ಪ್ರಭಾತ್ ಪಟ್ನಾಯಕ್ ಅವರು ತಮ್ಮ ಹಲವಾರು ಲೇಖನಗಳಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥ ಕೆಲವು ಅಂಶಗಳನ್ನೆಲ್ಲ ವಿಜಯಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ರು. ಬಹಳ ಮುಖ್ಯವಾಗಿ ಉದಾಹರಣೆಗೆ ಈ ಟ್ರಾಪಿಕಲ್ ಗೂಡ್ಸ್, ಈಗ ಕಾಟನ್, ಈ ಸಮಶೀತೋಷ್ಣ ವಲಯಗಳಲ್ಲಿ ಅಥವಾ ಸ್ವಲ್ಪ ಹೆಚ್ಚು ಉಷ್ಣ ವಲಯಗಳಲ್ಲಿ ಬೆಳೆಯುವಂತ ಈ ಹತ್ತಿ ಏನಿದೆ, ಹತ್ತಿಯ ಪ್ರಶ್ನೆ ಇರ್ಬೋದು, ಅಥವಾ ಖನಿಜ ಸಂಪನ್ಮೂಲಗಳ ಇದಿರ್ಬೋದು, ಇವುಗಳನ್ನ ಹೆಚ್ಚೆಚ್ಚು ಲೂಟಿ ಮಾಡ್ತಕ್ಕಂಥ ವಿಧಾನಗಳು ಈಗಲೂ ಕೂಡ ಮುಂದುವರೆದಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಹೀಗಾಗಿ ಆ ಅಂಶಗಳನ್ನ ಪ್ರಭಾತ್ ಪಟ್ನಾಯಕ್ ಅವರು ಲೆನಿನ್ ಅವರ ಸಾಮ್ರಾಜ್ಯವಾದದ ಈ ಕೃತಿ ಏನಿದೆ, ಈ ತಿಳುವಳಿಕೆ ಏನಿದೆ, ಇದನ್ನು ಕೂಡ ಮತ್ತಷ್ಟು ವಿಸ್ತರಿಸಿ ಈ ಅಂಶಗಳನ್ನ ಇತ್ತೀಚೆಗೆ ಪ್ರತಿಪಾದನೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದೊಂದು ರೀತಿ ಹೇಗಿದೆ ಅಂತಂದ್ರೆ, ಈ ಮಾರ್ಕ್ಸ್ ಅವರ ಕಾಲಕ್ಕೆ ಅವರ ಬಂಡವಾಳದಲ್ಲಿ ಪ್ರತಿಪಾದನೆ ಮಾಡಿದ್ದು ಪ್ರಿಮಿಟಿವ್ ಅಕ್ಯುಮಿಲೇಷನ್ ಅನ್ನುವಂಥದ್ದನ್ನ ಅವರೊಂದು ಮಾತನ್ನ ಹೇಳಿದ್ರು. ಅಂದ್ರೆ ಈ ಪ್ರಾಚೀನ ಶೇಖರಣೆ, ಬಂಡವಾಳದ ಪ್ರಾಚೀನ ಶೇಖರಣೆ ಅನ್ನುವಂತ ಒಂದು ಇದೇನಿದೆ ಅದರಲ್ಲಿ, ಅದನ್ನ ಅದು ಈಗ ಹೇಗಿದೆ ಅಂತಂದ್ರೆ, ಈಗ ಉದಾಹರಣೆಗೆ ಆದಿವಾಸಿಗಳ ಭೂಮಿ ಇದೆ, ಆದಿವಾಸಿಗಳ ಭೂಮಿಯ ಅವರು ದುಡಿಮೆ ಮಾಡದಿರ್ತಕ್ಕಂಥ ಭೂಮಿಯ ಕೆಳಗಡೆಯಲ್ಲಿ ಖನಿಜಗಳಿದಾವೆ ಅಥವಾ ಬೇರೆ ಬೇರೆ ವಿಶೇಷವಾದಂತ ಸಂಪನ್ಮೂಲಗಳಿದಾವೆ. ಇದನ್ನ ಪಡ್ಕೊಳ್ಳಕ್ಕೆ ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಶೇಖರಣೆಯನ್ನ ಮಾಡ್ಲಿಕ್ಕೆ, ಈ ಖನಿಜಗಳ ಈ ಸಂಪತ್ತಿನ ಶೇಖರಣೆಯನ್ನ ಮಾಡ್ಕೊಳ್ಳಿಕ್ಕೆ ಆದಿವಾಸಿಗಳನ್ನ ಅಥವಾ ಜನಸಮೂಹಗಳನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದಾವೆ ಅನ್ನುವಂಥದ್ದನ್ನ, ಇದು ಹೊಸ ವಿಧಾನವಾಗಿ ಇದು ಬಳಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಇದು ಈ ಸೂಪರ್ ಎಕ್ಸ್ಪ್ಲಾಯಿಟೇಷನ್, ಅಂದ್ರೆ ಅತ್ಯಧಿಕವಾಗಿರ್ತಕ್ಕಂಥ ಶೋಷಣೆಯ ಒಂದು ಆಧುನಿಕ ವಿಧಾನವಾಗಿ ಇವತ್ತಿಗೆ ಅದು ಸಾಮ್ರಾಜ್ಯವಾದದ ಈ ಗುಣ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದನ್ನೇನೆ ಈ ವೇಜ್ ಡಿಫ್ಲೇಷನ್ ಅನ್ನುವಂಥದ್ದು, ಇನ್ಕಮ್ ಡಿಫ್ಲೇಷನ್ ಅಥವಾ ಆದಾಯದ ಕುಗ್ಗುವಿಕೆ ಅಥವಾ ವೇತನದ ಕುಗ್ಗುವಿಕೆ ಇತ್ಯಾದಿ ಪ್ರಶ್ನೆಗಳೆಲ್ಲ ಈ ಹಿನ್ನೆಲೆ ಒಳಗಡೆನೆ ನಾವು ಗಮನಿಸಬಹುದಾಗಿರ್ತಕ್ಕಂಥ ಅಂಶ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ 1916ನೇ ಇಸ್ವಿಯಲ್ಲಿ ಲೆನಿನ್ ಅವರು ಬರೆದಂತ ಈ ಸಾಮ್ರಾಜ್ಯವಾದ ಲೇಖನಗಳೇನಿದಾವೆ, ಅಂದ್ರೆ ಕೃತಿ ಏನಿದೆ,
ಅದು ಈ ಎಲ್ಲ ಅಂಶಗಳ ಬಗ್ಗೆ ಕೂಡ ಮಾತಾಡಿದೆ. ಅದನ್ನ ಮುಂದುವರಿಸಿ ಈಗ ಭಾರತದ ಒಳಗಡೆಯಲ್ಲಿ ಪ್ರಭಾತರದವರೆಲ್ಲರೂ ಕೂಡ ಅದನ್ನ ವಿಸ್ತರಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ಈಗ ಈ ಸಾಮ್ರಾಜ್ಯವಾದದ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯನ್ನ ನಾವು ಕಾಲಘಟ್ಟದ ರೂಪದಲ್ಲಿ ಕಾಲಾನುಕ್ರಮಣಗೊಳಿಸುವಂತದ್ದು ಅಗತ್ಯ ಅನ್ನುವಂತ ಮಾತನ್ನ ಇದರಲ್ಲಿ ಹೇಳಿದ್ದಾರೆ. ಈಗ ಈ ಕಾಲಘಟ್ಟ ನೋಡಿದಾಗ ಇದೊಂದು ಸಾಮ್ರಾಜ್ಯಶಾಹಿಯ ಒಂದು ಕಾಲಘಟ್ಟ, ಎಪೋಕ್ ಅನ್ನುವಂತ ರೀತಿಯ ಒಳಗಡೆಯಲ್ಲಿ ಇವತ್ತು ಅದು ಇಲ್ಲ, ಬೇರೆ ರೀತಿಯಲ್ಲಿ ಅದು ಇದಾಗ್ತಾ ಇದೆ ಅನ್ನುವಂತ ಗಮನಿಸ್ಬೇಕು. ಲೆನಿನ್ ಅವರು 1916ನೇ ಇಸ್ವಿಯಲ್ಲಿ ಇದನ್ನು ಬರೆಯುವಾಗ ಅವತ್ತಿಗೆ ವಸಾಹತುಗಳು ಜಗತ್ತಿನಾದ್ಯಂತ ವಸಾಹತುಗಳಿದ್ದು, ವಸಾಹತು ದೇಶಗಳು ಅಥವಾ ಪ್ರದೇಶಗಳಿದ್ದು. ಈ ಸಾಮ್ರಾಜ್ಯವಾದಿ ದೇಶಗಳು ಅಥವಾ ಬಂಡವಾಳಶಾಹಿ ದೇಶಗಳು ವಸಾಹತುಗಳನ್ನ ನೇರವಾಗಿ ಆಡಳಿತ ಮಾಡ್ತಾ ಇದ್ವು ಅಥವಾ ಲೂಟಿ ಮಾಡ್ತಿದ್ವು. ಈಗಾಗಲೇ ಹೇಳಿದಂತ 2 ಕಾರಣಗಳಿಗಾಗಿ. ಒಂದು, ಕಚ್ಚಾ ವಸ್ತುಗಳನ್ನ ಅಲ್ಲಿಂದ ಲೂಟಿ ಮಾಡ್ಲಿಕ್ಕೆ, ಮತ್ತು ತಾವು ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆಗಳಾಗಿ ಅದನ್ನ ಬಳಸುವಂತ ಆ ಕಾಲಘಟ್ಟ ಆಗಿತ್ತು ಅನ್ನುವಂಥದ್ದು. ಆದ್ರೆ ಇವತ್ತು ಸಾಮ್ರಾಜ್ಯವಾದದ ರೂಪ ಆ ರೀತಿ ಇಲ್ಲ. ಈಗ ನೇರವಾಗಿ ರಾಜಕೀಯ ಆಡಳಿತವನ್ನ ಅಥವಾ ರಾಜಕೀಯ ನಿಯಂತ್ರಣವನ್ನ ಇವತ್ತು ಹೊಂದಿಲ್ಲ ಅನ್ನುವಂತ ಅಂಶಗಳನ್ನ ಇಲ್ಲಿ ಗಮನಿಸಬೇಕಾದಂತ ಅಂಶ ಇದೆ. ಹೀಗಾಗಿ ಈ ಅಂತರ್ ಸಾಮ್ರಾಜ್ಯಶಾಹಿ ವೈರುಧ್ಯ ಅಥವಾ ಸಂಘರ್ಷ ಅನ್ನುವಂಥದ್ದು ಏನಿದೆ, ಅದು ಇವತ್ತಿಗೆ ಆ ರೀತಿ ಇಲ್ಲ ಅದು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಆವತ್ತು ಈ ರಾಷ್ಟ್ರೀಯ ಬಂಡವಾಳಶಾಹಿಗಳು ಒಂದೊಂದು ದೇಶ ಒಂದು ಬಂಡವಾಳಶಾಹಿ ಅನ್ನುವಂಥ ರೀತಿ ಒಳಗಡೆಯಲ್ಲಿ ಪರಸ್ಪರ ಸಂಘರ್ಷಕ್ಕೊಳಗಾಗಿದ್ದಂತ, ಯುದ್ಧಗಳನ್ನ ಮಾಡ್ತಿದ್ದಂತ, ಈ ವಸಾಹತುಗಳಿಗಾಗಿ ಯುದ್ಧಗಳನ್ನ ಮಾಡ್ತಿದ್ದಂತ ಸ್ವರೂಪ ಇದ್ದದನ್ನ ನೋಡಿದ್ರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಹೀಗಾಗಿ ಲೆನಿನ್ ಅವರು ಸಾಮ್ರಾಜ್ಯವಾದದ ಬಗ್ಗೆ ಆ ಕೃತಿಯನ್ನ ಬರೆದಂತ ಈ ಕಾಲಘಟ್ಟ ಏನು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡೇ ನಾವು ಇದನ್ನ ಅಧ್ಯಯನ ಮಾಡಬೇಕು. ಆ ಅಧ್ಯಯನವನ್ನ ಆ ಕಾಲಘಟ್ಟದ ಸನ್ನಿವೇಶದಲ್ಲಿ ಬರೆದಿದ್ದಾರೆ, ಮತ್ತು ಅದನ್ನ ಈಗ ನಾವು ಈ ಕಾಲಘಟ್ಟಕ್ಕೆ ಅದನ್ನ ಅನ್ವಯಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅನ್ನುವಂಥದ್ದು ಒಂದು. ಈಗ 1945 ನಂತರದ ಒಳಗಡೆಯಲ್ಲಿ ನಿಮಗೆ ಗೊತ್ತಿದೆ, 2ನೇ ಮಹಾಯುದ್ಧ ಮುಗೀತು 45ಕ್ಕೆ. 45ಕ್ಕೆ ಮುಗಿದ ಮೇಲೆ ಆಗೊಂದು ಸಮಾಜವಾದಿ ಬಣ ಅನ್ನುವಂಥದ್ದು ಒಂದು ಇತ್ತು, ದೇಶಗಳು ಇತ್ತು. ಆ ಸಮಾಜವಾದಿ ದೇಶಗಳ ಬಣ ಇದ್ದದ್ದೇನೆ ಸಾಮ್ರಾಜ್ಯವಾದವನ್ನ ಎದುರಿಸಲಿಕ್ಕೆ ಒಂದು ಪ್ರತಿರೋಧದ ಬಣವಾಗಿ ಕೂಡ ಅದು ಕೆಲಸ ಮಾಡುವಂಥದ್ದು, ಬಹಳ ತೀವ್ರವಾಗಿ ಆ ಕೆಲಸವನ್ನ ಮಾಡ್ತಿತ್ತು ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೆ ಅದೇ ಕಾರಣಕ್ಕಾಗಿನೇ ಈ ಸಾಮ್ರಾಜ್ಯವಾದದ ಶಕ್ತಿಗಳು ಏನಿದ್ದು, ಬಹಳ ಮುಖ್ಯವಾಗಿ ಸಂಯುಕ್ತ ರಾಷ್ಟ್ರ ಅಮೆರಿಕದ USA ನೇತೃತ್ವದ ಸಾಮ್ರಾಜ್ಯವಾದಿ ಬಣ ಏನಿತ್ತು, ಅದು ತನ್ನ ಆ ಲೂಟಿಯನ್ನ ಹೊಸ ರೂಪದಲ್ಲಿ ಮುಂದುವರಿಸಲಿಕ್ಕೆ ಮತ್ತು ಅಧಿಪತ್ಯವನ್ನ ಸಾಧಿಸಲಿಕ್ಕೆ ಹಲವಾರು ಮಿಲಿಟರಿ ಕೂಟಗಳನ್ನ ಜಗತ್ತಿನಾದ್ಯಂತ ಮಾಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ನ್ಯಾಟೋ ನಿಮಗ್ ಗೊತ್ತಿದೆ, ನ್ಯಾಟೋ ಮಾಡಿದ್ರು ಅವರು. ಸೆಂಟೋ ಅಂತ ಹೇಳಿ ಒಂದು ಮಾಡಿದ್ರು, ಅದು ಇರಾನ್ ಕೇಂದ್ರಿತವಾಗಿತ್ತು. ಮತ್ತೆ ಸಿಯಾಟೋ ಅಂತ ಹೇಳಿ ಇನ್ನೊಂದು ಮನಿಲಾ ಕೇಂದ್ರಿತವಾಗಿದ್ದಂತ ಇನ್ನೊಂದು ಮಿಲಿಟರಿ ಕೂಟ ಇತ್ತು. ಇವೆಲ್ಲವೂ ಕೂಡ ಅಮೆರಿಕ ಸಾಮ್ರಾಜ್ಯಶಾಹಿಯ ನೇತೃತ್ವದಲ್ಲಿತ್ತು ಅನ್ನುವಂಥದ್ದನ್ನ ಗಮನಿಸ್ಬೇಕು. ಮತ್ತು ಅಮೆರಿಕ ಜಗತ್ತಿನ ಸಾಮ್ರಾಜ್ಯಶಾಹಿ ನಾಯಕನಾಗಿ ಬೇರೆ ಬೇರೆ ಸಾಮ್ರಾಜ್ಯಶಾಹಿ ದೇಶಗಳ ನಡುವೆ ಬರಬಹುದಾಗಿದ್ದಂತ ಅಂತರ್ ಸಾಮ್ರಾಜ್ಯಶಾಹಿ ವೈರುಧ್ಯ ಅಥವಾ ಸಂಘರ್ಷ ಇದೆಯಲ್ಲ, ಈಗ ಬ್ರಿಟನ್ ಮತ್ತು ಜರ್ಮನಿಯ ನಡುವೆ, ಅಥವಾ ಬ್ರಿಟನ್ ಮತ್ತು ಫ್ರಾನ್ಸ್ನ ನಡುವೆ, ಅಥವಾ ಜರ್ಮನಿ ಮತ್ತು ಅಮೆರಿಕದ ನಡುವೆ, ಹಿಂಗೆ ಈ ಸಾಮ್ರಾಜ್ಯಶಾಹಿ ದೇಶಗಳ ನಡುವೆ ಬರಬಹುದಾಗಿದ್ದಂತ ಈ ಸಂಘರ್ಷ ಏನಿತ್ತು, ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿತ್ತು ಅನ್ನುವಂಥದ್ದನ್ನ ಗಮನಿಸಬೇಕು. ಅದಕ್ಕೆ ಮುಖ್ಯವಾಗಿ ಅವ್ರಿಗಿದ್ದದ್ದು ಭಯ ಏನಂತಂದ್ರೆ, ಸಮಾಜವಾದಿ ಬಣ ಏನಿತ್ತು, ಹಲವಾರು ಕ್ರಾಂತಿಗಳಾಗಿತ್ತು. ರಷ್ಯನ್ ಕ್ರಾಂತಿಯಾಗಿ, ರಷ್ಯಾದ ಸಮಾಜವಾದಿ ದೇಶ, ಆಮೇಲೆ ಚೀನಾ, ಆಮೇಲೆ ಬೇರೆ ಬೇರೆ ದೇಶಗಳು ಒಂದು ಕ್ರಾಂತಿಗಳು ಸಂಭವಿಸಿ ಸಮಾಜವಾದಿ ಬಣ ಅಂತ ಇದ್ದದ್ರಿಂದಾಗಿ ಅದನ್ನ ಎದುರಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿನೇ ಈ ಸಾಮ್ರಾಜ್ಯವಾದಿ ದೇಶಗಳ ನಡುವೆ ಬರಬಹುದಾಗಿದ್ದಂತ ಸಂಘರ್ಷವನ್ನ ತಪ್ಪಿಸ್ಬೇಕು ಅಂತ ಹೇಳಿ ಅಮೆರಿಕ ಇಂಥ ಒಂದು ಪ್ರಯತ್ನವನ್ನ ನಡೆಸಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಒಂದು ಒಳ್ಳೆ ಉದಾಹರಣೆಯಾಗಿ ಅವರು 1959ರ ಸೂಯೆಜ್ ಕಾಲುವೆಯ ಒಂದು ಸಂಘರ್ಷ ಹೇಗೆ ಅದನ್ನ ನಿಭಾಯಿಸಿದ್ರು ಅನ್ನುವಂಥದ್ದನ್ನ ವಿವರಿಸಿದ್ರು ಅವರು. ಹೀಗಾಗಿ ಈ ಬ್ರಿಟನ್ ಮತ್ತು ಇಸ್ರೇಲ್ ನಡುವೆ ಇದ್ದಂತ ಸಂಘರ್ಷಗಳನ್ನ ಅಮೆರಿಕ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ಅದನ್ನ ಹೇಗೆ
ನಿಭಾಯಿಸ್ತು ಅನ್ನುವಂಥದ್ದು ನೋಡಿದಾಗ ಯಾಕೆ ಆ ರೀತಿ ನಿಭಾಯಿಸ್ಬೇಕಾಗಿ ಬಂತು ಅಮೆರಿಕಕ್ಕೆ ಅಂತಂದ್ರೆ ಅದು ಮೂಲತಃ ಸಮಾಜವಾದಿ ಬಣ ಇತ್ತು ಮತ್ತು ಆ ಭಯ ಇತ್ತು ಅನ್ನೋ ಕಾರಣಕ್ಕಾಗಿ. ಈ ಸಂಘರ್ಷದ ಒಳಗಡೆಯಲ್ಲಿ ಸಮಾಜವಾದಿ ದೇಶಗಳು ಮಧ್ಯಪ್ರವೇಶ ಮಾಡೋದ್ರ ಲಾಭ ತಗೊಳಕ್ ಆಗ್ಬಾರ್ದು ಅಂತ ಕಾರಣಕ್ಕಾಗಿನೇ ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಅನ್ನುವಂಥದ್ದು. ಸೊ ಈ ರೀತಿಯ ಒಳಗಡೆಯಲ್ಲಿ ಈ ಎರಡನೇ ಮಹಾಯುದ್ಧದ ನಂತರದ ಒಳಗಡೆಯಲ್ಲಿ ಜಾಗತಿಕ ಸಾಮ್ರಾಜ್ಯವಾದಿ ಬಂಡವಾಳಶಾಹಿ ಬೆಳವಣಿಗೆ ಬೆಳೆದು ಬಂದಿದೆ ಅನ್ನುವಂಥದ್ದನ್ನ ಗುರುತಿಸ್ಬೇಕು ಅಂತ ಹೇಳುವಾಗ ಈಗ ಬಹಳ ಮುಖ್ಯವಾಗಿ 2008ರ ನಂತರದ ಒಳಗಡೆಯಲ್ಲಿ ಅಥವಾ ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಅಂತ ಹೇಳ್ಬೇಕಾದ್ರೆ ಹೇಳ್ಬೋದು, ನಾವೀಗ ಸಾಮ್ರಾಜ್ಯವಾದ ಅನ್ನುವಂಥದ್ದನ್ನ ಹೊಸ ಹೆಸರಿನಲ್ಲಿ ಕರೀತಾ ಇದ್ದೀವಿ. ಅದು ನವ ಉದಾರವಾದ ಅಂತ ಹೇಳಿ ಕರಿತೀವಿ. ಅದು ನಿಯೋ ಲಿಬರಲಿಸಂ ಅನ್ನುವಂಥದ್ದನ್ನ ಆ ರೀತಿಯಾಗಿ ಅದನ್ನ ನಾವು ಬಳಸ್ತಾ ಇದ್ದೀವಿ. ಯಾಕಂಗೆ ನಾವು ಆ ರೀತಿ ಹೇಳ್ತಿದೀವಿ ಅಂತಂದ್ರೆ, ಒಂದು ಅಮೆರಿಕದ ಹೆಚ್ಚುತ್ತಾ ಇರ್ತಕ್ಕಂತ ಮಿಲಿಟರಿ ಒಂದು ಮಧ್ಯಪ್ರವೇಶ ಅದು ಅನ್ನುವಂಥದ್ದು, ಮತ್ತು ಹಿಂದೆ ಇದ್ದ ರೀತಿ ಒಳಗಡೆಯಲ್ಲಿ ಈಗ ವಸಾಹತುಗಳಿಲ್ಲ. ವಸಾಹತುಗಳಾಗಿ ನೇರವಾಗಿ ರಾಜಕೀಯ ಆಡಳಿತ ಮಾಡೋದಕ್ಕೆ ಇವತ್ತು ಅಷ್ಟು ಅನುಕೂಲಕರವಾಗಿಲ್ಲ. ಅದರ ಬದಲಿಗೆ ಹೊಸ ವಿಧಾನವನ್ನ ಇವತ್ತು ಜಾಗತಿಕ ಸಾಮ್ರಾಜ್ಯವಾದಿ ಶಕ್ತಿ, ಮುಖ್ಯವಾಗಿ ಅಮೆರಿಕ, ಆ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಅದು ತನ್ನ ಮಿಲಿಟರಿ ಶಕ್ತಿಯಿಂದಾಗಿ ಈ ಒಂದು ಸಂಘರ್ಷವನ್ನ ತನ್ನ ಪರವಾಗಿ ನಿಭಾಯಿಸ್ಲಿಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಕಾಲಘಟ್ಟದ ಸಾಮ್ರಾಜ್ಯವಾದದ ಒಂದು ಗುಣಲಕ್ಷಣಗಳನ್ನು ವಿಶ್ಲೇಷಣೆ ಮಾಡುವಂತ ದೃಷ್ಟಿಯಿಂದ ವಿಜಯ್ ಪ್ರಸಾದ್ ಅವರು ಮುಖ್ಯ ಪಾತ್ರ ವಹಿಸಿರ್ತಕ್ಕಂತ ಒಂದು ಟ್ರೈ ಕಾಂಟಿನೆಂಟಲ್ ಇವರೇ ಇದು ಮಾಡಿರ್ತಕ್ಕಂಥ ಒಂದು ಕೃತಿ ಇತ್ತೀಚೆಗೆ ಅವರು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಅವರು ಹೈಪರ್ ಇಂಪೀರಿಯಲಿಸಂ ಅಂತೇಳಿ ಕರೆದಿದ್ದಾರೆ. ಹೈಪರ್ ಇಂಪೀರಿಯಲಿಸಂ ಅನ್ನುವಂಥದ್ದು ಇದೊಂದು 186 ಪುಟಗಳು ಇರ್ತಕ್ಕಂಥ ಒಂದು ಕೃತಿ. ಅದರ ಉಚಿತವಾಗಿ ಅದು ಅವರ ವೆಬ್ಸೈಟ್ ಅಲ್ಲೂ ಕೂಡ ಉಚಿತವಾಗಿ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಪುಸ್ತಕವೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅವರು ಮುಖ್ಯವಾಗಿ 3 ಅಂಶಗಳನ್ನ ಅವರು ಪ್ರತಿಪಾದನೆ ಮಾಡಿದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಂದ್ರೆ 3 ಹಂತದ ಈ ಜಾಗತಿಕ ಡಿಪ್ರೆಷನ್ ಅಂತ ನಾವೇನ್ ಹೇಳ್ತೀವಿ, ಆ ಡಿಪ್ರೆಷನ್ ಯಾವ ಕಾಲಘಟ್ಟದಲ್ಲಿ ಹೇಗೆ ಸಂಭವಿಸಿದೆ ಅನ್ನುವಂಥದ್ದನ್ನೆಲ್ಲ ವಿವರಿಸ್ತಾರೆ. 2008ರ ನಂತರದಲ್ಲಿ ಆಗಿರ್ತಕ್ಕಂಥ ಈ ಬೆಳವಣಿಗೆ ಏನಿದೆ, ಈಗಾಗಲೇ ಹೇಳ್ದಂಗೆ ನವ ಉದಾರವಾದದ ಸ್ವರೂಪದಲ್ಲಿ ಸಾಮ್ರಾಜ್ಯವಾದ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಈ ನವ ಉದಾರವಾದ ಪ್ರಧಾನವಾಗಿ ಅದರ ಕೇಂದ್ರ ಬಿಂದು ಏಷ್ಯಾ ಖಂಡ ಆಗಿದೆ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಅಂದ್ರೆ ಸಾಮ್ರಾಜ್ಯವಾದದ ಈ ಹೊಸ ಶೋಷಣೆಯ ವಿಧಾನ, ಸೂಪರ್ ಪ್ರಾಫಿಟ್ ಮಾಡತಕ್ಕಂಥ ವಿಧಾನಗಳು, ಅದು ಪ್ರಧಾನವಾಗಿ ಅದರ ಕೇಂದ್ರ ಬಿಂದು ಏಷ್ಯಾವನ್ನ ಅವರು ಕೇಂದ್ರೀಕರಿಸಿದ್ದಾರೆ ಅನ್ನುವಂಥದ್ದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಅದರ ಮುಖ್ಯ ಇನ್ನೊಂದು ಲಕ್ಷಣ ಏನಂತಂದ್ರೆ, ಮಿಲಿಟರಿಯನ್ನ ಅತ್ಯಂತ ಅಧಿಕವಾಗಿ ಅವಲಂಬಿಸುವಂತದ್ದು. ವಿಪರೀತವಾದಂತಹ ಮಿಲಿಟರಿ ಮಧ್ಯಪ್ರವೇಶ ಮತ್ತು ಮಿಲಿಟರಿ ಶಕ್ತಿಯಿಂದಾಗಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸ್ಲಿಕ್ಕೆ ಇವತ್ತು ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದು. ಆ ವಿವರಗಳೆಲ್ಲ ಇದರಲ್ಲಿ ತುಂಬಾ ವಿವರಗಳನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ, ಡಾಟಾಗಳನ್ನ, ಅಂಕಿಅಂಶಗಳನ್ನೆಲ್ಲ ಕೊಟ್ಟಿರೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಉದಾಹರಣೆಗೆ ಅಮೆರಿಕ ನೇತೃತ್ವದ ಮಿಲಿಟರಿ ಬಣ ಏನಿದೆ, ಆ ಬಣ ಇಡೀ ಜಗತ್ತಿನ ಒಳಗಡೆಯಲ್ಲಿ ಎಲ್ಲಾ ದೇಶಗಳು ಮಿಲಿಟರಿಗಾಗಿ ಖರ್ಚು ಮಾಡತಕ್ಕಂಥ ಹಣ ಏನಿದೆ, ಅದನ್ನು ಒಟ್ಟು ಸೇರಿಸಿದ್ರೆ ಅದರ 75% ಅಷ್ಟು ಮಿಲಿಟರಿ ವೆಚ್ಚವನ್ನ ಈ ಅಮೆರಿಕ ನೇತೃತ್ವದ ಮಿಲಿಟರಿ ಕೂಟ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಇದು ಅತ್ಯಂತ ಬಹಳ ದೊಡ್ಡ ಪ್ರಮಾಣದ ಮಿಲಿಟರಿಗಾಗಿ ಮಾಡತಕ್ಕಂಥ ವೆಚ್ಚ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅದರ ಮುಖಾಂತರವಾಗಿ ಅಮೆರಿಕನ್ ಸಾಮ್ರಾಜ್ಯಶಾಹಿ ಇಡೀ ಜಗತ್ತಿನ ಒಳಗಡೆಯಲ್ಲಿ ಹೊಸ ವಿಧಾನದಲ್ಲಿ ನವ ಉದಾರವಾದದ ಮುಖಾಂತರವಾಗಿ ಹೇಗೆ ಜಗತ್ತಿನ ಶ್ರಮವನ್ನ, ಜಗತ್ತಿನ ಸಂಪನ್ಮೂಲಗಳನ್ನ ಲೂಟಿ ಮಾಡಬೇಕು ಅನ್ನುವಂಥದ್ದಕ್ಕೆ ಹೊಸ ವಿಧಾನಗಳನ್ನ ಅನುಸರಿಸ್ತಿದೆ ಅನ್ನುವಂಥದ್ದಕ್ಕೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆಗ್ತದೆ. ಸೊ ಇದನ್ನೇ ಈ ಅಂಶ ಯಾಕೆ ಅವರು ಪ್ರಸ್ತಾಪಿಸಿದ್ರು ಅಂತಂದ್ರೆ, ನೋಡಿ, ಈಗ ಲೆನಿನ್ ಅವರು ಈ ಸಾಮ್ರಾಜ್ಯವಾದದ ಕೃತಿಯನ್ನು ಬರೆಯುವಂತ ಕಾಲಘಟ್ಟಕ್ಕೆ ರಷ್ಯಾದ ಒಳಗಡೆಯಲ್ಲಿ ಕಾರ್ಲ್ ಕೌಟ್ಸ್ಕಿ ಅವರು ಒಂದು ಪ್ರತಿಪಾದನೆಯನ್ನ ಮಾಡ್ತಿದ್ರು. ಅವರು ಅಲ್ಟ್ರಾ ಇಂಪೀರಿಯಲಿಸಂ ಇದೆ ಈಗ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಲೆನಿನ್ ಇದನ್ನ ವಿಮರ್ಶಿಸಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ, ಈ ಅಲ್ಟ್ರಾ ಇಂಪೀರಿಯಲಿಸಂ ಅನ್ನುವಂತ ಕಾಲಘಟ್ಟ ಈಗ ಮುಗಿದೋಗಿದೆ. ಈಗ ಬೇರೆ ರೀತಿಯಾದಂತ ಇಂಪೀರಿಯಲಿಸಂ ಇಲ್ಲಿ ಚಲಾವಣೆ ಕಾರ್ಯಾಚರಣೆಗೆ ಬಂದಿದೆ ಅನ್ನುವಂಥದ್ದನ್ನ ಅವರು ಅಲ್ಲಿ ಪ್ರತಿಪಾದನೆ ಮಾಡಿದ್ರು. ಅದರ ಅರ್ಥ ಏನಂತಂದ್ರೆ, ಸಾಮ್ರಾಜ್ಯಶಾಹಿ ಒಂದೇ ತೆರನಾಗಿರುತ್ತೆ ಅಂತ ಭಾವಿಸಬಾರದು. ಅದು
ಕಾಲ ಕಾಲಕ್ಕೆ ತನ್ನ ಕಾರ್ಯಾಚರಣೆಯ ವಿಧಾನಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ತದೆ. ಯಾಕೆಂದ್ರೆ ಬಂಡವಾಳದ ಶೇಖರಣೆ ಮತ್ತು ಕೇಂದ್ರೀಕರಣದ ಸ್ವರೂಪದಲ್ಲಿ ಆಗ್ತಕ್ಕಂತ ಬದಲಾವಣೆಗಳಿಂದಾಗಿ ಅದು ತನ್ನ ಕಾರ್ಯಾಚರಣೆಯನ್ನು ಬದಲಾಯಿಸ್ಕೊಳ್ತಾ ಇರ್ತದೆ ಅನ್ನುವಂಥದ್ದನ್ನ ಲೆನಿನ್ ಕಾರ್ಲ್ ಕೌಟ್ಸ್ಕಿಯ ವಿಚಾರವನ್ನ ಅವಾಗ್ಲೇನೆ ಅವರು ವಿಮರ್ಶೆ ಮಾಡಿದ್ರು. ಹಾಗೆ ಈಗ ನಾವು ಹೊಸ ರೀತಿಯಲ್ಲಿ ಸಾಮ್ರಾಜ್ಯವಾದವನ್ನ ಅಥವಾ ಬಂಡವಾಳಶಾಹಿ ಬೆಳವಣಿಗೆಯನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿನೇ ಈ ಕೃತಿಯನ್ನು ಕೂಡ ಬರೆದ್ರು ಅನ್ನುವಂಥದ್ದನ್ನ ಹೇಳ್ತಾ, ಈಗ ನಾವು ಆ ಕಾರಣಕ್ಕಾಗಿನೇ ಇವತ್ತಿರ್ತಕ್ಕಂಥ ಸಾಮ್ರಾಜ್ಯಶಾಹಿ ಆಚರಣೆಯನ್ನ ಈ ಅಂಕಿಅಂಶಗಳು ಅಥವಾ ಈ ವಿಧಾನಗಳು ಏನ್ ನಡೆಸ್ತಾ ಇದೆ ಅದರ ಮುಖಾಂತರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದ್ರು. ಉದಾಹರಣೆಗೆ ನೋಡಿ, ಈಗ ಚೈನಾ ಬಹಳ ದೊಡ್ಡ ಮಿಲಿಟರಿಯನ್ನು ಇಟ್ಕೊಂಡಿದೆ. ಅದು ಜಗತ್ತಿನ ಒಟ್ಟು ಮಿಲಿಟರಿ ವೆಚ್ಚದ ಇದನ್ನು ಗಮನಕ್ಕೆ ತಗೊಂಡ್ರೆ 12% ಮಾತ್ರನೇ ಮಿಲಿಟರಿಗೆ ವೆಚ್ಚ ಮಾಡುತ್ತದೆ. ಮತ್ತು ಇದು ಕೂಡ ಬಹುತೇಕ ಅಲ್ಲಿ ಸೈನಿಕರಿಗೆ ವೇತನಗಳನ್ನ ಕೊಡ್ಲಿಕ್ಕೆ ಅದು ಬಳಸ್ತದೆ. ಹೀಗಾಗಿ ಅವರಿಗೆ ಮಿಲಿಟರಿಯನ್ನ ಅತ್ಯಾಧುನೀಕರಣಗೊಳಿಸ್ತಕ್ಕಂಥ ಈ ಪೈಪೋಟಿ ಇದೆಯಲ್ಲ ಸಾಮ್ರಾಜ್ಯಶಾಹಿ ಜೊತೆಯಲ್ಲಿ, ಅದನ್ನ ಹೆಚ್ಚು ಮಾಡ್ಕೊಳ್ಳಕ್ಕೆ ಅವ್ರಿಗೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿಗಳು ಇದಾವೆ. ಆಗ ನೋಡಿದ್ರೆ ಇಸ್ರೇಲು ಅದು ಬಳಸ್ತಾ ಇರ್ತಕ್ಕಂಥ ಅತ್ಯಾಧುನಿಕವಾದಂತ ಯುದ್ಧ ಸಾಮಗ್ರಿಗಳು, ಆಧುನಿಕ ಕೌಶಲ್ಯಗಳೇನಿದಾವೆ, ಅದೊಂದು ಅತ್ಯಂತ ಸಣ್ಣ ರಾಷ್ಟ್ರ. ಅದು ಅಷ್ಟು ಮಾಡ್ತದೆ ಅನ್ನೋವಾಗ ಚೀನಾ ಅದನ್ನ ಮಾಡ್ಕೊಳಕ್ ಆ ಪ್ರಮಾಣದಲ್ಲಿ ಆ ವೇಗದಲ್ಲಿ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ನಾವು ಕೂಡ ಗಮನಿಸ್ಬೇಕಾಗಿದೆ. ಸೊ ಹೀಗಾಗಿ ಸಾಮ್ರಾಜ್ಯವಾದ ಅನ್ನುವಂಥದ್ದು ಅಮೆರಿಕದ ನೇತೃತ್ವದಲ್ಲಿ ಇವತ್ತಿಗೆ ಜಗತ್ತಿನ ಒಟ್ಟು ಮಿಲಿಟರಿ ವೆಚ್ಚ ಏನಿದೆ ಅದನ್ನ ಆ ಕೂಟ ಮಾಡೋದ್ರ ಮುಖಾಂತರವಾಗಿ ಅತ್ಯಂತ ಹೆಚ್ಚಿಗೆ 75% ಜಗತ್ತಿನ ಮೇಲೆ, ಜಗತ್ತಿನ ಸಂಪನ್ಮೂಲಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಬೇಕು ಅನ್ನುವಂತ ಹೊಸ ವಿಧಾನವನ್ನ ಅದು ಅನುಸರಿಸ್ತಾ ಇದೆ. ಅದು ಒಂದು ಮಿಲಿಟರಿ ಶಕ್ತಿಯ ಮುಖಾಂತರ, ಇನ್ನೊಂದು ಈ ಆಧುನಿಕ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ಇನ್ಫಾರ್ಮೇಶನ್ ಪವರ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಮಾಹಿತಿ ಶಕ್ತಿ ಏನಿದೆ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಬರ್ತಿರುವಂತದ್ದು. ಈ ಮಾಹಿತಿ ಶಕ್ತಿ ಅಂದ್ರೆ ಡೇಟಾ ಅನ್ನುವಂಥದ್ದು ಏನ್ ಮಾತಾಡ್ತೀವಿ ಅದು, ಮತ್ತಿನ್ನೊಂದು ಮಿಲಿಟರಿ. ಈ ಎರಡರ ಮುಖಾಂತರ ಇಡೀ ಜಗತ್ತಿನ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇವತ್ತು ಸಾಮ್ರಾಜ್ಯಶಾಹಿ ಹೊಸ ವಿಧಾನದಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅಂತ ಅಂಶ. ಹೀಗಾಗಿ ಈ ಸಾಮ್ರಾಜ್ಯವಾದಕ್ಕೆ, ಅಮೆರಿಕಕ್ಕೆ ಜಗತ್ತಿನ ಸಮಸ್ಯೆಗಳನ್ನ ಪರಿಹರಿಸುವಂತ ಯಾವ ಕಣ್ಣೋಟವೂ ಇಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು. ಇವತ್ತಿರ್ತಕ್ಕಂಥ ಜಾಗತಿಕ ಸಮಸ್ಯೆಗಳೇನಿದಾವೆ ಅವುಗಳ ಬಗ್ಗೆ ಅದಕ್ಕೆ ಕಣ್ಣೋಟವೇ ಇಲ್ಲ. ಅದಕ್ಕಿರ್ತಕ್ಕಂಥದ್ದು ಕೇವಲ ಈ ಸೂಪರ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಕ್ಕಂಥ ಅಂಶಗಳಷ್ಟೇನೆ ಅನ್ನುವಂತ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದೆಲ್ಲ ಹೇಳ್ತಾ ಕೊನೆಗೆ ಅವರು ಮಾತಾಡ್ತಾ ಹೇಳಿದಂತ ಈ ಲೆನಿನ್ ಅವರ ಈ ಕೃತಿ ಏನಿದೆ, ಸಾಮ್ರಾಜ್ಯವಾದ ಬಂಡವಾಳಶಾಹಿ ಅತ್ಯುನ್ನತ ಘಟ್ಟ ಅನ್ನುವಂತ ಇದು, ಈ ಪುಸ್ತಕನ ನಾವು ಖಂಡಿತ ಓದ್ಲೇಬೇಕು ನಾವೆಲ್ಲರೂ ಕೂಡ. ಓದಿ ಅಲ್ಲಿಗೆ ಅದನ್ನ ನಾವು ನಿಲ್ಲಿಸ್ಕೊಂಡ್ಬಿಡಬಾರ್ದು. ಆ ಪುಸ್ತಕದ ಅದರಲ್ಲಿ ಇರ್ತಕ್ಕಂಥ ತಿಳುವಳಿಕೆ ಏನಿದೆ ಸಾಮ್ರಾಜ್ಯವಾದದ ಬಗ್ಗೆ, ಬೆಳವಣಿಗೆಯ ಬಗ್ಗೆ, ಅದರ ಸ್ವರೂಪದ ಬಗ್ಗೆ, ಇವತ್ತಿಗೆ ನಾವು ಅದನ್ನ ಅನ್ವಯಿಸಿ ಅದನ್ನ ಸಮಕಾಲೀನಗೊಳಿಸಿ ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಆಗ ಮಾತ್ರನೇ ಈ ಸಾಮ್ರಾಜ್ಯಶಾಹಿಯ ಅಥವಾ ಬಂಡವಾಳಶಾಹಿಯ ಈ ಲೂಟಿ ಶೋಷಣೆ ಏನಿದೆ ಅದನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಕೇಳಿದಂತ ಒಂದು ಮುಖ್ಯವಾದಂತ ಒಂದು ಪ್ರಶ್ನೆಗೂ ಅವರು ಇದ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಒಂದೇ ಕಂಪನಿ, ಉದಾಹರಣೆಗೆ ಒಂದೇ ಬಂಡವಾಳಶಾಹಿ ಜಾಗತಿಕ ಕಂಪನಿ ಏನಿರ್ತದೆ ಅದು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಆ ದೇಶಗಳಲ್ಲೇನೆ ವಿಭಿನ್ನ ದೇಶಗಳಲ್ಲಿ ಒಂದೇ ಕಂಪನಿ ಪರಸ್ಪರ ಪೈಪೋಟಿ ಮಾಡ್ತಕ್ಕಂಥ ಅಂಶಗಳು ಈ ಹೊಸ ಆಧುನಿಕ ತಂತ್ರಜ್ಞಾನದ ಈ ಶೋಷಣೆಯ ವಿಧಾನ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಅವ್ರು ಎತ್ತಿದ್ರು. ಅದಕ್ಕೆ ಅವರು ಗೂಗಲ್ನ ಉದಾಹರಣೆಯನ್ನ, ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಹೇಳಿದ್ದಾರೆ. ಈಗ ಈ ಡಿಜಿಟಲ್ ಸಾರ್ವಭೌಮತೆ ಎನ್ನುವಂಥದ್ದೇನಿದೆ ಅದನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಗೂಗಲ್ ಇವತ್ತು ಇಡೀ ಜಾಗತಿಕ ಈ ಡಿಜಿಟಲ್ ತಂತ್ರಜ್ಞಾನದ ಒಂದು ಅಧಿಪತ್ಯವನ್ನ ಹೇಗ್ ಸಾಧಿಸಿದೆ ಅದು ಸಾಮ್ರಾಜ್ಯಶಾಹಿಯ ಸ್ವರೂಪದಲ್ಲಿ ಅನ್ನುವಂಥದ್ದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ನಮಗೆ ಚೀನಾದಂತ ಕಡೆ ಇಲ್ಲಾದ್ರೆ ಏನಾಗ್ತದೆ, ಅವರ ಪ್ರತ್ಯೇಕವಾದಂತ ಅವರದೇ ಆದಂತ ಸರ್ಚ್ ಇಂಜಿನ್ಗಳನ್ನೆಲ್ಲ ಕೂಡ ಡೆವಲಪ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಮ್ಮ ರಾಷ್ಟ್ರ ಇಷ್ಟು ದೊಡ್ಡ ಜಾಗತಿಕ ಇದ್ರೊಳಗಡೆಯಲ್ಲಿ ವಿಜ್ಞಾನ ತಂತ್ರಜ್ಞಾನದಲ್ಲಿ, ಬಹಳ ಮುಖ್ಯವಾಗಿ ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಒಳಗಡೆಯಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದೀವಿ ಅಂತ ಹೇಳ್ಕೊಳ್ಬಹುದಂತವ್ರು, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು, ಕರ್ನಾಟಕದಂತೆಲ್ಲ ಇರ್ತಕ್ಕಂಥವ್ರು ನಾವ್ ಯೋಚನೆ ಮಾಡಬೇಕಾಗಿರುವಂತದ್ದು, ನಮ್ಮ ದೇಶ ಈ ಡಿಜಿಟಲ್ ಸಾರ್ವಭೌಮತೆಯನ್ನು ನಮಗೆ ಕಾಪಾಡ್ಕೊಳ್ಳಿಕ್ಕಾಗಿದ್ಯಾ? ಈ ಚೀನಾದಲ್ಲಿ ಮಾಡ್ದಂಗೆ ನಾವೊಂದು ಪರ್ಯಾಯವಾದಂತ ಸರ್ಚ್ ಇಂಜಿನ್ಗಳನ್ನ ಡೆವಲಪ್ ಮಾಡ್ಲಿಕ್ಕಾಗಿದೆಯಾ? ಯಾಕೆ ಆಗಲ್ಲ ಇದೆಲ್ಲ ಮಾಡೋದಕ್ಕೆ? ಯಾಕೆ ನಾವು ಸಾಮ್ರಾಜ್ಯಶಾಹಿಯ ಹಿಡಿತದಲ್ಲೇ ಯಾಕಿದ್ದೀವಿ?
ಅನ್ನುವಂತ ಪ್ರಶ್ನೆಗಳನ್ನೆಲ್ಲ ಕೂಡ ಎತ್ತಿದ್ದಾರೆ. ಹೀಗಾಗಿ ನಮ್ಮ ಸಂದರ್ಭಕ್ಕೆ ಮುಂದಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಇವೆಲ್ಲವೂ ಕೂಡ ಅನ್ನುವಂಥ ಅಂಶಗಳನ್ನೆಲ್ಲ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಈ ಹಿನ್ನೆಲೆ ಒಳಗಡೆಯಲ್ಲಿ ಈಗ ಜಾಗತಿಕವಾಗಿ ನಡೀತಾ ಇರತಕ್ಕಂತ ಬೇರೆ ಬೇರೆ ಪ್ರತಿರೋಧದ ಸ್ವರೂಪಗಳೇನಿದ್ದಾವೆ ಸಾಮ್ರಾಜ್ಯವಾದಕ್ಕೆ ಸಂಬಂಧಪಟ್ಟಂತೆ, ಆ ಪ್ರತಿರೋಧಗಳನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅವು ಬಂಡವಾಳಶಾಹಿ ಸಾಮ್ರಾಜ್ಯವಾದಕ್ಕೆ ವಿರುದ್ಧವಾಗಿ ಒಂದು ಸಮಾಜವಾದಿ ಪರ್ಯಾಯದ ಪ್ರತಿರೋಧವಾಗಿ ಏನು ಬರ್ತಿರುವಂತದ್ದೇನಲ್ಲ. ಆದ್ರೆ ಸಾಮ್ರಾಜ್ಯವಾದದ ಈ ಶೋಷಣೆಯನ್ನ ಪ್ರತಿರೋಧ ಮಾಡಬೇಕು ಅಂತ ಆ ಒಂದು ಮೂಡಲ್ಲಿ ಇದು ಡೆವಲಪ್ ಆಗ್ತಾ ಇದೆ. ಇದು ಬೆಳಿಬೇಕಾಗುತ್ತೆ. ಹಾಗೇನೆ ಭಾರತದಲ್ಲೂ ಕೂಡ ನಾವು ಈ ಹಿನ್ನೆಲೆಯಲ್ಲಿ ಪ್ರತಿರೋಧವನ್ನು ಕಟ್ಟಬೇಕಂತ ಅಗತ್ಯ ಇದೆ ಅನ್ನುವಂತ ಅಂಶಗಳು ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೊನೆಗೆ ಒಂದು ಮಾತು ಹೇಳೋದೇನಂತಂದ್ರೆ, ನಾವು ಭಾರತದ ಒಳಗಡೆಯಲ್ಲಿ ಈ ಸಾಮ್ರಾಜ್ಯವಾದದ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಸಿಪಿಎಂ ಪಕ್ಷ ಒಂದು ತನ್ನ ಕಾರ್ಯಕ್ರಮದ ಒಳಗಡೆಯಲ್ಲಿ ಒಂದು ಪ್ರತಿಪಾದನೆಯನ್ನು ಮಾಡಿದೆ. ನಾವು ಭಾರತದ ಪ್ರಭುತ್ವವನ್ನ ವಿಶ್ಲೇಷಣೆ ಮಾಡುವಾಗ ಭಾರತದ ಏಕಸ್ವಾಮ್ಯ ಬಂಡವಾಳದಾರರ ಇಲ್ಲಿರ್ತಕ್ಕಂಥ ಜಮೀನ್ದಾರಿ ವರ್ಗ ಮತ್ತು ಇತರೆ ಬಂಡವಾಳಶಾಹಿಯ ಜೊತೆಯಲ್ಲಿರ್ತಕ್ಕಂಥ ಒಂದು ಪ್ರಭುತ್ವ ಅಂತ ಹೇಳುವಾಗ, ಈ ಏಕಸ್ವಾಮ್ಯ ಬಂಡವಾಳ ಏನಿದೆ ಇದು ಹೆಚ್ಚೆಚ್ಚು ಈ ಅಂತಾರಾಷ್ಟ್ರೀಯ ಬಂಡವಾಳದ ಜೊತೆಯಲ್ಲಿ ಒಂದು ಸಖ್ಯತೆ ಮತ್ತು ಸಹಯೋಗವನ್ನ ಸಾಧಿಸ್ತಾ ಇರ್ತದೆ ಅನ್ನುವಂಥದ್ದನ್ನ ನಮ್ಮ ಸಿಪಿಎಂ ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ. ಅಂದ್ರೆ ಭಾರತದ ದೊಡ್ಡ ಬಂಡವಾಳದಾರರು ಜಾಗತಿಕ ಬಂಡವಾಳಶಾಹಿ ಇವತ್ತೇನಿದೆ ಅಥವಾ ಅದನ್ನ ಇಂಟರ್ನ್ಯಾಷನಲ್ ಫೈನಾನ್ಸ್ ಕ್ಯಾಪಿಟಲ್ ಅಂತೇಳಿ ಇವತ್ತಿನ ಸ್ವರೂಪವನ್ನ ನಾವೇನದನ್ನ ಮಾತಾಡ್ತೀವಿ, ಬಂಡವಾಳದ ಸ್ವರೂಪವನ್ನ, ಈ ಇಂಟರ್ನ್ಯಾಷನಲ್ ಫೈನಾನ್ಸ್ ಕ್ಯಾಪಿಟಲ್ ಜೊತೆಯಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಬಂಡವಾಳದ ಜೊತೆಯಲ್ಲಿ ಭಾರತದ ಏಕಸ್ವಾಮ್ಯ ಬಂಡವಾಳ ಅನ್ನುವಂಥದ್ದು ಹೇಗೆ ಅದರ ಜೊತೆಯಲ್ಲಿ ಹೆಚ್ಚೆಚ್ಚು ಸಖ್ಯತೆ ಮತ್ತು ಸಹಯೋಗವನ್ನ ಹೊಂದುತ್ತಾ ಇದೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಭಾರತದ ಜನರ ಸಮಸ್ಯೆಗಳು ತೀರ್ಮಾನ ಆಗ್ತಾ ಇದ್ದಾವೆ. ಭಾರತದ ಒಳಗಡೆಯಲ್ಲಿರ್ತಕ್ಕಂಥ ಜನರ ಆದಾಯದ ಕುಸಿಯುವಿಕೆ ಆಗಿರ್ಬೋದು, ಜೀವನ ಮಟ್ಟದ ಕುಸಿಯುವಿಕೆ ಆಗಿರ್ಬೋದು, ನಿರುದ್ಯೋಗ ಹೆಚ್ಚಳ ಆಗುವಂಥದ್ದಿರ್ಬೋದು, ಅಥವಾ ಭಾರತದ ಸಂಪನ್ಮೂಲಗಳನ್ನ ಪೂರ್ಣವಾಗಿ ಖನಿಜಗಳಿರ್ಬೋದು ಮತ್ತೊಂದಿರ್ಬೋದು ಇವೆಲ್ಲವುಗಳನ್ನು ಕೂಡ ಏಕಸ್ವಾಮ್ಯ ಬಂಡವಾಳಕ್ಕೂ ಮತ್ತು ಜಾಗತಿಕ ಹಣಕಾಸು ಬಂಡವಾಳಕ್ಕೂ ಕೂಡ ವರ್ಗಾವಣೆ ಮಾಡತಕ್ಕಂತ ಈ ಪ್ರಭುತ್ವದ ಧೋರಣೆ ಏನಿದೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ಬೇಕು. ಅವಾಗ ಇವತ್ತಿಗೂ ಕೂಡ ಸಾಮ್ರಾಜ್ಯವಾದ ಅನ್ನುವಂಥದ್ದು ಹೇಗೆ ನಮ್ಮಂತ ದೇಶಗಳ ಒಳಗಡೆಯಲ್ಲಿ ಅದು ಕಾರ್ಯಾಚರಣೆ ಮಾಡ್ತಿದೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಈ ಜಾಗತಿಕ ಸಾಮ್ರಾಜ್ಯವಾದಿ ಕಾರ್ಯಾಚರಣೆಯಲ್ಲಿ ಭಾರತದ ಏಕಸ್ವಾಮ್ಯ ಬಂಡವಾಳವು ತನ್ನ ಹಿತಾಸಕ್ತಿಯನ್ನ ಪೂರೈಸಿಕೊಳ್ಳೋದಕ್ಕೆ ಸಹಯೋಗವನ್ನು ಅದು ಕೊಡ್ತಾನೆ ಇರ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಈ ಹಿನ್ನೆಲೆ ಒಳಗಡೆಯಲ್ಲಿ ಈಗ ಭಾರತದ ಪ್ರಭುತ್ವ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಬಹಳ ಮುಖ್ಯವಾದಂತ 3 ಪ್ರಶ್ನೆಗಳನ್ನ ಅದು ಪ್ರತಿಪಾದನೆ ಮಾಡ್ತಾ ಇದೆ. ಅವ್ರು ಹೇಳ್ತಿದ್ದಾರೆ, ಲ್ಯಾಂಡ್ ರಿಫಾರ್ಮ್ಸ್ 1, 2ನೇದು ಲೇಬರ್ ರಿಫಾರ್ಮ್ಸ್, 3ನೇದು ಕ್ಯಾಪಿಟಲ್ ರಿಫಾರ್ಮ್ಸ್ ಅನ್ನುವಂತ ಮಾತನ್ನ ಮಾತಾಡ್ತಾ ಇದ್ದಾರೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅನ್ನುವಂತ ಒಂದು ಸೂತ್ರವನ್ನ ಈಗ ಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಿದ್ದಾರೆ. ಇದರ ಸುತ್ತ ಬೇರೆ ಅಂಶಗಳು ಕೂಡ ಇದಾವೆ. ಮೂಲಭೂತವಾಗಿ ಇದನ್ನ ನಾವು ಗಮನಿಸಿದಾಗ ಇಡೀ ಲ್ಯಾಂಡ್ ಅನ್ನ ಒಂದು ಭಾರತದ ಏಕಸ್ವಾಮ್ಯ ಬಂಡವಾಳದಾರರಿಗೆ ಮತ್ತು ವಿದೇಶಿ ಹಣಕಾಸು ಬಂಡವಾಳದಾರರಿಗೂ ಲಭ್ಯ ಆಗೋ ರೀತಿಯಲ್ಲಿ ಭೂಮಿ ಮತ್ತು ಭೂಮಿಯಲ್ಲಿರ್ತಕ್ಕಂಥ ಖನಿಜಗಳು ಎಲ್ಲವುಗಳನ್ನ ಹಸ್ತಾಂತರ ಮಾಡತಕ್ಕಂತ ಆ ಒಂದು ಸಮಾಜದ ಒಂದು ಸಾರ್ವಭೌಮತೆ ಏನಿತ್ತು ಅದರ ಮೇಲೆ ಅದನ್ನು ಕಳ್ಕೊಳ್ತಕ್ಕಂತ ಒಂದು ಪ್ರಯತ್ನ ಇವತ್ತು ತೀವ್ರವಾಗಿ ನಡೀತಾ ಇದೆ. ನಿಮಗೆ ಒಂದೇ ಉದಾಹರಣೆ ನಾನು ಹೇಳೋದಕ್ಕೆ ಬಯಸೋದು ಈ ಸಂದರ್ಭದಲ್ಲಿ, ಇತ್ತೀಚೆಗೆ ಕಾಶ್ಮೀರದ ಒಳಗಡೆಯಲ್ಲಿ ಲೀಥಿಯಂ ನಿಕ್ಷೇಪ ಸಿಕ್ಕಿದೆ ನಮಗೆ. ಸಾಮಾನ್ಯವಾಗಿ ಈಗಿರ್ತಕ್ಕಂಥ ಎಲ್ಲ ಆಧುನಿಕ ಉತ್ಪಾದನೆಯ ವಿಧಾನಗಳಿಗೆ, ಅದು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಹಿಡಿದು ಮೊಬೈಲ್ ಇಂದ ಹಿಡಿದು ಆಧುನಿಕ ಗ್ಯಾಜೆಟ್ಸ್ ಮತ್ತೊಂದು ಎಲ್ಲಾ ತಂತ್ರಜ್ಞಾನಿಗಳಿಗೂ ಕೂಡ ಇವತ್ತು ನಾವು ಬಳಸುವಂತ ಚಿಪ್ ಇರ್ಬೋದು, ಬೇರೆ ಬೇರೆ ಇವುಗಳಿಗೆ ಲೀಥಿಯಂ ಒಂದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ರೇರ್ ಮೆಟೀರಿಯಲ್ ಅಂತೇಳಿ ನಾವು ಭಾವಿಸ್ತೇವೆ. ಇವತ್ತಿಗೆ ಈ ರೇರ್ ಮೆಟೀರಿಯಲ್ ಏನಿದೆ ಲೀಥಿಯಂ ಒಂದು ಅಮೆರಿಕದ ಒಡೆತನದಲ್ಲಿ ತುಂಬಾ ಹಿಡಿತದಲ್ಲಿದೆ, ಇನ್ನೊಂದು ಸ್ವಲ್ಪ ಮಟ್ಟಿಗೆ ಚೀನಾದ ಇದರಲ್ಲೂ ಕೂಡ ಇದೆ. ಭಾರತದಲ್ಲಿ ನಮ್ಮದೇ ಆದಂತ ಸ್ವಂತ ಲೀಥಿಯಂ ನಿಕ್ಷೇಪಗಳು ಇರ್ಲಿಲ್ಲ, ಆದ್ರೆ ಈಗ ಸಿಕ್ಕಿದೆ ಕಾಶ್ಮೀರದಲ್ಲಿ.
ಇದರ ನಿಕ್ಷೇಪದ ಪ್ರಮಾಣ ಎಷ್ಟು ಹೇಳ್ತಾರೆ ಅಂತಂದ್ರೆ ಬಹುಶಃ ಚೀನಾ ಮತ್ತು ಅಮೆರಿಕದ ಒಟ್ಟು ಹಿಡಿತ ಏನಿದೆ ಲಿಥಿಯಂ ಮೇಲೆ ಅದಕ್ಕಿಂತಲೂ ದೊಡ್ಡದಾದಂತ ನಿಕ್ಷೇಪ ಇದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟು ದೊಡ್ಡ ಇದು ಸಿಕ್ಕಿದೆ ನಮ್ಗೆ, ಕಂಡಿಡಿದಿದ್ದಾರೆ. ಇದು ಯಾರ ಒಡೆತನದಲ್ಲಿ ಇರಬೇಕು ಅನ್ನೋಂತ ಪ್ರಶ್ನೆ ನೋಡಿ. ಈಗೇನಾಗಿದೆ, ಭಾರತದ ಸರ್ಕಾರ, ಮೋದಿ ಸರ್ಕಾರ ನಮ್ಮ ಮೈನ್ಸ್ ಅಂಡ್ ಮಿನರಲ್ಸ್ ಕಾಯ್ದೆ ಏನಿತ್ತು ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಈ ತಿದ್ದುಪಡಿ ಮಾಡಿ ಏನ್ ಮಾಡಿದ್ದಾರೆ, ಈಗ ಈ ರೇರ್ ಮೆಟೀರಿಯಲ್ಸ್ ಅನ್ನ ಮೊದಲು ಖಾಸಗಿಯವರು ಮೈನ್ಸ್ ಅನ್ನ ಇಟ್ಕೊಳ್ಳಿಕ್ ಆಗ್ತಿರ್ಲಿಲ್ಲ. ಈಗ ಅವರು ಖಾಸಗಿಯವರು ಇಟ್ಕೋಬಹುದು ಅಂತೇಳಿ ಅದಕ್ಕೆ ತಿದ್ದುಪಡಿ ತರೋದ್ರ ಮುಖಾಂತರವಾಗಿ ಭಾರತದ ಏಕಸ್ವಾಮ್ಯ ಬಂಡವಾಳದಾರರು ಮತ್ತು ಅವ್ರ ಜೊತೆಯಲ್ಲಿ ಟೈ ಅಪ್ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ವಿದೇಶಿ ಹಣಕಾಸು ಬಂಡವಾಳದಾರರು ಒಳಗೊಂಡಂತೆ ಆ ಇಡೀ ಲಿಥಿಯಂ ನಿಕ್ಷೇಪದ ಮೇಲೆ ಒಡೆತನವನ್ನ ಸಾಧಿಸ್ತಾರೆ. ಅದು ಇಡೀ ಭಾರತದ ಒಟ್ಟಾರೆ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದಾಗಿರುವಂತದ್ದು. ಅದರ ಮೇಲೆ ಅವ್ರು ಹಿಡಿತ ಸಾಧಿಸೋದ್ರ ಮುಖಾಂತರವಾಗಿ ಜನರ ಜೀವನ, ಭಾರತದ ಒಟ್ಟಾರೆ ಪರಿಸ್ಥಿತಿ, ಸಂಪತ್ತು ಎಲ್ಲವುಗಳ ಮೇಲೆ ಅವರು ಶೋಷಣೆಯ ವಿಧಾನಗಳನ್ನು ಅನುಸರಿಸ್ತಾರೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಈ ರೀತಿಯಲ್ಲಿ ಒಟ್ಟಾರೆಯಾಗಿ ಈ ಬದಲಾವಣೆ ಭಾರತದೊಳಗಡೆಯಲ್ಲಿ ಈ ಆಧುನಿಕ ಸಾಮ್ರಾಜ್ಯವಾದಿ ಗುಣಗಳ ಜೊತೆಯಲ್ಲಿ ಇದು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೇನೆ ಲೇಬರ್ ರಿಫಾರ್ಮ್ಸ್ ನ ಪ್ರಶ್ನೆ. ಲೇಬರ್ ರಿಫಾರ್ಮ್ಸ್ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ. ಯಾಕೆ ಅಂತಂದ್ರೆ ಈ ಬಂಡವಾಳದ ಸೂಪರ್ ಪ್ರಾಫಿಟ್ ಅಥವಾ ಸೂಪರ್ ಎಕ್ಸ್ಪ್ಲಾಯಿಟೇಷನ್ಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ಶ್ರಮಶಕ್ತಿಯನ್ನ ಅದನ್ನ ಫ್ಲೆಕ್ಸಿಬಲ್ ಮಾಡಬೇಕು, ಫ್ಲೆಕ್ಸಿಬಲ್ ಲೇಬರ್ ಫೋರ್ಸ್ ಇರಬೇಕು ಅನ್ನುವಂಥ ರೀತಿಯಲ್ಲಿ ಇಡೀ ಲೇಬರ್ ರಿಫಾರ್ಮ್ಸ್ ಅನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಸೊ ಈ ರೀತಿ ಇದಕ್ಕೆ ಪೂರಕವಾಗಿ ಬಂಡವಾಳದ ಒಟ್ಟು ಚಲನೆಯನ್ನೇ ಅದರ ಸ್ವರೂಪವನ್ನೇ ಬದಲಾಯಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಬ್ಯಾಂಕಿಂಗು, ಇನ್ಶೂರೆನ್ಸ್ ಮತ್ತೊಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬದಲಾವಣೆಗಳನ್ನ ಈ ನವ ಉದಾರದ ನೀತಿಗಳ ಭಾಗವಾಗಿ ಮಾಡ್ತಿರ್ತಕ್ಕಂಥದನ್ನ ಗಮನಿಸಬಹುದು ನಾವು. ಸೊ ಹೀಗಾಗಿ ಇವತ್ತಿನ ಕಾಲಘಟ್ಟಕ್ಕೆ ಲೆನಿನ್ ಅವರ ಈ ಸಾಮ್ರಾಜ್ಯವಾದದ ಈ ವಿಶ್ಲೇಷಣೆ ಏನಿದೆ ನಾವು ಇವತ್ತಿಗೆ ಅನ್ವಯ ಮಾಡಕ್ಕಾಗಬೇಕು. ನಮ್ಮ ಸುತ್ತ ನಡೀತಾ ಇರತಕ್ಕಂಥ ಈ ಪ್ರಭುತ್ವದ ನೀತಿಗಳು ಹೇಗೆ ಆಧುನಿಕ ನವ ಉದಾರವಾದಿ ಶಕ್ತಿಗಳಿಗೆ, ಲೂಟಿಗೆ, ಅವರ ಶೋಷಣೆಗೆ ಸಹಾಯ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಜನರ ಮಧ್ಯದಲ್ಲಿ ತಗೊಂಡೋಗ್ಲಿಕ್ಕಾಗ್ಬೇಕು, ಅದನ್ನ ಹೇಳಲಿಕ್ಕಾಗ್ಬೇಕು. ಅದಕ್ಕಾಗಿ ಲೆನಿನ್ ಅವರ ಈ ಕೃತಿಯನ್ನ ನಾವೆಲ್ಲರೂ ಹೆಚ್ಚೆಚ್ಚು ಓದಬೇಕು. ಅದನ್ನ ಈಗಿನ ಸಮಕಾಲೀನಗೊಳಿಸಿರ್ತಕ್ಕಂಥ ಅಂಶಗಳನ್ನು ಕೂಡ ಓದಕ್ಕೆ ತಿಳ್ಕೊಳಕ್ ಆಗ್ಬೇಕು. ಅದರ ಮುಖಾಂತರವಾಗಿ ಒಂದು ಸರಿಯಾದಂತ ಪರ್ಯಾಯವನ್ನ, ಒಂದು ಜನತೆಯ ಪ್ರಜಾಪ್ರಭುತ್ವವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸಬೇಕಾದಂತ ಇವತ್ತಿನ ಅತ್ಯಂತ ಜರೂರು ಸಂದರ್ಭ ನಮ್ಮ ಮುಂದೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಪ್ರಕಾಶ್ ಅವರಿಗೆ ಧನ್ಯವಾದಗಳು. ಬಹುಶಃ ಪ್ರಸಾದ್ ಅವರ ಮಾತುಗಳನ್ನು ಸಾರಾಂಶ ಮಾಡುವುದಾದ್ರೆ ಅದನ್ನು ಭಾರತಕ್ಕೆ ಅನ್ವಯಿಸಿರುವಂತೆ ಮಾಡಿ ಇನ್ನು ಕೆಲವೇ ನಿಮಿಷದಲ್ಲಿ ಮುಗಿಸ್ತೀವಿ. ಒಂದೇ ಒಂದು ಲೆನಿನ್ ಅವರ ಕೃತಿಯ ಇನ್ನೊಂದು ಸಣ್ಣ ಭಾಗ, ಕೊನೆಯ ಭಾಗ, ಅದನ್ನು ಮಾತೆ ಇವರು ಮಹೇಶ್ ಪತ್ತಾರ್ ಅವರು ಓದ್ತಾರೆ. ಇನ್ನೊಂದು 50 ನಿಮಿಷ ಮುಗಿಸ್ಬಿಡ್ತೇವೆ, ಸಾಕು, ಟೈಮ್ ಆಗಿದೆ. ಅದು ಬಹಳ ಮುಖ್ಯ ಆದ್ರಿಂದ ಮಹೇಶ್ ಪತ್ತಾರ್ ಅವರು ಓದಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಕಂಬೆ? ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಕಮಲ್ ಲೆನಿನ್ ಅವರ ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿಯ ಅತ್ಯುನ್ನತ ಘಟ್ಟ ಪುಸ್ತಕದ ಒಂದು ಭಾಗವನ್ನ ನಾನು ಇಲ್ಲಿ ಓದ್ತಾ ಇದ್ದೀನಿ. ಸಾಮ್ರಾಜ್ಯಶಾಹಿಯ ಆರ್ಥಿಕ ತಿರುಳು ಏಕಸ್ವಾಮ್ಯ ಬಂಡವಾಳಶಾಹಿ ಎಂಬುದನ್ನ ನಾವು ಕಂಡಿದ್ದೇವೆ. ಈ ಅಂಶವೇ ಇತಿಹಾಸದಲ್ಲಿ ಸಾಮ್ರಾಜ್ಯಶಾಹಿಯ ಸ್ಥಾನವನ್ನ ನಿರ್ಧರಿಸುತ್ತದೆ. ಏಕೆಂದರೆ ಮುಕ್ತ ಸ್ಪರ್ಧೆಯ ನೆಲದಿಂದ ಬೆಳೆದು ಬಂದಂತ ಏಕಸ್ವಾಮ್ಯವು ಬಂಡವಾಳಶಾಹಿ ವ್ಯವಸ್ಥೆಯಿಂದ ಹೆಚ್ಚು ಉನ್ನತವಾದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗೆ ಹೋಗುವಾಗಿನ ಒಂದು ಸ್ಥಿತ್ಯಂತರ ರೂಪವಾಗಿದೆ. ನಾವು ಪರಿಶೀಲಿಸುತ್ತಿರುವ ಕಾಲಘಟ್ಟದ ವಿಶಿಷ್ಟ ಲಕ್ಷಣಗಳಾದ ಏಕಸ್ವಾಮ್ಯದ 4 ಪ್ರಧಾನ ವಿಧಗಳನ್ನು ಅಥವಾ ಏಕಸ್ವಾಮ್ಯ ಬಂಡವಾಳವು ಕಾಣಿಸಿಕೊಳ್ಳುವ 4 ಪ್ರಧಾನ ರೂಪಗಳನ್ನು ವಿಶೇಷವಾಗಿ ಗಮನಿಸಬೇಕು. ಮೊದಲನೆಯದಾಗಿ, ಏಕಸ್ವಾಮ್ಯವು ಉತ್ಪಾದನೆಯ ಕೇಂದ್ರೀಕರಣವು ಅತ್ಯುನ್ನತ ಘಟ್ಟಕ್ಕೆ ಬೆಳೆದುದರಿಂದ ಉದ್ಭವಿಸಿದೆ. ಏಕಸ್ವಾಮ್ಯ ಬಂಡವಾಳಶಾಹಿ ಸಮುಚ್ಚಯಗಳಿಗೆ, ಕಾರ್ಟೆಲ್ಗಳಿಗೆ, ಸಿಂಡಿಕೇಟ್ ಹಾಗೂ ಟ್ರಸ್ಟ್ಗಳಿಗೆ ಇದು ಅನ್ವಯಿಸುತ್ತದೆ.
ಇವು ಇಂದಿನ ಆರ್ಥಿಕ ಜೀವನದಲ್ಲಿ ಎಂತಹ ಮುಖ್ಯ ಪಾತ್ರ ನಿರ್ವಹಿಸುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. 20ನೇ ಶತಮಾನದ ಆದಿಭಾಗದಲ್ಲಿ ಏಕಸ್ವಾಮ್ಯ ಸಂಸ್ಥೆಗಳು ಮುಂದುವರಿದ ದೇಶಗಳಲ್ಲಿ ಸಂಪೂರ್ಣ ಮೇಲುಗೈ ಸಾಧಿಸಿದ್ದವು. ಹೊರ ದೇಶದ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ಹಾಕಿ ಸ್ವದೇಶಿ ಸರಕುಗಳಿಗೆ ರಕ್ಷಣೆ ಕೊಡುವ ವ್ಯವಸ್ಥೆ ಹೊಂದಿದ್ದ ದೇಶಗಳು ಜರ್ಮನಿ, ಅಮೆರಿಕ ಕಾರ್ಟೆಲ್ಗಳನ್ನ ರಚಿಸುವ ಮೊದಲ ಹೆಜ್ಜೆಗಳನ್ನು ಕೈಗೊಂಡರೂ ಮುಕ್ತ ವ್ಯಾಪಾರ ವ್ಯವಸ್ಥೆ ಇದ್ದ ಗ್ರೇಟ್ ಬ್ರಿಟನ್ ಇದೇ ಮೊದಲ ವಿದ್ಯಮಾನವನ್ನು ಅಂದ್ರೆ ಉತ್ಪಾದನೆಯ ಕೇಂದ್ರೀಕರಣದಿಂದ ಏಕಸ್ವಾಮ್ಯ ಹುಟ್ಟಿಕೊಳ್ಳುತ್ತದೆ ಎಂಬ ವಾಸ್ತವಾಂಶವನ್ನ ಸ್ವಲ್ಪ ತಡವಾಗಿ ತೋರಿಸಿಕೊಟ್ಟಿತು. ಎರಡನೆಯದಾಗಿ, ಏಕಸ್ವಾಮ್ಯ ಸಂಸ್ಥೆಗಳು ಅತ್ಯಂತ ಮುಖ್ಯ ಕಚ್ಚಾ ಪದಾರ್ಥಗಳ ಆಕರಗಳನ್ನು ಆಕ್ರಮಿಸಿಕೊಳ್ಳುವ ಧೋರಣೆಗೆ ಉತ್ತೇಜನ ನೀಡಿವೆ. ಬಂಡವಾಳಶಾಹಿ ಸಮಾಜದಲ್ಲಿ ಅತ್ಯುನ್ನತವಾಗಿ ಕಾರ್ಟೆಲೀಕೃತವಾದ ಏಕಸ್ವಾಮ್ಯ ರೂಪ ಪಡೆದ ಕಲ್ಲಿದ್ದಲು ಹಾಗೂ ಕಬ್ಬಿಣದ ಮೂಲ ಕೈಗಾರಿಕೆಗಳಲ್ಲಿ ವಿಶೇಷವಾಗಿ ಈ ಧೋರಣೆ ಕಂಡು ಬಂದಿದೆ. ಅತ್ಯಂತ ಮುಖ್ಯ ಕಚ್ಚಾ ಪದಾರ್ಥಗಳ ಆಕರಗಳ ಏಕಸ್ವಾಮ್ಯವು ದೊಡ್ಡ ಬಂಡವಾಳದ ಶಕ್ತಿಯನ್ನು ಅಪಾರವಾಗಿ ಹೆಚ್ಚಿಸಿದೆ ಮತ್ತು ಕಾರ್ಟೆಲ್ಗಳಿಗೆ ಸೇರಿರದ ಕೈಗಾರಿಕೆಗಳ ನಡುವಿನ ವೈಷಮ್ಯವನ್ನು ತೀವ್ರಗೊಳಿಸಿದೆ. ಮೂರನೆಯದು, ಏಕಸ್ವಾಮ್ಯವು ಬ್ಯಾಂಕುಗಳಿಂದ ಉದ್ಭವಿಸಿದೆ. ಬ್ಯಾಂಕುಗಳು ನಮ್ರ ಮಧ್ಯಸ್ಥಗಾರ ಉದ್ಯಮಗಳ ಸ್ಥಿತಿಯಿಂದ ಹಣಕಾಸು ಬಂಡವಾಳದ ಏಕಸ್ವಾಮ್ಯ ಸಂಸ್ಥೆಗಳ ಸ್ಥಿತಿಗೆ ವಿಕಾಸಗೊಂಡಿದೆ. ಪ್ರತಿಯೊಂದು ಅತ್ಯಂತ ಅಗ್ರಗಾಮಿ ಬಂಡವಾಳಶಾಹಿ ದೇಶಗಳಲ್ಲಿನ ಸುಮಾರು 3 ರಿಂದ 5 ಅತ್ಯಂತ ದೊಡ್ಡ ಬ್ಯಾಂಕುಗಳು ಕೈಗಾರಿಕಾ ಹಾಗೂ ಬ್ಯಾಂಕ್ ಬಂಡವಾಳದ ವ್ಯಕ್ತಿಗಳ ಕೂಡುವಿಕೆ ಪರ್ಸನಲ್ ಲಿಂಕ್ ಅಪ್ ಅನ್ನು ಸಾಧಿಸಿವೆ. ಇಡೀ ದೇಶಗಳ ಬಂಡವಾಳ ಹಾಗೂ ವರಮಾನಗಳ ಹೆಚ್ಚಿನ ಭಾಗವಾಗುವ ಕೋಟ್ಯಾನುಕೋಟಿ ಧನ ಸಂಪತ್ತಿನ ಮೇಲಿನ ಹಿಡಿತವನ್ನು ತಮ್ಮ ಕೈಗಳಲ್ಲೇ ಕೇಂದ್ರೀಕರಿಸಿಕೊಂಡಿವೆ. ಇಂದಿನ ಭೂಸ್ವಾ ಸಮಾಜದ ಯಾವೊಂದು ಬಿಡದೆ ಎಲ್ಲ ಆರ್ಥಿಕ ಹಾಗೂ ರಾಜಕೀಯ ಸಂಸ್ಥೆಗಳ ಮೇಲೆಯೂ ಅಧೀನತೆಯ ಒಂದು ದಟ್ಟವಾದ ಜಾಲವನ್ನು ಹರಡುವಂತಹ ಹಣಕಾಸಿನ ಅಲಿಗಾರ್ಕಿ ಇದೆ. ಈ ಏಕಸ್ವಾಮ್ಯದ ಅತ್ಯಂತ ಎದ್ದು ಕಾಣುವ ಲಕ್ಷಣವಾಗಿದೆ. ನಾಲ್ಕನೆಯದ್ದು, ಏಕಸ್ವಾಮ್ಯವು ವಸಾಹತು ನೀತಿಯಿಂದ ಬೆಳೆದು ಬಂದಿದೆ. ವಸಾಹತು ನೀತಿಯ ಅನೇಕ ಹಳೆಯ ಉದ್ದೇಶಗಳಿಗೆ ಹಣಕಾಸು ಬಂಡವಾಳವು ಮತ್ತು ಹಲವು ಸೇರಿವೆ. ಕಚ್ಚಾ ಪದಾರ್ಥಗಳ ಆಕರಗಳಿಗಾಗಿ, ಬಂಡವಾಳದ ರಫ್ತಿಗಾಗಿ, ಪ್ರಭಾವ ವಲಯಗಳಿಗಾಗಿ ಅಂದ್ರೆ ಲಾಭದಾಯಕವಾದ ವ್ಯವಹಾರಗಳು, ವಿಶೇಷ ರಿಯಾಯಿತಿಗಳು, ಏಕಸ್ವಾಮ್ಯ ಲಾಭಗಳು ಇತ್ಯಾದಿ ವಲಯಗಳಿಗಾಗಿ, ಕೊನೆಯದಾಗಿ ಒಟ್ಟಿನಲ್ಲಿ ಆರ್ಥಿಕ ಪ್ರದೇಶಗಳಿಗಾಗಿ ಹೋರಾಟ ಈಗ ಸೇರಿವೆ. ಆಫ್ರಿಕಾದಲ್ಲಿ ಯುರೋಪಿಯನ್ ಬೃಹತ್ ರಾಷ್ಟ್ರಗಳ ವಸಾಹತುಗಳ ಆಫ್ರಿಕಾದ ಭೂಪ್ರದೇಶದ 10ನೇ ಒಂದು ಭಾಗದಲ್ಲಷ್ಟೇ ಇದ್ದಾಗ 1976ರಲ್ಲಿ ಇದ್ದಂತೆ ವಸಾಹತು ನೀತಿಯ ಏಕಸ್ವಾಮ್ಯವಲ್ಲದ ವಿಧಾನಗಳ ಮೂಲಕ ಭೂಪ್ರದೇಶವನ್ನು ಸ್ವತಂತ್ರವಾಗಿ ಕಸಿದುಕೊಳ್ಳುವ ಮೂಲಕ ಎಂದೇ ಹೇಳಬಹುದು ವಿಕಾಸಗೊಳ್ಳಲು ಸಾಧ್ಯವಿತ್ತು. ಆದರೆ ಆಫ್ರಿಕಾದ ಭೂಭಾಗದ ಉಳಿದ 10ನೇ 9 ಭಾಗವನ್ನು ಆಕ್ರಮಿಸಿಕೊಂಡಾಗ ಅಂದ್ರೆ 1900ರ ಹೊತ್ತಿಗೆ ಇಡೀ ಜಗತ್ತು ಆಗಲೇ ವಿಭಜಿಸಿಕೊಳ್ಳಲ್ಪಟ್ಟಿದ್ದಾಗ ಇದು ಸಾಧ್ಯವಿರಲಿಲ್ಲ. ವಸಾಹತುಗಳ ಏಕಸ್ವಾಮ್ಯ ಒಡೆತನದ ಯುಗ ಮತ್ತು ಅದರ ಫಲವಾಗಿ ಜಗತ್ತನ್ನು ವಿಭಜಿಸಿಕೊಳ್ಳುವ ಹಾಗೂ ಪುನರ್ ವಿಭಜಿಸಿಕೊಳ್ಳುವ ವಿಶೇಷವಾಗಿ ತೀವ್ರವಾದ ಹೋರಾಟದ ಯುಗವು ಪ್ರಾರಂಭವಾಯಿತು. ಏಕಸ್ವಾಮ್ಯ ಬಂಡವಾಳಶಾಹಿಯ ಎಲ್ಲ ವೈರುಧ್ಯಗಳನ್ನು ಎಷ್ಟರ ಮಟ್ಟಿಗೆ ಉಲ್ಲಂಘನಗೊಳಿಸಿದೆ ಎಂಬುದನ್ನು ಸಾಮಾನ್ಯವಾಗಿ ತಿಳಿದ ಸಂಗತಿಯೇ ಆಗಿದೆ. ದುಬಾರಿ ಜೀವನ ವೆಚ್ಚ ಹಾಗೂ ಕಾರ್ಟೆಲ್ಗಳ ದಬ್ಬಾಳಿಕೆ ಇವುಗಳನ್ನು ಪ್ರಸ್ತಾಪಿಸಿದರೆ ಸಾಕು. ಈ ವೈರುಧ್ಯಗಳ ತೀವ್ರಗೊಳ್ಳುವಿಕೆ ಜಾಗತಿಕ ಹಣಕಾಸು ಬಂಡವಾಳದ ಇತಿಹಾಸದ ಸ್ಥಿತ್ಯಂತರ ಕಾಲಾವಧಿಯ ಅತ್ಯಂತ ಪ್ರಬಲ ಚಾಲಕ ಶಕ್ತಿಯಾಗಿದೆ. ಈ ಕಾಲಾವಧಿ ಜಾಗತಿಕ ಹಣಕಾಸು ಬಂಡವಾಳದ ಅಂತಿಮ ವಿಜಯದ ಕಾಲದಿಂದ ಪ್ರಾರಂಭವಾಗಿತ್ತು. ಏಕಸ್ವಾಮ್ಯ ಸಂಸ್ಥೆಗಳು ಅಲಿಗಾರ್ಕಿ ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ಆದರೆ ಆಧಿಪತ್ಯಕ್ಕಾಗಿ ಶೋಷಿಸುವುದು ಇವೆಲ್ಲವೂ ಸಾಮ್ರಾಜ್ಯಶಾಹಿಯ ಕೆಲವು ವಿಶಿಷ್ಟ ಲಕ್ಷಣಗಳಿಗೆ ಜನ್ಮ ನೀಡಿವೆ. ಈ ವಿಶಿಷ್ಟ ಲಕ್ಷಣಗಳು ಸಾಮ್ರಾಜ್ಯಶಾಹಿ ಪರೋಪಜೀವಿ ಸ್ವಭಾವದ ಅಥವಾ ಕ್ಷಯಿಸುತ್ತಿರುವ ಬಂಡವಾಳಶಾಹಿ ಎಂದು ನಿರೂಪಿಸುವಂತೆ ನಮ್ಮನ್ನು ಒತ್ತಾಯಿಸುತ್ತಿವೆ. ಸಾಮ್ರಾಜ್ಯಶಾಹಿಯ ಪ್ರವೃತ್ತಿಗಳಲ್ಲಿ ಬಾಡಿಗೆ ವಸೂಲಿಗಾರ ಪ್ರಭುತ್ವ ಮತ್ತು ದುಬಾರಿ ಬಡ್ಡಿ ಪ್ರಭುತ್ವ ಹೆಚ್ಚು ಬಂಡವಾಳ ರಫ್ತುಗಳಿಂದ ಬರುವ ವರಮಾನಗಳಿಂದಲೂ ಕೂಪನ್ಗಳನ್ನ ಕತ್ತರಿಸುವ ಮೂಲಕವೂ ಜೀವಿಸುತ್ತದೆ. ಕ್ಷಯಿಸುವ ಈ ಪ್ರವೃತ್ತಿಯು
ಬಂಡವಾಳಶಾಹಿಯ ಶೀಘ್ರ ಬೆಳವಣಿಗೆಯನ್ನ ಅಸಾಧ್ಯವನ್ನಾಗಿ ಮಾಡುತ್ತದೆ ಎಂದು ನಂಬುವುದು ತಪ್ಪಾಗುತ್ತದೆ. ಅದು ಅಸಾಧ್ಯವನ್ನಾಗಿ ಮಾಡುವುದಿಲ್ಲ. ಸಾಮ್ರಾಜ್ಯಶಾಹಿಯ ಕಾಲಘಟ್ಟದಲ್ಲಿ ಕೈಗಾರಿಕೆಯ ಕೆಲವು ಶಾಖೆಗಳು, ಭೂಸ್ವಾಸಿಯ ಕೆಲವು ಸ್ತರಗಳು ಹಾಗೂ ಕೆಲವು ದೇಶಗಳು ಹೆಚ್ಚು ಅಥವಾ ಕಮ್ಮಿ ಪ್ರಮಾಣದಲ್ಲಿ ಈ ಪ್ರವೃತ್ತಿಗಳಲ್ಲಿ ಈಗ ಒಂದನ್ನು ಇನ್ನೊಮ್ಮೆ ಇನ್ನೊಂದನ್ನು ವ್ಯಕ್ತಪಡಿಸುತ್ತವೆ. ಒಟ್ಟಿನಲ್ಲಿ ಬಂಡವಾಳಶಾಹಿಯ ಹಿಂದಿಗಿಂತ ತುಂಬಾ ಹೆಚ್ಚು ಶೀಘ್ರವಾಗಿ ಬೆಳೆಯುತ್ತದೆ. ಆದರೆ ಈ ಬೆಳವಣಿಗೆಯು ಒಟ್ಟಿನಲ್ಲಿ ಹೆಚ್ಚು ಹೆಚ್ಚು ಅಸಮಾನವಾಗಿರುತ್ತದೆ ಅಷ್ಟೇ ಅಲ್ಲ. ಈ ಅಸಮಾನತೆಯು ವಿಶೇಷವಾಗಿ ಬಂಡವಾಳದಲ್ಲಿ ಅತ್ಯಂತ ಸಿರಿವಂತವಾದ ದೇಶಗಳ ಇಂಗ್ಲೆಂಡ್ ಅವನತಿಯ ವ್ಯಕ್ತಗೊಳ್ಳುತ್ತದೆ ಕೂಡ. ಧನ್ಯವಾದಗಳು ಕಮಲೇಶ್. ಧನ್ಯವಾದಗಳು ಮಹೇಶ್ ಪತ್ತರ್ ಅವರಿಗೆ. ಎಲ್ಲರ ತಾಳ್ಮೆಗೆ ಧನ್ಯವಾದಗಳು. ಕಮಿಟಿ ಬಸವರಾಜ್ ಅವರು ಲೆಫ್ಟ್ ಆಗಿದ್ದಾರೆ, ಅದರಿಂದಾಗಿ ನಾನೇ ಅದನ್ನ ಕನ್ಕ್ಲೂಡ್ ಮಾಡ್ತೀನಿ. ಇವತ್ತಿನ ಸಭೆ ಬಹಳ ಪರಿಣಾಮಕಾರಿಯಾಗಿತ್ತು. ವಿಜಯ್ ಪ್ರಸಾದ್ ಅವರ ಉಪನ್ಯಾಸ ಇತ್ತು, ಒಂದು ರೀತಿಯ ಹೊಸ ಬೆಳಕು ಕೊಟ್ಟಿದೆ. ನಾನು ಒತ್ತಿ ಹೇಳಬೇಕಾದ್ದೇನೆಂದ್ರೆ, ಈ ಸಾಮ್ರಾಜ್ಯಶಾಹಿ ಬಗ್ಗೆ ಎಡ ಚಳವಳಿ ಮತ್ತು ಪಕ್ಷ ಚಳವಳಿಯಲ್ಲೇ ಬಹಳಷ್ಟು ಅದರ ಪ್ರಾಮುಖ್ಯತೆ ಬಗ್ಗೆ ಅರಿವಿಲ್ಲ. ಯಾಕಂದ್ರೆ ಇವತ್ತು ನಾವು ತಿಳ್ಕೊಬೇಕಾದ್ದು ಸಾಮ್ರಾಜ್ಯಶಾಹಿ ಅಂದ್ರೆ ಯುದ್ಧ, ಸಾಮ್ರಾಜ್ಯಶಾಹಿ ಅಂದ್ರೆ ಶೋಷಣೆ, ಬಡತನ, ಹಸಿವು ಇವೆಲ್ಲ ನಿವಾರಣೆಗೆ ಅತಿ ದೊಡ್ಡ ಆತಂಕ ಸಾಮ್ರಾಜ್ಯಶಾಹಿ. ಬಹಳ ಸರ್ತಿ ನಮ್ಮ ಹತ್ರ ಇರುವ ಶೋಷಕರು ಅಂದ್ರೆ ನಮ್ಮ ಆಳುವ ವರ್ಗ, ಬಂಡವಾಳಗಳಿರ್ಬೋದು ಅಥವಾ ಸರ್ಕಾರದ ಮೊನೊಪೊಲಿ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಏಕಸ್ವಾಮ್ಯ, ಅವ್ರಿಗಿಂತ ಹೆಚ್ಚು ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಹೆಚ್ಚು ನಮ್ಮ ಬಂಡವಾಳಗಾರ, ಇವನ್ ಏಕಸ್ವಾಮ್ಯ ಬಂಡವಾಳಗಾರರ ಸಾರ್ವಭೌಮತೆ ಕಡಿಮೆ ಆಗ್ತಾ ಇದೆ. ಅವರಾಗಿ ಅವರು ಸಖ್ಯತೆ ಮಾಡ್ಕೊಂಡು ಕಡಿಮೆ ಆಗ್ತಾ ಇದೆ. ಸೊ ಅದನ್ನ ನಾವು ಪ್ರಶ್ನಿಸ್ತೀವಿ. ಈ ಒಟ್ಟು ಸಾಮ್ರಾಜ್ಯಶಾಹಿ ಬಗ್ಗೆ ಹೇಳಿದಾಗ, ಅದರ ಮಿಲಿಟರಿ ಭಾಗ ಹೇಳಿದಾಗ ಹಲವು ಪ್ರಶ್ನೆಗಳು ಬರ್ತವೆ. ಇದಕ್ಕೆ ಕೊನೆ ಹೇಗೆ, ಯಾವ ಶಕ್ತಿಗಳು ಇದನ್ನು ಕೊನೆಗೆ ಮಾಡಬಹುದು? ಕಾರ್ಮಿಕರ ಹೋರಾಟ, ಶ್ರಮಜೀವಿಗಳ ಹೋರಾಟ ಮಾತ್ರ ಕಡಿಮೆ ಮಾಡೋದು ಖಂಡಿತ. ಬೇರೆ ಯಾವ ಅಂಶಗಳಿದ್ದಾವೆ ಅಂತ ಕೇಳಿದಾಗ ವಿಜಯ್ ಪ್ರಸಾದ್ ಅವರು, ಪ್ರತಾಪ್ ಸಿಂಹ ಪ್ರಶ್ನೆ ಕೇಳಿದಾಗ ವಿಜಯ್ ಪ್ರಸಾದ್ ಅವರು ಒಂದು ಉತ್ತರ ಕೊಟ್ಟು, ಅಂದ್ರೆ ಇಮಿಡಿಯೇಟ್ ಆಗಿ ಚೀನಾದ ಸಮಾಜವಾದ ಆಗಲಿ ಮತ್ತೆ ಬೇರೆ ಯಾವುದೇ ಇನ್ನೊಂದು ಕೆಲವು ಸಮಾಜವಾದ ದೇಶಗಳ ಬಣ ಅಷ್ಟು ಪ್ರಬಲವಾಗಿಲ್ಲ. ಆದರೆ ಈ ಸಾಮ್ರಾಜ್ಯಶಾಹಿ ಶೋಷಣೆ, ಅದರ ಯುದ್ಧ, ಅದರ ಈ ಸೂಪರ್ ಶೋಷಣೆಗಳು ತೀವ್ರವಾದ ಹಾಗೆ ರಾಷ್ಟ್ರೀಯ ಸಾರ್ವಭೌಮತೆ ಮತ್ತು ಜನತೆಯ ಸಾರ್ವಭೌಮತೆಗೆ ಹೆಚ್ಚೆಚ್ಚು ಬಲ ಬರ್ತದೆ, ಹೆಚ್ಚೆಚ್ಚು ತೀವ್ರ ಹೋರಾಟ ಇರ್ತದೆ. ಯಾಕಂದ್ರೆ ಈ ತರದ ಸೂಪರ್ ಶೋಷಣೆ ಅನಿರ್ದಿಷ್ಟ ಕಾಲ ಮುಂದುವರಿಕೆ ಸಾಧ್ಯ ಇಲ್ಲ. ಅದಕ್ಕೆ ಬರುವ ಪ್ರತಿರೋಧ ಅಲ್ಲಿಂದ ಬರ್ತದೆ. ಆ ಪ್ರತಿರೋಧ ನಾನು ಇನ್ನು ಹೆಚ್ಚು ಎಕ್ಸ್ಟೆಂಡ್ ಮಾಡಿ ಹೇಳಿದರೆ, ಪ್ರಕಾಶ್ ಅವರ ಮಾತು ತಗೊಂಡು, ಆ ಪ್ರತಿರೋಧ ರಾಷ್ಟ್ರೀಯ ಸಾರ್ವಭೌಮತೆಗೆ ಉದಾಹರಣೆಗೆ ಭಾರತದಲ್ಲಿ ನಮ್ಮ ಆಳುವವರು ಅದನ್ನು ಹೀಗೆ ಸಾರ್ವಭೌಮತೆಯನ್ನು ಸಾಮ್ರಾಜ್ಯಶಾಹಿಗೆ ಬಿಟ್ಕೊಟ್ಟಿದ್ದಾರೆ, ಅವ್ರ ಸಖ್ಯತೆ ಮಾಡಿದ್ದಾರೆ. ಅದನ್ನು ಪ್ರಶ್ನಿಸುವ ಮೂಲಕ ಅದನ್ನು ಸಾರ್ವಭೌಮತೆಯನ್ನು ಗಟ್ಟಿಯಾಗಿ ಉಚ್ಚರಿಸುವ, ಕೊಂಡಾಡುವ ಸರ್ಕಾರಗಳನ್ನು ಆಗುವ ಮೂಲಕ, ಮತ್ತು ಕೆಲವು ಕಡೆ ಆಳುವ ವರ್ಗಗಳೇ ಬಹಳ ಜೋರಾಗಿದಾರ ರಾಷ್ಟ್ರೀಯ ಸಾರ್ವಭೌಮತೆ. ಉದಾಹರಣೆ ರಷ್ಯಾ, ದಕ್ಷಿಣ ಆಫ್ರಿಕಾ, ಅವು ಯಾವುದು ಸಮಾಜವಾದಿ ಅಲ್ಲ. ಬೇರೆ ಹಲವು ದೇಶಗಳು, ಮೂರನೇ ಜಗತ್ತಿನ ದೇಶಗಳು ಬೇರೆ ರಾಷ್ಟ್ರೀಯ ಸಾರ್ವಭೌಮತೆಯನ್ನು ಆಳುವ ವರ್ಗಗಳೇ ಅದನ್ನ ಪ್ರತಿರೋಧ ತೋರೋದಕ್ಕೆ, ಸಾಮ್ರಾಜ್ಯ ಪ್ರಶ್ನೆ ಮಾಡೋದಕ್ಕೆ, ಮತ್ತೆ ಇನ್ನೊಂದು ರೀತಿಯಲ್ಲಿ ಜನತೆ ಈ ರಾಷ್ಟ್ರೀಯ ಸಾರ್ವಭೌಮತೆಗೆ ಒತ್ತಡ ಹಾಕುವ ಮೂಲಕ ಬಹುಶಃ ಇದರ ಶೋಷಣೆ ಅಂತ ಆ ನಿಟ್ಟಿನಲ್ಲಿ ನಾವು ಬಹುಶಃ ದುಡಿಯುವ ವರ್ಗದಲ್ಲಿ ನಮ್ಮ ದಿನದಿಂದಿನ ಸಮಸ್ಯೆಗಳಿಗೆ ಮತ್ತು ಅದರ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋದ್ರ ಜೊತೆಗೆ ಸಾಮ್ರಾಜ್ಯಶಾಹಿ ಬಗ್ಗೆ ಬಹಳಷ್ಟು ನಾವು ಅಲ್ಟಿಮೇಟ್ ಅಂತಿಮ ಗುರಿ ಸಾಮ್ರಾಜ್ಯ ಅದ ಅಂತ್ಯ ಮಾಡುವುದೇ ಅಂತ ನಾವು ತಿಳ್ಕೋಬೇಕು. ಇವತ್ತಿನ ಯುಕ್ರೇನ್ ವಾರ್ ಮತ್ತೆ ಪ್ಯಾಲೆಸ್ಟೈನ್ ವಾರ್ನ ಅಥವಾ ಗಾಜಾ ನರಮೇಧದ ಒಂದು ಸಾಮಾನ್ಯ ಅಂಶ ಅಂದ್ರೆ ಅದು ಎರಡೂ ಯುದ್ಧಗಳನ್ನು ಅಥವಾ ಎರಡು ನರಮೇಧಗಳನ್ನು ಸಾಮ್ರಾಜ್ಯಶಾಹಿಯ ಕುಮ್ಮಕ್ಕಿನಿಂದ, ಅದರ ಒತ್ತಡದಿಂದಾಗಿ ಕಠಿಣ ಆಗ್ತಾ ಇದೆ. ಅದೇ ರೀತಿ ಇವತ್ತು ಯಾವುದೇ ಸಮಸ್ಯೆ, ಕಿಸಾನ್ ಸಮಸ್ಯೆ ಬೇಕಾದ್ರೆ ತಗೊಳ್ಳಿದ್ವಿ, ಅಲ್ಟಿಮೇಟ್ ಆಗಿ ಇರುವುದು WTO ಗೈಡ್ಲೈನ್ಸ್ ಮತ್ತು ಭಾರತದ ಆಳುವರ್ಗಗಳು ಅವರನ್ನು ಸಂಪ್ರೀತಗೊಳಿಸಲಿಕ್ಕೆ ಮಾಡ್ತಾ ಇರುವ ನೀತಿಗಳು. ಸೊ ಈ ರೀತಿ
ಎಲ್ಲಾ ಸಮಸ್ಯೆಗಳು ಸಾಮ್ರಾಜ್ಯಶಾಹಿ ಹೋಗ್ತದೆ. ಅದನ್ನ ನಾವು ದುಡಿಯುವ ವರ್ಗದ ಮಧ್ಯೆ ಬಹಳ ವ್ಯಾಪಕವಾಗಿ ಹರಡಬೇಕಾಗಿದೆ. ಅದೇ ರೀತಿಯಲ್ಲಿ ಹೇಗೆ ಬಿಜೆಪಿ ನಾಯಕರು ಬುದ್ಧಿಗಳೆಲ್ಲ ಏನ್ ಹೇಳಿದ್ರು, ಇವತ್ತಿನ ಸಾಮ್ರಾಜ್ಯಶಾಹಿಯನ್ನು ಹೆಚ್ಚೆಚ್ಚು ಆಳವಾಗಿ ಲೆನಿನ್ ಬಳಸಿದ ವಿಧಾನದ ಮೂಲಕ, ಅಂದ್ರೆ ಲೆನಿನ್ ಬಳಸುವ ಒಂದು ವಿಧಾನ, ಉತ್ಪಾದನೆ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳಾಗ್ತಾ ಇದ್ದಾವೆ, ಯಾವ ಉತ್ಪಾದನೆ ಕ್ಷೇತ್ರದ ಬದಲಾವಣೆಗಳು ಈ ಸಾಮ್ರಾಜ್ಯಶಾಹಿಯನ್ನ ಗಟ್ಟಿಗೊಳಿಸ್ತಾ ಇದ್ದಾವೆ, ಆ ಅಂಶಗಳೇನು ಅದನ್ನ ತಿಳ್ಕೊಳ್ಳೋದು ಮತ್ತು ಅದರ ವಿರುದ್ಧ ಹೋರಾಟ ಮಾಡೋದು, ಅದು ಮುಖ್ಯ ಆಗ್ತದೆ. ಸೊ ಎಲ್ಲಾ ಅಂಶಗಳನ್ನ ಸಾಕಷ್ಟು ಬಂದಿದೆ. ಇದರ ಆಧಾರದ ಮೇಲೆ ಮುಂದೆ ನಾವು ಬಹುಶಃ ಕೆಲವು ಸೆಷನ್ಸ್ ಅಥವಾ ಸ್ವಾಧ್ಯಯನ ನಮ್ದೇ ಅಧ್ಯಯನಗಳನ್ನು ಮಾಡ್ಬೇಕಾಗ್ತದೆ. ಇವಿಷ್ಟು ಇವತ್ತಿನ ಒಟ್ಟು ಸಾರಾಂಶ ಅಂತ ಹೇಳ್ತಾ ಎಲ್ಲರಿಗೂ 2 ಗಂಟೆ ಕಾಲ 50ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಇಲ್ಲಿಗೆ ಮುಗಿಸೋಣ. ಇನ್ನೊಂದು ಅಂಶ ಹೇಳಕ್ಕಿತ್ತು, ಅವ್ರೇನು ಹೈಪರ್ ಇಂಪೀರಿಯಲಿಸಮ್ ಅಂತ ಏನು ಡಾಕ್ಯುಮೆಂಟ್ ಹೇಳಿದ್ರು ಅವರು, ಅದರ ಲಿಂಕ್ ಅನ್ನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೆ, ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.